Hello everyone, welcome to Triple T Academy TRP series DCT 2026. So in this video, I will be discussing about Unit 3 of IT skills, that is Business Process Automation and ERP. So business process automation and ERP. So ಈ ಚಾಪ್ಟ್ರಲ್ಲಿ ನಾವು ಈ ವಿಡಿಯೋದಲ್ಲಿ ಏನೇನು ಕಾನ್ಸೆಪ್ಟ್ಸ್ ಕಂಪ್ಲೀಟ್ ಮಾಡ್ತೀವಿ ಅಂದರೆ ಕಂಪ್ಲೀಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಫೋಕಸ್ಡ್ ವಿಡಿಯೋ ಆಗಿರುತ್ತೆ. ಸೊ ಇಲ್ಲಿ ನಾವು ಸಿಲೆಬಸ್ ಓರಿಯೆಂಟೆಡ್ ಲೈಕ್ ಮೋಸ್ಟ್ ನಿಮಗೆ ಎಕ್ಸಾಮ್ಸಲ್ಲಿ ಯಾವ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ, ಯಾವುದು ತುಂಬ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ಎಲ್ಲದನ್ನು ಲೈಕ್ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು, ಆ್ಯಂಡ್ ನೆಕ್ಸ್ಟ್ ನೀವೇನು ಅಪ್ಕಮಿಂಗ್ ಇವಾಗ MCQs ಮಾರ್ಕ್ ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡ್ತಾರಲ್ಲ, ಸೊ ನೀವು ಅದರಲ್ಲೆಲ್ಲ ಯಾವ ರೀತಿ ಲೈಕ್ ಯಾವುದು ಕಾನ್ಸೆಪ್ಟ್ಸ್ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಪ್ರಿಯಾರಿಟಿ ಪ್ರೊವೈಡ್ ಮಾಡಿ, ಸೊ ಯಾವುದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಈ ಚಾಪ್ಟರ್ ಈ ಓವರ್ ಆಲ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ವಿ ವಿಲ್ ಮೂವ್ ಇನ್ ಟು ಇಂಟ್ರೊಡಕ್ಷನ್ ಸಿಲೆಬಸ್ ಆಫ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್. ಸೊ ಇಲ್ಲಿ ಯೂನಿಟ್ 3, ಸೊ ನಿಮ್ಗೆಲ್ರಿಗೂ ಗೊತ್ತಿರೋದ ಹಾಗೆ ಸೊ IT ಸ್ಕಿಲ್ಸ್ 5 ಚಾಪ್ಟರ್ಸ್ ಏನಿದೆ. ಸೊ ಯೂನಿಟ್ 3 ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಮತ್ತು ERP ಅಂತ 2 ಕಾನ್ಸೆಪ್ಟ್ಸ್ ಇದೆ. ಈ ಯೂನಿಟ್ ಕೂಡ ಲೈಕ್ 4 marks ಆಸ್ ಪರ್ ಸಿಲೆಬಸ್. ಬಟ್ ನಿಮ್ಗೆಲ್ಲಾಗೂ ಒಂದು ಐಡಿಯಾ ಇದೆ ಆಲ್ರೆಡಿ, ಲೈಕ್ ಇಫ್ ಯು ಚೆಕ್ ಲೈಕ್ 3 years ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಸೊ ಲಾಸ್ಟ್ 2023-2024 they have asked for 4 marks. But if you check for like 2025 paper, they have just asked for only 2 marks. ಸೊ ವೇಟೇಜ್ ನಾವು ಲೈಕ್ ಫಿಕ್ಸ್ಡ್ ವೇಟೇಜ್ ಅಂತ ಇರುತ್ತೆ ಅಂತ ಅನ್ಕೊಳ್ಬಾರ್ದು. ಸೊ ಲೈಕ್ ಸಿಲೆಬಸ್ ಅವ್ರು ಏನು ಪ್ಯಾಟ್ರನ್ ಇರುತ್ತೆ 4 marks ಅಂತ. ಬಟ್ ಥಿಂಕ್ ಕನ್ಸಿಡರ್ ಲೈಕ್ ನೀವು ಪ್ರಾಕ್ಟೀಸ್ ಮಾಡುವಾಗ ಜಸ್ಟ್ ಸಿಲೆಬಸ್ ಓರಿಯೆಂಟೆಡ್ ಮಾತ್ರ ಅಲ್ಲ, ಲೈಕ್ ಪೇಪರ್ಸ್ನ ಕ್ರಾಸ್ ಚೆಕ್ ಮಾಡಬೇಕು, ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಸೊ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಈ ಚಾಪ್ಟರಿಂದ 4 marks ಅಂತ ಫಿಕ್ಸ್ಡ್ ಇದೆ, ಬಟ್ ಇಟ್ ಮೇ ಬಿ ಆಸ್ ಫಾರ್ 2 marks ಆರ್ ಇಟ್ ಮೇ ಬಿ ಆಸ್ ಫಾರ್ 3 marks ಆರ್ ಇಟ್ ಮೇ ಬಿ ಆಸ್ ಫಾರ್ 4 marks ಆಸ್ ಪರ್ ಸಿಲೆಬಸ್. ಸೊ ಫಸ್ಟ್ ಟಾಪಿಕ್ಸ್ ಯಾವುದು ಇಂಪಾರ್ಟೆಂಟ್? ಫಸ್ಟ್ ಒನ್ ಬಂದು ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್. ಸೊ ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್, ಸೊ ನೇಮಲ್ಲೇ ಇದೆ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂತ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಜನರಲ್ ಕಾನ್ಸೆಪ್ಟ್ ಆಗಿರುತ್ತೆ. ಲೈಕ್ ನಿಮಗೆ ಇಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನೋದು ಯಾವುದೂ ಇಲ್ಲ. ಜಸ್ಟ್ ಥಿಂಕ್ ನೀವು ಲೈಕ್ ಮ್ಯಾನ್ಯುವಲ್ ಆಗಿ ಏನು ವರ್ಕ್ ಮಾಡ್ತಾ ಇರ್ತೀರ ಅದನ್ನೆಲ್ಲದನ್ನು ಇವಾಗ ಏನು ಮಾಡ್ತಿದ್ದೀವಿ, ಯೂಸಿಂಗ್ ಮಿಷನ್ಸ್ ಆಟೋಮೇಟ್ ಮಾಡ್ತಾ ಇದ್ದೀವಿ. ಸೊ ಯಾವ ರೀತಿ ನಾವು ಹ್ಯೂಮನ್ಸ್ನ ರೀಪ್ಲೇಸ್ ಮಾಡ್ತಾ ಇದ್ದೀವಿ ಬೈ ಯೂಸಿಂಗ್ ಮಷಿನ್ಸ್ ಅನ್ನೋದ್ರ ಬಗ್ಗೆ ಜನರಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಇಫ್ ಯು ಕನ್ಸಿಡರ್ ಲೈಕ್ PMS ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಓದಿರ್ತೀರ. PMS ನಿಮ್ಗೆ ಈಸಿ ಅಂತ ಅನ್ಸಿದ್ರೆ ಅಫ್ಕೋರ್ಸ್ ಈ ಚಾಪ್ಟರ್ ಕೂಡ ಈಸಿ, ಬಿಕಾಸ್ PMS ಏನಾಗಿರುತ್ತೆ ಕಂಪ್ಲೀಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಓರಿಯೆಂಟೆಡ್ ಆಗಿರುತ್ತೆ, ಪ್ರಾಜೆಕ್ಟ್ ಓರಿಯೆಂಟೆಡ್ ಜನರಲ್ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರಲ್ವಾ. ಸೇಮ್ ಇಲ್ಲೂ ಅಷ್ಟೇ. ಬಟ್ ಇಲ್ಲಿ ಜನರಲ್ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಲೈಕ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆರ್ಗನೈಸೇಷನ್ಸ್, ಹೌ ಇಂಡಸ್ಟ್ರೀಸ್ ಆರ್ ಗೋಯಿಂಗ್ ಟು ವರ್ಕ್. ಲೈಕ್ ಇಂಡಸ್ಟ್ರೀಸ್ ಅಂತಂದರೆ ನಾಟ್ ಓನ್ಲಿ IT ಸೆಕ್ಟರ್, IT ಸ್ಕಿಲ್ಸ್ ಅಂತಂದರೆ ತಕ್ಷಣ IT ಸೆಕ್ಟರ್ಸ್ ಮಾತ್ರ ಅಲ್ಲ, ಇಟ್ ಮೇ ಇನ್ಕ್ಲೂಡ್ machine like manufacturing industries, also it may construction based industries and aerospace, tech, advertising, so all type of industries. Overall business anta consider ಮಾಡಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಯೂಸಿಂಗ್ ಆಟೋಮೇಷನ್ ಮಷಿನ್ಸ್ ಅನ್ನೋದ್ರ ಬಗ್ಗೆ ಜನರಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಜನರಲ್. ಸೊ ನೀವು ಇಲ್ಲಿ ತುಂಬ ಇಂಪಾರ್ಟೆಂಟ್ ಕೊಟ್ಟು ಲೈಕ್ ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ಸ್ ಈ ಟಾಪಿಕಿಂದ ಯಾವುದೇ ಇಲ್ಲ. ಜಸ್ಟ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂದರೆ ಏನು ಅಂತ ಜಸ್ಟ್ ಡೆಫಿನೇಷನ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಬಂದು ಆರ್ಗನೈಸೇಷನ್ ಸ್ಟ್ರಕ್ಚರ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತಂದರೆ ತುಂಬ ಸಿಂಪಲ್, ತುಂಬ ಈಸಿ ಕಾನ್ಸೆಪ್ಟ್, ಬಟ್ ಹಾಗೆ ಸ್ವಲ್ಪ ಟ್ರಿಕ್ಕಿನೂ ಕೂಡ. ಏನಕ್ಕೆ ಟ್ರಿಕ್ಕಿ? ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್, ಆರ್ಗನೈಸೇಷನ್ ಅಂತ ನೇಮಲ್ಲೇ ಇದೆಯಲ್ವಾ, ಆರ್ಗನೈಸೇಷನ್ಸ್ ಇಟ್ ಮೇ ಬಿ ಗೌರ್ಮೆಂಟ್ ಆರ್ ಇಟ್ ಮೇ ಬಿ ಪ್ರೈವೇಟ್, ಯಾವುದೇ ಆಗಿರಲಿ, ಅಲ್ಲಿ ವರ್ಕ್ನ ಯಾವ ರೀತಿ ಡಿವೈಡ್ ಮಾಡ್ತಾರೆ, ಈಚ್ ಫಾರ್ ಎಂಪ್ಲಾಯೀಸ್ ಯಾವ ರೀತಿ ರೋಲ್ಸ್ ಅಸೈನ್ ಮಾಡ್ತಾರೆ, ರೆಸ್ಪಾನ್ಸಿಬಿಲಿಟೀಸ್ ಯಾವ ರೀತಿ ಅರೇಂಜ್ ಆಗುತ್ತೆ ಅಮಾಂಗ್ ಎಂಪ್ಲಾಯೀಸ್ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀವಿ. ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಲ್ಲಿ ಫ್ರಮ್ ಇಟ್ಸ್ ಮೀನಿಂಗ್ ಇಂದನೂ ಇಂಪಾರ್ಟೆಂಟ್. ಪ್ರೀವಿಯಸ್ ಕ್ವಶನ್ಸ್ನ ನೀವು ಚೆಕ್ ಮಾಡಿದ್ರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಮೀನಿಂಗಿಂದಾನೇ ಕ್ವಶನ್ ಬಂದಿದೆ ಡೈರೆಕ್ಟ್, ನಾಟ್ ಆನ್ ಸ್ಟ್ಯಾಂಡರ್ಡ್ ಡೆಫಿನೇಷನ್. ದೆರ್ ಇಸ್ ನೋ ಪ್ರಾಪರ್ ಸ್ಟ್ಯಾಂಡರ್ಡ್ ಡೆಫಿನೇಷನ್ಸ್ ಫಾರ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸಿಂಪಲ್ ಆಗಿ ಮೀನಿಂಗ್ ಏನು ಅಂತ ತಿಳ್ಕೊಳ್ಳಿ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನು ವರ್ಕ್ ಮಾಡುತ್ತೆ, ಸೊ ಲೈಕ್ ವಾಟ್ ಆರ್ ದ ಪಾಸಿಬಲ್ ಕ್ವಶನ್ಸ್ ಇಟ್ ವಿಲ್ ಗೋಯಿಂಗ್ ಟು ಆನ್ಸರ್ಸ್ ಅನ್ನೋದ್ರ ಬಗ್ಗೆ ಲೈಕ್ ಸಿಂಪಲ್ ಕಾನ್ಸೆಪ್ಟಲ್ಲಿ ಅರ್ಥ ಮಾಡ್ಕೊಳ್ಳಿ. ದೆನ್ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ನಮಗೆ ಸ್ಟ್ರಕ್ಚರ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಕ್ಚರ್ಸ್ ಟೈಪ್ಸ್ ಇದೆ, ಸೊ ಆ ಕಾನ್ಸೆಪ್ಟ್ ಬಗ್ಗೆ ಕವರ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಫಂಕ್ಷನಲ್ ಯೂನಿಟ್ಸ್ ಅಂತಂದರೆ ನಾವು ಕೋರ್ ಯೂನಿಟ್ಸ್ ಅಂತಾನೂ ಹೇಳ್ಬೋದು, ಅದರ್ವೈಸ್ ಡಿಪಾರ್ಟ್ಮೆಂಟ್ಸ್ ಅಂತಂದರೆ ಸಿಂಪಲ್. ಇಂಡಸ್ಟ್ರೀಸ್ ಅಂತ ಅಂದರೆ ಇವಾಗ HR ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಪ್ರೊಕ್ಯೂರ್ಮೆಂಟ್ ಅಂತ ಎಲ್ಲ ಇರುತ್ತೆ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ CRM ಡಿಪಾರ್ಟ್ಮೆಂಟ್ಸ್ ಅಂತ ಎಲ್ಲ ಇರುತ್ತಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್ ಇದೆಯಲ್ಲ, ಆ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ನಥಿಂಗ್ ಬಟ್ ಫಂಕ್ಷನಲ್ ಯೂನಿಟ್ಸ್. ಸೊ ಫಂಕ್ಷನಲ್ ಯೂನಿಟ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಆರ್ ವಿ ಕ್ಯಾನ್ ಸೇ ಇಟ್ ಆಸ್ ಕೋರ್ ಆರ್ ಡಿಪಾರ್ಟ್ಮೆಂಟ್ ಯೂನಿಟ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಅಂತಲೇ ಹೇಳ್ತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಫಂಕ್ಷನ್ಸ್. ಓಕೆನಾ? ಸೊ ಇದ್ರ ಮೇಲಿಂದನೂ ಕೂಡ ಪ್ರೀವಿಯಸ್ ಇಯರಲ್ಲಿ ಒಂದು ಕ್ವಶನ್ ಸೈಜ್ ಆಗಿದೆ ಬೇಸ್ಡ್ ಆನ್
ಆನ್ ಫಂಕ್ಷನ್ಸ್ 1 ಮಾರ್ಕ್ ಕ್ವಶನ್ ಬಂದಿದೆ. ಮೀನಿಂಗಿಂದ 1 ಟೈಮ್ ಕ್ವಶನ್ ಬಂದಿದೆ 2023 ಮೀನಿಂಗ್. 2025 ಒಂದು ಫಂಕ್ಷನಲ್ ಯೂನಿಟ್ಸ್ ಟೈಪ್ಸ್ ಬಗ್ಗೆ ಕ್ವಶನ್ ಬಂದಿದೆ. ದೆನ್ ಟೈಪ್ಸ್ ಬೇಸ್ಡ್ ಆನ್ ಟೈಪ್ಸ್ 2024 ಕ್ವಶನ್ ರೈಸ್ ಆಗಿದೆ. ಸೊ ನೀವು ಕನ್ಸಿಡರ್ ಮಾಡಿದ್ರೆ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಸಬ್ ಕ್ಲಾಸಿಫಿಕೇಶನ್ ಇರೋದೆ ಮೀನಿಂಗ್, types and functional units. From each topic they have asked 1 time questions, like 1 time compulsory questions ಇದೆ. So most important topic ಅಂತಾನೆ ಹೇಳ್ಬೋದು ಆರ್ಗನೈಸೇಷನ್ ಸ್ಟ್ರಕ್ಚರ್ನ. ದೆನ್ ಇಫ್ ಯು ಗೋ ಫಾರ್ ವರ್ಕ್ ಫ್ಲೋ ಇಲ್ಲಿ ಮೇನ್ ಅಂತ ಅಂದರೆ ನಮಗೆ ಡಿಫ್ರೆನ್ಸ್. ಯಾವುದಕ್ಕೆ ಡಿಫ್ರೆನ್ಸ್? ಫಸ್ಟು ವರ್ಕ್ ಫ್ಲೋ ಮತ್ತು ಯೂಸ್ ಕೇಸ್. ವರ್ಕ್ ಫ್ಲೋ ಆ್ಯಂಡ್ ಯೂಸ್ ಕೇಸ್ ಈ ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತ ನಿಮಗೆ ಪ್ರಾಪರಾಗಿ ಗೊತ್ತಿರಬೇಕು. ಲೈಕ್ ಡಿಫ್ರೆನ್ಸ್ ಅಂತಂದರೆ ಏನು ಅಂದರೆ ಸಿಂಪಲಾಗಿ ಫಸ್ಟ್ ಮೀನಿಂಗ್, ವರ್ಕ್ ಫ್ಲೋ ಅಂತಂದರೆ ಏನು, ಯೂಸ್ ಕೇಸ್ ಅಂತ ಅಂದರೆ ಏನು. ಸೊ ಲೈಕ್ ನಾವು ಯೂಸ್ ಕೇಸಲ್ಲಿ ಏನನ್ನ ಡಿಸ್ಕ್ರೈಬ್ ಮಾಡ್ತೀವಿ, ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಯೂಸ್ ಕೇಸ್. ವರ್ಕ್ ಫ್ಲೋ ಅಂತಂದರೆ ಓವರ್ ಆಲ್ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಏನು ವರ್ಕ್ ಮಾಡುತ್ತೆ. ಸೊ ಇವೆರಡು ಮೇನ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಈ ಎರಡು ಕಾನ್ಸೆಪ್ಟ್ಸ್ಗೂ ಪ್ರಾಪರ್ ಮೀನಿಂಗ್ ವಿತ್ ಡಿಫ್ರೆನ್ಸ್ ನಿಮಗೆ ಐಡಿಯಾ ಆಗಲಿ. ವರ್ಕ್ ಫ್ಲೋ ಅಲ್ಲಿ ನಿಮಗೆ ಲೈಕ್ ಕಂಪ್ಲೀಟಾಗಿ ಎಂಟೈರ್ ಟಾಸ್ಕ್ ಏನಿರುತ್ತೆ ಥ್ರೂ ಔಟ್ ದಿ ಆರ್ಗನೈಸೇಷನ್ ಏನು ವರ್ಕ್ ಆಗಬೇಕು ಫ್ರಮ್ ಸ್ಕ್ರ್ಯಾಚ್ ಟು ಎಂಡ್. ಸೊ ಎಂಟೈರ್ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡೋದು ವರ್ಕ್ ಫ್ಲೋ ಆದರೆ, ಯೂಸ್ ಕೇಸ್ ಬಂದು ಏನಾಗಿರುತ್ತೆ ಕಂಪ್ಲೀಟ್ ಒಂದು ಡಯಾಗ್ರಾಮ್ ಫಾರ್ಮಲ್ಲಿ ಲೈಕ್ ಕಮ್ಯುನಿಕೇಷನ್ ಏನಾಗುತ್ತೆ, ಇಂಟರಾಕ್ಷನ್ ಬಿಟ್ವೀನ್ ಯೂಸರ್ಸ್ ಅಂಡ್ ಸಿಸ್ಟಮ್ ರೆಪ್ರೆಸೆಂಟ್ ಮಾಡುತ್ತೆ. ಯಾವ ರೀತಿ ರೆಪ್ರೆಸೆಂಟ್ ಮಾಡುತ್ತೆ ಅದೆಲ್ಲ ನಮಗೆ ಇಂಪಾರ್ಟೆಂಟ್ ಇಲ್ಲ. ಜಸ್ಟ್ ವರ್ಕ್ ಫ್ಲೋ ಏನು ವರ್ಕ್ ಮಾಡುತ್ತೆ, ಯೂಸ್ ಕೇಸ್ ಅಂದರೆ ಏನು, ಜಸ್ಟ್ ಮೀನಿಂಗ್ ಲೈಕ್ ಪ್ರಾಪರ್ ಅವೆರಡಕ್ಕೂ ಡಿಫ್ರೆನ್ಸ್ ಐಡಿಯಾ ಇದ್ದರೆ ಇಟ್ಸ್ ಮೋರ್ ದೆನ್ ಅನಫ್. ಸೊ ಇಲ್ಲಿ ನಾವು ಫಸ್ಟ್ ಈ ಸ್ಲೈಡಲ್ಲಿ ಏನಿದೆ ಕಂಪ್ಲೀಟ್ 3 ಟಾಪಿಕ್ಸ್, ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಮತ್ತು ERP ಅಂತ 2 ಕಾನ್ಸೆಪ್ಟ್ ಏನಿದೆ. ಇದರಲ್ಲಿ ಕಂಪ್ಲೀಟ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನಲ್ಲಿ ನಮಗೆ ಓಲ್ಡ್ 3 ಕಾನ್ಸೆಪ್ಟ್ಸ್ ಇದೆ. ಫಸ್ಟ್ ಒನ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಇಂಟ್ರೊಡಕ್ಷನ್, ಸೆಕೆಂಡ್ ಒನ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಥರ್ಡ್ ಒನ್ ವರ್ಕ್ ಫ್ಲೋ. ಸೊ ನಿಮಗೆ ಈ ಚಾಪ್ಟ್ರಲ್ಲಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟಲ್ಲಿ ಇಂಪಾರ್ಟೆಂಟ್ ಅಂದರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ವರ್ಕ್ ಫ್ಲೋ. ಸೊ ಈ 2 ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಿ ಲೈಕ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ಸ್ನ, ಲೈಕ್ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ. ಇದು ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಅಂದರೆ ERP ಅಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ, ತುಂಬ ಈಸಿ, ಲೈಕ್ ಆರಾಮಾಗಿ ನಾವು 1 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಆರಾಮಾಗಿ ಅಂತ ಏನು ಕೇಳ್ತಾ ಇದ್ದೀನಿ, ಜಸ್ಟ್ ಇರೋದೇ 3 ಸಬ್ ಟಾಪಿಕ್ಸ್. ಒಂದು ಹಿಸ್ಟ್ರಿ, ಇನ್ನೊಂದು ಎವಲ್ಯೂಷನ್ ಆ್ಯಂಡ್ ಯೂಸಸ್ ಆರ್ ಬೆನಿಫಿಟ್ಸ್ ಆಫ್ ERP. ಜಸ್ಟ್ ಕನ್ಸಿಡರ್ ಹಿಸ್ಟ್ರಿ ಎವಲ್ಯೂಷನ್ ಆಲ್ಮೋಸ್ಟ್ ಎರಡು ಸೇಮೇ ಬರುತ್ತೆ ಅಲ್ವಾ. ಸೊ ಇವಾಗ ಹಿಸ್ಟ್ರಿ ಅಂತ ಅಂದರೆ ಲೈಕ್ ವೆನ್ ಇಟ್ ವಾಸ್ ಸ್ಟಾರ್ಟೆಡ್, ಹೌ ಇಟ್ ವಾಸ್ ಎವಾಲ್ವ್ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಇವಾಗ ಈಚ್ ಜನ್ರೇಷನ್, ಇವಾಗ ಕಂಪ್ಯೂಟರ್ ಜನ್ರೇಷನ್ ಹೇಗೆ ಡಿಸ್ಕಸ್ ಮಾಡ್ತೀವಿ ಅದೇ ರೀತಿ ERP ಸಾಫ್ಟ್ವೇರ್ಸ್ ಬಗ್ಗೆ ಜನ್ರೇಷನ್ ವೈಸ್ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ERP ಸಾಫ್ಟ್ವೇರ್ ಅಂದರೆ ಏನು, ERP ಸಾಫ್ಟ್ವೇರ್ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ERP ಅಂದರೆ ಏನಾಗಿರುತ್ತೆ, ಸಿಂಪಲ್ ಅಂತ ತುಂಬ ಸಿಂಪಲ್ ವರ್ಡಲ್ಲಿ ಜಸ್ಟ್ ಅಪ್ಲಿಕೇಶನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಪ್ ಅಪ್ಲಿಕೇಶನ್ಸ್, ಇವಾಗೆಲ್ಲ TTT ಆ್ಯಪ್ ಯೂಸ್ ಮಾಡ್ತೀರಲ್ವ. ಸೊ TTT ಆ್ಯಪ್ ಏನಕ್ಕೆ ಯೂಸ್ ಮಾಡ್ತೀರಾ ಎಲ್ಲರೂ? ಸೊ ಕಾಮನಾಗಿ ವೀಡಿಯೋಸ್ ವಾಚ್ ಮಾಡೋದಕ್ಕೆ, ಲೈಕ್ ಕ್ಲಾಸಸ್ನ ಕೇಳೋದಕ್ಕೆ ಆ್ಯಂಡ್ ನೋಟ್ಸ್ ಆಕ್ಸೆಸ್ ಮಾಡೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ ನೀವು TTT ಆ್ಯಪ್ನ ಯೂಸ್ ಮಾಡ್ತೀರಾ. ಸೊ TTT ಆ್ಯಪ್ ಆಲ್ಸೋ ಇಟ್ಸ್ ಅನ್ ERP ರೈಟ್. ಸೊ ಆ ಥರ ಅಪ್ಲಿಕೇಶನ್ಸ್ ಏನಿರುತ್ತೆ, ಕಂಪ್ಲೀಟ್ ಎಂಟೈರ್ ವರ್ಕಿಂಗ್ ಏನಿರುತ್ತೆ, ಬಿಸ್ನೆಸ್ ವರ್ಕಿಂಗ್ ಏನಿರುತ್ತೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಯಾವ ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ನ ನಾವು ಏನಂತ ಕರಿತೀವಿ, ERP ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಅದನ್ನು ಕೂಡ ನಾವು ಇನ್ ಡೀಟೇಲ್ ಲೈಕ್ ಸಿಂಪಲಾಗಿ ನೋಡೋಣ. ERP ಅಂದರೆ ಏನಾಗಿರುತ್ತೆ, ಲೈಕ್ ಅದ್ರಿಗೆ ಇಂಪಾರ್ಟೆನ್ಸ್ ಏನು, ಯಾವ ರೀತಿ ಲೈಕ್ ಎವಾಲ್ವ್ ಆಗಿದೆ ಫ್ರಮ್ 1 ಜನರೇಷನ್ ಟು ಅನದರ್ ಜನರೇಷನ್ ಅಂತ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂದರೆ ERP ಮೀನಿಂಗ್, ERP ಅಂದರೆ ಮೀನಿಂಗ್ ಆರ್ ಇಟ್ ಮೇ ಬಿ ಅ ಡೆಫಿನೇಷನ್. ಓಕೆನಾ, ಲೈಕ್ ERP ಬೇಸ್ಡ್ ಆನ್ ERPನೇ ನಿಮಗೆ ಲೈಕ್ ಡೆಫಿನೇಷನ್ ಮೇಲೇ 2 ಕ್ವಶನ್ಸ್ ಇದೆ. ಸೊ ERP ಅಂದರೆ ಏನು ಅಂತ ಪ್ರಾಪರಾಗಿ ಗೊತ್ತಿರಲಿ. ದೆನ್ ಬೆನಿಫಿಟ್ಸ್ ಆಫ್ ERP, ಲೈಕ್ ಯೂಸಸ್ ಆಫ್ ERP ಅಲ್ಲಿ ಮೇಲಿಂದ 1 ಕ್ವಶನ್ ಬಂದಿದೆ ನಮಗೆ. ದೆನ್ ಎವಾಲ್ಯೂಷನ್. ಸೊ ಇಲ್ಲಿ ಎವಾಲ್ಯೂಷನಲ್ಲಿ ಲೈಕ್ ಫ್ರಮ್ ಫೇಸ್, ಡಿಫ್ರೆಂಟ್ ಫೇಸ್ ಇದೆಯಲ್ಲ, ಲೈಕ್ 1960 to 2010 ಅಂತ ಕನ್ಸಿಡರ್ ಮಾಡಿದ್ರೆ ಲೈಕ್ 6 ಜನರೇಷನ್ಸ್ ಬರುತ್ತೆ. ಆ 6 ಜನರೇಷನಲ್ಲಿ ಫಸ್ಟ್ ಜನರೇಷನ್ ಆಫ್ ERP ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಲೈಕ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಸ್ಟ್ ಜನರೇಷನ್, ಈ ಥರ ಕ್ವಶನ್ಸ್ ಬಂದಿದೆ. ಸೊ ಇಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಜನರೇಷನ್, ಇಯರ್, like generation, each phase, like total 6 generation from 1960 to 2010, each generation 6 generations ಏನಿದೆ ಆ ಜನರೇಷನ್ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಓಕೆನಾ ಒಂದು ಕಡೆ. ದೆನ್ ಆಫ್ಟರ್ ದಟ್ ನೇಮ್,
ಆ ಪರ್ಟಿಕ್ಯುಲರ್ ಏನಂತ ಕಾನ್ಸೆಪ್ಟ್ ಎವಾಲ್ವ್ ಆಯಿತು, ಲೈಕ್ ERP ಅಂತ ಯಾವಾಗ ಕಾನ್ಸೆಪ್ಟ್ ಎಮರ್ಜ್ಡ್ ಆಯಿತು, ಸೊ ERP ಅನ್ನೋದಕ್ಕಿಂತ ಮುಂಚೆ ಪ್ರೀವಿಯಸ್ ಏನು ನೇಮ್ನ ಯೂಸ್ ಮಾಡ್ತಾ ಇದ್ರು, ಸೊ ಆ ನೇಮ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ದೆನ್ ಅದಕ್ಕೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಪ್ರೊವೈಡ್ ಮಾಡಿದ್ದಾರೆ ಈಚ್ ಜನ್ರೇಷನಲ್ಲಿ. ಸೊ ಇವಾಗ ERP ಅಂತಂದರೆ ಓವರ್ ಆಲ್ ಬಿಸ್ನೆಸ್ ಫಂಕ್ಷನ್ನ ಮ್ಯಾನೇಜ್ ಮಾಡೋಕ್ಕೆ ಅಂತ ಹೇಳಿದೆ. ಸೊ ಬಿಫೋರ್ ದಟ್ ಕಂಪ್ಲೀಟ್ ಬಿಸ್ನೆಸ್ ಫಂಕ್ಷನ್ನ ಮ್ಯಾನೇಜ್ ಮಾಡೋದಕ್ಕೆ ಅವ್ರ ಹತ್ರ ಸಾಫ್ಟ್ವೇರ್ ಇರಲಿಲ್ಲ ಅಲ್ವಾ. ಸೊ ಇವಾಗ ರೀಸೆಂಟಾಗಿ ಜಾಸ್ತಿ ಸಾಫ್ಟ್ವೇರ್ ಅಂತ ಬಿಲ್ಡ್ ಆಗ್ತಾ ಇರೋದು, ಲೈಕ್ ಫ್ರಮ್ 1990s ಇಂದ. ಸೊ ಅದಕ್ಕೂ ಮುಂಚೆ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರು, ಲೈಕ್ ಡಾಕ್ಯುಮೆಂಟ್ ಪೆನ್ ಆ್ಯಂಡ್ ಪೇಪರ್ ಮೋಡಲ್ಲಿ ಯಾವ ರೀತಿ ಡಾಕ್ಯುಮೆಂಟೇಷನ್ ಮಾಡ್ತಾ ಇದ್ರು, ಸೊ ಯಾವ ರೀತಿ ವರ್ಕ್ ಆಗ್ತಾ ಇತ್ತು, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಇಂಪಾರ್ಟೆನ್ಸ್ ಈಚ್ ಜನ್ರೇಷನ್ ಅದು ನೀವೇನು ಮಾಡ್ತೀರಾ ವಿತ್ ಇಯರ್, ವಿತ್ ದೇರ್ ನೇಮ್ಸ್ ಆ್ಯಂಡ್ ಇಂಪಾರ್ಟೆನ್ಸ್. ಈಚ್ ಜನ್ರೇಷನಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಫೋಕಸ್ ಮಾಡ್ತಾರೆ, ಯಾವುದು ತುಂಬ ಪ್ರಿಯಾರಿಟಿ ಇರುತ್ತೆ, ಸೊ ಅದನ್ನು ನೀವೇನು ಮಾಡ್ತೀರಾ ಜಸ್ಟ್ ಒಂದು ಟ್ಯಾಬ್ಲರ್ ಫಾರ್ಮಲ್ಲಿ ಜಸ್ಟ್ ನೋಟ್ ಮಾಡ್ಕೊಳ್ತಾ ಹೋಗಿ, ಸೊ ದಟ್ ಇಟ್ ವುಡ್ ಬಿ ಈಸಿ. ಲಾಸ್ಟಲ್ಲಿ ನಿಮಗೆ ತುಂಬ ಸಿಂಪಲ್ ಆಗಿ ಜಸ್ಟ್ 1 ಪೇಜ್, ಹಾಫ್ ಪೇಜಲ್ಲೇ ERP ಕಾನ್ಸೆಪ್ಟ್ ಮುಗ್ದೋಗುತ್ತೆ. ಡೆಫಿನೇಷನ್ ವಿತ್ ಜನ್ರೇಷನ್ಸ್. ಸೊ ಜನ್ರೇಷನಲ್ಲಿ ಈಚ್ ಜನ್ರೇಷನಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕವರ್ ಮಾಡಬೇಕು. ಇದು ERP ಕಾನ್ಸೆಪ್ಟ್ಸ್. ಸೊ ERP ಕಾನ್ಸೆಪ್ಟ್ಸಿಂದ 1 ಮಾರ್ಕ್ಸಿಗೆ ಕ್ವಶನ್ ಬರುತ್ತೆ ERP ಇಂದ. ದೆನ್ BPI ಇಂದ they may ask for 3 marks, or if you consider like 2025 they may ask for just 1 marks also or 2 marks also. ಕಂಪಲ್ಸರಿ ಫ್ರಮ್ 1 marks ಫ್ರಮ್ ERP ಟಾಪಿಕ್. ಸೊ BPI ಅಂತ ಕನ್ಸಿಡರ್ ಮಾಡಿದ್ರೆ ದೇ ಮೇ ಆಸ್ ಫಾರ್ 3 marks or 1 marks or 2 marks, ಬಟ್ ಬಿ ರೆಡಿ. ಸೊ ನಿಮಗೆ ಪ್ರೀವಿಯಸ್ ಚಾಪ್ಟರ್ಸ್ ಎಲ್ಲ ಅದನ್ನು ಲೈಕ್ ಸಾಲ್ವ್ ಮಾಡಿದ್ರೆ ಐಡಿಯಾ ಇದ್ರೆ ನಿಮಗೆ ಇದೊಂದು ಕ್ಲಾರಿಟಿ ಇರುತ್ತೆ. ಸೊ ವೈಟೇಜ್ ಏನು ಮೆನ್ಷನ್ ಮಾಡಿದ್ದಾರೆ ಆಸ್ ಪರ್ ದಟ್ ಒಂದ್ಲಿ ಇದು ವಿಲ್ ಬಿ ಕ್ವಶನ್ಸ್ ಅನ್ನೋದನ್ನ ನಾವು ಹೇಳೋದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ದೇ ಮೇ ಚೇಂಜ್. ಸೊ ಬಿ ರೆಡಿ ಟು ಲೈಕ್ ಫೇಸ್ ಎನಿ ಟೈಪ್ ಆಫ್ ಕ್ವಶನ್ಸ್. ಡೈರೆಕ್ಟಾಗಿ ಕ್ವಶನ್ಸ್ ಕೇಳೋದು ತುಂಬ ಕಡಿಮೆ ಈ ಚಾಪ್ಟರಲ್ಲಿ. ಇಂಡೈರೆಕ್ಟಾಗಿ ಟ್ರಿಕಿ ಕ್ವಶನ್ಸ್ ಕೇಳೋದೇ ಜಾಸ್ತಿ. ಸೊ ಆ ಟ್ರಿಕಿ ಕ್ವಶನ್ಸ್ಗೆ ನೀವು ಯಾವ ರೀತಿಯ ಆಪ್ಷನ್ಸ್ನ ಐಡೆಂಟಿಫೈ ಮಾಡಬೇಕು ಆ್ಯಂಡ್ ಯಾವ ರೀತಿಯ ಆಪ್ಷನ್ಸ್ನ ಡಿಲೀಟ್ ಮಾಡಬೇಕು ಅಂತ ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಓಕೆನಾ. ಸೊ ದಿಸ್ ಈಸ್ ಅಬೌಟ್ 3rd unit ಸಿಲಬಸ್. ಸೊ ವಾಟ್ ಆರ್ ದ ಸಿಲಬಸ್ ಯು ಹ್ಯಾವ್ ಟು ಫೋಕಸ್ ಆನ್, ಯಾವುದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದ್ದೀನಿ. ಸೊ BPಯಲ್ಲಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಮತ್ತು ವರ್ಕ್ ಫ್ಲೋ ಆ್ಯಂಡ್ ಯೂಸ್ ಕೇಸ್ ಡಿಫ್ರೆನ್ಸ್, ಓಕೆನಾ. ERPಯಲ್ಲಿ ERP ಡೆಫಿನೇಷನ್ ಆರ್ ಮೀನಿಂಗ್, ದೆನ್ ಎವ್ಯಾಲ್ಯೂಷನ್ ಆಫ್ ERP. ಸೊ 2 ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇದೆ. ಸೊ ಈ ಕಾನ್ಸೆಪ್ಟ್ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ಕರೆಕ್ಟಾಗಿ ಪ್ರಾಪರಾಗಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅವಾಗ ಈಸಿ ಆಗುತ್ತೆ ಅಟೆಂಡ್ ಮಾಡೋದಕ್ಕೆ ಮತ್ತು ರಿವೈಸ್ ಮಾಡೋದಕ್ಕೂ ಕೂಡ. So next, now we are starting with actual content topic ಕಾನ್ಸೆಪ್ಟ್ಸ್ ವೈಸ್. ಸೊ ಇವಾಗ ತುಂಬ ಸಿಂಪಲ್ ಆಗಿ ಈಚ್ ಟಾಪಿಕ್ನು ಕೂಡ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ಕಾನ್ಸೆಪ್ಟ್ಸ್ ಏನಿದೆ ಅದನ್ನು ಸಿಂಪಲ್ ಆಗಿ ಲೈಕ್ ನೋಡಿಕೊಂಡು ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಜಾಸ್ತಿ ಕಾನ್ಸೆಪ್ಟ್ ಹೇಳಿ ಲೈಕ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಡಿ. ಯಾವುದು ಟೈಮ್ ರಿಕ್ವೈರ್ಡ್ ಅಂತ ಅನ್ಸುತ್ತೆ ಅದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಸೊ ದಟ್ ನಿಮಗೆ ಲೈಕ್ ಮ್ಯಾಥ್ಸ್ ಆಗಲಿ ಬೇರೆ ಯಾವುದು ಸಬ್ಜೆಕ್ಟ್ಸ್ಗೆ ನಿಮಗೆ ಒಂದು ಪ್ರಿಯಾರಿಟಿ ಇರುತ್ತೆ, ಯಾವ ಸಬ್ಜೆಕ್ಟ್ ನಿಮಗೆ ಕಷ್ಟ ಅಂತ, ಸೊ ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ಬೋದು. ತುಂಬ ಸಿಂಪಲ್ ಆಗಿ ಕಾನ್ಸೆಪ್ಟ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ, ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಫಸ್ಟ್ ಒನ್ ಬಂದು BPA. ಸೊ ಫಸ್ಟ್ ಟಾಪಿಕ್ ವಿ ಆರ್ ಎಂಟರ್ ಇಂಟು ಫಸ್ಟ್ ಟಾಪಿಕ್, ದಟ್ ಈಸ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್. ಸೊ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂತಂದರೆ ನಾನು ಸಿಲೆಬಸ್ ಟೈಮಲ್ಲಿ ಹೇಳಿದೆ, ಎಕ್ಸ್ಪ್ಲೇನ್ ಮಾಡುವಾಗ ಜಸ್ಟ್ ಏನಾಗಿರುತ್ತೆ, ನಮ್ಮ ಬಿಸ್ನೆಸ್ ಓವರ್ ಆಲ್ ಬಿಸ್ನೆಸ್ ಯಾವ ರೀತಿ ಆಟೋಮೇಟ್ ಮಾಡ್ತೀವಿ, ರೀಪ್ಲೇಸಿಂಗ್ ಹ್ಯೂಮನ್ಸ್ ಅಂತ ಅಲ್ವಾ. ಸೊ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂದರೆ ನಥಿಂಗ್ ಬಟ್ ಅದೇ ಇದೆ ನೋಡಿ. ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂದರೆ ಏನಾಗಿರುತ್ತೆ, ಇಸ್ ದ ಯೂಸ್ ಆಫ್ ಟೆಕ್ನಾಲಜಿ ಟು ಆಟೋಮೇಟ್ ರಿಪಿಟೇಟಿವ್ ಆ್ಯಂಡ್ ಮ್ಯಾನ್ಯುವಲ್ ಟಾಸ್ಕ್. ಮ್ಯಾನ್ಯುವಲ್ ಬಿಸ್ನೆಸ್ ಟಾಸ್ಕ್ ಏನಿರುತ್ತೆ, ಸೊ ನಾವು ರಿಪಿಟೇಟಿವ್ ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ ಅಂತ ಏನಿರುತ್ತೆ, ಸೊ ಲೈಕ್ ನನಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಕಂಟಿನ್ಯೂಸ್, ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಲೈಕ್ ಇವಾಗ ರಿಪೀಟ್ ಆಗ್ತಾನೆ ಇರುತ್ತೆ ಅಂತಲೇ ಜಸ್ಟ್ ಕನ್ಸಿಡರ್. ಇವಾಗ ನೀವೇ ಆಗಲಿ ಕಾಲೇಜ್ಗೆ ಹೋಗ್ಬೇಕಂತಂದ್ರೆ ಏನು ಮಾಡ್ತೀರಾ, ಮಾರ್ನಿಂಗ್ 9ಗೆ ಕಾಲೇಜ್ ರೀಚ್ ಆಗ್ತೀರಾ, ಏನು 5ಗೆ ರಿಟರ್ನ್ ಆಗ್ತೀರಾ, ಇಟ್ ಮೇ ಬಿ 4, ಓಕೆನಾ. ಸೇಮ್ ರೂಟೀನೇ ಫಾಲೋ ಮಾಡ್ತೀರಲ್ವಾ ನಿಮ್ಗೆ ಕಂಪ್ಲೀಟ್ ಆಗೋವರೆಗೂ ಎಜುಕೇಷನ್. ದೆನ್ ಹೇಗೇನು ವರ್ಕ್ ಅಂತ ಅಂದರೆ ಹೇಗೇನು ಫ್ರಮ್ 9 to 5 ಸೇಮ್ ಪ್ರೊಸೀಜರ್. ಇಲ್ಲಿ ಈಚ್ ಆ್ಯಕ್ಟಿವಿಟಿ ಕೂಡ ಎಂಪ್ಲಾಯೀಸ್ ಆಗಿರಲಿ ಅದರ್ವೈಸ್ ಮಿಷನ್ಸ್ ಆಗಿರಲಿ ಸಿಸ್ಟಮ್ಸ್ ಏನೇ ಆಗಿರಲಿ ಏನು ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಮಾಡ್ತಾರೆ ಇನ್ಸೈಡ್ ಅನ್ ಆರ್ಗನೈಸೇಷನ್ ಅದನ್ನೆಲ್ಲ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಬಿಸ್ನೆಸ್ ಪ್ರೋಸೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ನ ನಾವು ರೀಪ್ಲೇಸಿಂಗ್ ಮಿಷನ್ಸ್ ಹ್ಯೂಮನ್ಸ್ ವಿತ್ ಮಷಿನ್ಸ್ ಅಂತ ಅಂದರೆ ಏನಂತ ಹೇಳ್ತೀವಿ, ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂತ ರೆಫರ್ ಮಾಡ್ತೀವಿ. ಸೊ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂದರೆ ನಥಿಂಗ್ ಬಟ್ ಯೂಸಿಂಗ್ ಆಫ್ ಟೆಕ್ನಾಲಜೀಸ್ to automate repetitive and manual and time consuming business tasks to improve speed, accuracy and efficiency. So overall ನಾವು ಎಫಿಷಿಯೆಂಟಾಗಿ ನಮ್ಮ ವರ್ಕ್ನ ಕಂಪ್ಲೀಟ್ ಮಾಡಬೇಕು, ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡಬೇಕು. ಲೈಕ್ ಇವಾಗ ನನಗೆ ಮಾರ್ನಿಂಗಿಂದ ಲೈಕ್ ಈವ್ನಿಂಗ್ವರೆಗೂ ಒಂದೇ ಟಾಸ್ಕ್ ಮಾಡ್ತಾಯಿದ್ದೀನಿ ಮ್ಯಾನ್ಯುವಲ್ ಆಗಿ ಅಂತ ಇರುತ್ತೆ. ಸೊ ಅದನ್ನು ನಾನು ಕಂಪ್ಲೀಟ್ ಸಿಸ್ಟಮ್ಸ್ಗೆ ಫೀಡ್ ಮಾಡೋದು ಲೈಕ್ ಒಂದು ಸ್ಟ್ಯಾಂಡರ್ಡ್ ವೇನ ಪ್ರೊವೈಡ್ ಮಾಡಿದ್ರೆ ಏನು ಮಾಡುತ್ತೆ, ಮಿಷನ್ಸ್ಗಳು ಆಟೋಮೆಟಿಕ್ ವರ್ಕ್ ಮಾಡ್ತಾ ಇರುತ್ತೆ. ಸೊ ನಾನು ಮಾರ್ನಿಂಗ್ ಟು ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ತಿರೋದನ್ನ ಮಿಷನ್ಸ್ ಏನು ಮಾಡುತ್ತೆ, ತುಂಬ ಬೇಗ ಕಂಪ್ಲೀಟ್ ಮಾಡೋದು. ಸೊ ಆ ಥರ ಮ್ಯಾನ್ಯುವಲ್ ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ನೆಲ್ಲದನ್ನು ನಾವೇನು ಮಾಡ್ತಿದ್ವಿ, ಯೂಸಿಂಗ್ ಟೆಕ್ನಾಲಜಿ ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ ವೆರಿ ಫಾಸ್ಟ್ ಎಫಿಷಿಯೆಂಟ್ ವೇ ಅಲ್ಲಿ ತುಂಬ ಸ್ಪೀಡಾಗಿ ನಾವೇನು ಮಾಡ್ತೀವಿ
ಕಂಪ್ಲೀಟ್ ಮಾಡ್ತಾ ಇದೀವಿ. ಸೊ ಇದನ್ನ ನಾವೇನಂತ ರೆಫರ್ ಮಾಡ್ತೀವಿ, ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಲೈಕ್ ಇಲ್ಲಿ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಈ ಸ್ಲೈಡಲ್ಲಿ ಈಚ್ ಆಸ್ಪೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಲೈಕ್ ಮೀನಿಂಗ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂದರೆ ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಟ್. ದೆನ್ ಮೇನ್ ಪರ್ಪಸ್, ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಏನಕ್ಕೆ ರಿಕ್ವೈರ್ಡ್ ಆರ್ಗನೈಸೇಷನ್ಸಲ್ಲಿ, ಇಂಡಸ್ಟ್ರೀಸಲ್ಲಿ ಅನ್ನೋದಕ್ಕೆ ಮೇನ್ ಪರ್ಪಸ್, ವಾಟ್ ಈಸ್ ದ ನೀಡ್ ಆಫ್ ದಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ದೆನ್ ಹೌ ಇಟ್ ವರ್ಕ್ಸ್, ಹೌ ಇಟ್ ಗೋಯಿಂಗ್ ಟು ವರ್ಕ್ಸ್ ಇನ್ ಇಂಡಸ್ಟ್ರೀಸ್, ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಮೇನ್ ಕೀ ಫೀಚರ್ಸ್, ದೆನ್ ಬೆನಿಫಿಟ್ಸ್. ಜಸ್ಟ್ ಸಿಂಪಲ್ ಆಗಿ ಹ್ಯಾಡ್ ಆಗಿದೆ. ಲೈಕ್ ನೀವೆಲ್ಲ ತುಂಬ ಕಾನ್ಸೆಪ್ಟ್ಸ್ಗಳನ್ನ ಎಲ್ಲ ಕಡೆ ರೆಫರ್ ಮಾಡೋಕ್ಕಿಂತ ಇಲ್ಲಿ ಜಸ್ಟ್ ಒಂದು ಸ್ಲೈಡ್ ಹೋದರೆ ಕಂಪ್ಲೀಟ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಜನರಲ್ ಅಂತ ಹೇಳಿದೆ. ಜನರಲ್ ಕಾನ್ಸೆಪ್ಟ್ಸ್ ನೀವು ಪ್ರಾಕ್ಟೀಸ್ ಮಾಡೋ ಟೈಮ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದಿರೋದಿಲ್ಲ ಅಂತ. ಸೊ ತುಂಬ ಜನರಲ್ ಆಗಿದೆ, ಸಿಂಪಲ್ ಆಗಿ ಜಸ್ಟ್ ಇದನ್ನು ರೆಫರ್ ಮಾಡಿದ್ರೆ ಸಾಕು, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಫಸ್ಟ್ ಒನ್ ಮೀನಿಂಗ್ ಆಲ್ರೆಡಿ ನಮಗೆ ಗೊತ್ತಿದೆ ಏನು ಮಾಡ್ತಿದೆ, ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ನೆಲ್ಲ ಅದನ್ನು ಯೂಸಿಂಗ್ ಟೆಕ್ನಾಲಜಿ ವಿ ಆರ್ ಕಂಪ್ಲೀಟಿಂಗ್ ಅಲ್ವಾ, ವೆರಿ ಫಾಸ್ಟ್ ವೇಯಲ್ಲಿ ನಾವು ಕಂಪ್ಲೀಟ್ ಮಾಡ್ತಿದ್ದೀವಿ ಯೂಸಿಂಗ್ ಸಾಫ್ಟ್ವೇರ್ ಆ್ಯಂಡ್ ಟೆಕ್ನಾಲಜಿ to automate repetitive and business task. So automate ಮಾಡ್ತಾ ಇದೀವಿ repetitive business task ನ automate ಮಾಡ್ತಾ ಇದೀವಿ by using softwares, machines or technologies. So manual task ನ ಎಲ್ಲದನ್ನು, repetitive task ನ ಎಲ್ಲದನ್ನು machines ನ ಯೂಸ್ ಮಾಡಿ ರಿಪೀಟ್ ಮಾಡ್ತಾ ಇರೋದಕ್ಕೆ ಏನಂತ ಹೇಳ್ತೀವಿ ನಾವು, BPA ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ BPA? BPA ಏನಕ್ಕೆ ಯೂಸ್ ಮಾಡಬೇಕು? ಕನ್ಸಿಡರ್ ನೀವೆಲ್ಲ ಪೈಥಾನ್ಗೆ ಆಲ್ರೆಡಿ ಸ್ಟಾಟ್ಸಲ್ಲಿ ಯೂನಿಟ್ 4 ಪೈಥಾನ್ ಇದೆ ಅಲ್ವಾ. ಸೊ ಪೈಥಾನಲ್ಲಿ ನಾವು ಯಾವುದನ್ನ ಯೂಸ್ ಮಾಡ್ತೀವಿ ನಾವು, ಲೈಕ್ ಇಫ್ ಐ ವಾಂಟ್ ಟು ಪ್ರಿಂಟ್ ಲೈಕ್ 100 ಟೈಮ್ಸ್ ಇಲ್ಲ 1000 ಟೈಮ್ಸ್ ನಾನು ಲೈಕ್ ಟೇಬಲ್ಸ್ ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ 2000 ಲೈಕ್ 2 1 2 ಅಂತ ನಾನು ಟೇಬಲ್ಸ್ ಪ್ರಿಂಟ್ ಮಾಡಬೇಕು. ಸೊ 2 1 2 ಟೇಬಲ್ಸ್ನ ನಾನು 1000 ಟೈಮ್ ಪ್ರಿಂಟ್ ಮಾಡಬೇಕು ಅಂತ ಅಂದರೆ ಹೇಗೆ ಮಾಡ್ತೀರಾ? ಇಲ್ಲ ಒಂದ್ಸತಿ ನೀವು ಟೈಪ್ ಮಾಡಿ ಕಾಪಿ ಪೇಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್. ನಾನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಮಿಸ್ಟೇಕ್ ಆಗಿ ನಾನು ಎವ್ರಿ ಟೈಮ್ ಕಾಪಿ ಲೈಕ್ ಪೇಸ್ಟ್ ಮಾಡುವಾಗ ಬೈ ಮಿಸ್ಟೇಕ್ ನಾನು ಏನು ಮಾಡ್ಬೋದು, ಎಗೇನ್ ಸೇಮ್ ಡೇ ಕಾಪಿ ಮಾಡ್ಬೋದು, ಇಲ್ಲ ಕಟ್ ಅಂತ ಕ್ಲಿಕ್ ಮಾಡ್ಬೋದು. ಎವ್ರಿ ಟೈಮ್ ನಾನು ಕಂಟ್ರೋಲ್ ವಿನೇ ಕ್ಲಿಕ್ ಮಾಡೋದಿಲ್ಲ, ಮಿಸ್ಟೇಕ್ ಆಗುತ್ತೆ, ಹ್ಯೂಮನ್ ಎರರ್ಸ್ ಅಲ್ವಾ, ನಾವು ಕಾಮನ್ ಆಗಿ ಮಿಸ್ಟೇಕ್ಸ್ ಮಾಡೇ ಮಾಡ್ತೀವಿ. ಸೊ ಇದು ಕೂಡ ಲೈಕ್ ನಾವು ಈ ವೇನ ಯೂಸ್ ಮಾಡೋಕ್ಕಾಗೋದಿಲ್ಲ 1000 ಟೈಮ್ಸ್ ಮಾಡಬೇಕಂದ್ರೆ. ಬೆಟರ್ ವೇ ಏನಾಗಿರುತ್ತೆ, ವಿ ಆರ್ ಗೋಯಿಂಗ್ ಟು ಯೂಸ್ ರಿಪಿಟೇಷನ್. ಲೂಪ್ಸ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ, ನಿಮಗೆಲ್ಲ ಗೊತ್ತಿದೆ. ಫಾರ್ ಲೂಪ್ಸ್ ಮತ್ತು ವೈ ಲೂಪ್ಸ್ನ ಯೂಸ್ ಮಾಡ್ತೀವಿ. ಸೊ ಫಾರ್ ಲೂಪ್ಸ್ ವೈ ಲೂಪ್ಸ್ನ ಯೂಸ್ ಮಾಡಿದ್ರೆ ಏನು ಮಾಡ್ಬೋದು, 1000 ಟೈಮ್ಸ್ ಅಲ್ಲ, ಇನ್ಫೈನೈಟ್ ಟೈಮ್ಸ್ ಕೂಡ ನಾವೇನು ಮಾಡ್ಬೋದು, 2 1 2 ಟೇಬಲ್ಸ್ನ ಪ್ರಿಂಟ್ ಮಾಡ್ಬೋದು ಅಲ್ವಾ. ಇನ್ಫೈನೈಟ್ ಲೂಪ್ನ ಕ್ರಿಯೇಟ್ ಮಾಡಿದ್ರೆ ಅಫ್ಕೋರ್ಸ್ 2 1 2 ಆಟೋಮೆಟಿಕ್ ಇನ್ಫೈನೈಟ್ ಟೈಮ್ಸ್ ಕ್ರಿಯೇಟ್ ಆಗ್ತಾನೆ ಇರುತ್ತಲ್ವ, ಎಕ್ಸಿಕ್ಯೂಟ್ ಆಗುತ್ತಲ್ವ. ಸೊ ನಾವು ಈಸಿಯಾಗಿ ಮಾಡ್ಬೋದಲ್ಲ ವರ್ಕ್ಸ್ನ. ಸೊ ಟು ಸೇವ್ ಅವರ್ ಟೈಮ್ ಸೇವ್ ಆಗ್ತಾಯಿದೆ, ಎರರ್ಸ್ನ ರಿಡ್ಯೂಸ್ ಮಾಡ್ಬೋದು, ಆ್ಯಂಡ್ ಹ್ಯೂಮನ್ ಕಾಸ್ಟ್ ಏನಿದೆ, ಲೇಬರ್ ಕಾಸ್ಟ್, ಅದನ್ನು ಕೂಡ ರಿಡ್ಯೂಸ್ ಮಾಡ್ಬೋದು. ಮೇನ್ ಪರ್ಪಸ್ ಆಫ್ BPA ಏನಾಗಿರುತ್ತೆ, ಟು ಸೇವ್ ಟೈಮ್. ಫಸ್ಟೇ ಇಲ್ಲಿ ಮೆನ್ಷನ್ ಆಗಿದೆ, ಟು ಆಟೋಮೇಟ್ ರಿಪಿಟೇಟಿವ್ ಟಾಸ್ಕ್. ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ ಅಂದರೆ ಅಫ್ಕೋರ್ಸ್ ನಾವು ಅದನ್ನು ಆಟೋಮೇಟ್ ಮಾಡ್ತಿದ್ದೀವಿ ಅಂದರೆ ವಿ ಕ್ಯಾನ್ ಸೇವ್ ಟೈಮ್. ದೆನ್ ಟು ರಿಡ್ಯೂಸ್ ಮ್ಯಾನ್ಯುವಲ್ ವರ್ಕ್. ಸೊ ಮ್ಯಾನ್ಯುವಲ್ ವರ್ಕ್ನ ರಿಡ್ಯೂಸ್ ಮಾಡುತ್ತೆ. ಸೊ ಹ್ಯೂಮನ್ಸ್ನ ಎಲ್ಲ ರೀಪ್ಲೇಸ್ ಮಾಡುತ್ತೆ ಥ್ರೂ ಮಿಷನ್ಸ್. ಸೊ ರಿಡ್ಯೂಸ್ ಮ್ಯಾನ್ಯುವಲ್ ವರ್ಕ್ ಆ್ಯಂಡ್ ಇಂಪ್ರೂವ್ ಎಫಿಷಿಯನ್ಸಿ. ಸೊ ಓವರ್ ಆಲ್ ಎಲ್ಲ ಮ್ಯಾನ್ಯುವಲ್ ವರ್ಕ್ನ, ರಿಪಿಟೇಟಿವ್ ಟಾಸ್ಕ್ನ, ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ನ ಎಲ್ಲದನ್ನು ಮಿಷನ್ಸ್ ಮೂಲಕ ಮಾಡಿದ್ರೆ ಏನಾಗುತ್ತೆ, ಎಫಿಷಿಯಂಟ್ ವೇಯಲ್ಲಿ, ಸ್ಟ್ಯಾಂಡರ್ಡ್ ವೇಯಲ್ಲಿ ವಿ ಕ್ಯಾನ್ ಈಸಿಲಿ ಕಂಪ್ಲೀಟ್ ಅವರ್ ಟಾಸ್ಕ್ ಆಕ್ಟಿವಿಟೀಸ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ದಿಸ್ ಇಸ್ ದ ಮೇನ್ ಪರ್ಪಸ್ ಆಫ್ BPA. ದೆನ್ ಹೌ ಇಟ್ ಗೋಯಿಂಗ್ ಟು ವರ್ಕ್ಸ್, ಯಾವ ರೀತಿ ವರ್ಕ್ ಆಗುತ್ತೆ, ಹೌ ಇಟ್ ವರ್ಕ್ಸ್ ಅಂತ ಅಂದರೆ, ಟಾಸ್ಕ್ ಮೂವ್ ಆಟೋಮೆಟಿಕಲಿ ಬಿಟ್ವೀನ್ ಪೀಪಲ್ ಆರ್ ಸಿಸ್ಟಮ್ ಬೇಸ್ಡ್ ಆನ್ ರೂಲ್ಸ್. ಯಾವ ರೀತಿ ಮೂವ್ ಆಗುತ್ತೆ, ಜಸ್ಟ್ ಕನ್ಸಿಡರ್. ಇವಾಗ ಏನು ಆಗಬೇಕು, ಲೈಕ್ ನನಗೇನು ಒಂದು ವರ್ಕ್ ಆಗಬೇಕು. ಸೊ ಲೈಕ್ ಮ್ಯಾನುಫ್ಯಾಕ್ಚರಿಂಗ್, ಯಾರೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು. ಸೊ ಇವಾಗ ಡಿಸೈನ್ ಫೇಸಲ್ಲಿ, ಕಂಪ್ಲೀಟ್ ಡಿಸೈನ್ ಫೇಸಲ್ಲಿ ಡಿಸೈನ್ ಡಿಪಾರ್ಟ್ಮೆಂಟ್ ಏನಿದೆ, ಕಂಪ್ಲೀಟ್ ಆ ಪ್ರಾಡಕ್ಟ್ ಡಿಸೈನ್ ರೆಡಿ ಆಗಿದೆ. ಸೊ ಇವಾಗ ಅವ್ರು ಏನು ಮಾಡಬೇಕು, ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಸೆಂಡ್ ಮಾಡಬೇಕು. ಸೊ ಡಿಸೈನ್ ಡಿಪಾರ್ಟ್ಮೆಂಟಿಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ನೆಕ್ಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ಪ್ರೊಡಕ್ಷನಲ್ಲಿ ಆ್ಯಕ್ಚುಯಲ್ ಪ್ರಾಡಕ್ಟ್ ಲೈಕ್ ಏನಿರುತ್ತೆ ಪ್ರಾಡಕ್ಟ್, ಅದನ್ನು ಆ್ಯಕ್ಚುಯಲ್ ಪ್ರಾಡಕ್ಟು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಸೊ ಪ್ರೊಡಕ್ಷನಿಂದ ಏನಾಗುತ್ತೆ, ಟೆಸ್ಟಿಂಗ್ ಪರ್ಫಾರ್ಮ್ ಮಾಡ್ತಾರೆ. ಆಫ್ಟರ್ ಟೆಸ್ಟಿಂಗ್ ಇಟ್ ವಿಲ್ ಬಿ ಸೆಂಡ್ ಫಾರ್ ಡಿಸ್ಟ್ರಿಬ್ಯೂಷನ್. ಲೈಕ್ ಸೇಲ್ಸ್ ಟೀಮ್ ಏನಿರುತ್ತೆ ಅಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಕ್ರಾಸ್, ನಾವು ಯಾವ್ಯಾವುದು ಪ್ಲೇಸಸ್ ಡಿಸ್ಟ್ರಿಬ್ಯೂಷನ್ ಸೇಲ್ಸ್ ಮಾಡ್ತೀವಿ ಅಲ್ಲೆಲ್ಲ ಕೂಡ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಲೈಕ್ ಇವಾಗ ಕನ್ಸಿಡರ್ ಡಿಸೈನ್ ಅಂತಂದರೆ ಕಂಪ್ಲೀಟ್ ಲೈಕ್ ಹ್ಯೂಮನ್ಸೇ ಮಾಡ್ತೀರಾ, ಲೈಕ್ ನಾವೇ ಮಾಡ್ತೀವಾ, ಇಲ್ಲ ಅಲ್ವಾ. ಸೊ ಇಫ್ ಯು ಗೋ ಫಾರ್ ಸಿವಿಲ್ ಆಲ್ಸೋ, ಲೈಕ್ ಕನ್ಸ್ಟ್ರಕ್ಷನ್ ಬೇಸ್ಡ್ ಅಂತಂದರೆ ಆರ್ಕಿಟೆಕ್ಟ್ ಡಿಸೈನ್ಸ್ ಎಲ್ಲ ಏನಿದೆ ಯೂಸಿಂಗ್ ಸಿಸ್ಟಮ್ ದೇ ಕ್ಯಾನ್ ಪರ್ಫಾರ್ಮ್ ರೈಟ್. ಇಫ್ ಯು ಕನ್ಸಿಡರ್ ಮೆಕ್ಯಾನಿಕಲ್ ಕೂಡ ಕ್ಯಾಟ್ ಡಿಸೈನ್ಸ್ ಎಲ್ಲ ನೀವು ಮಾಡೇ ಇರ್ತೀರಾ. ಸೊ ಮೆಕ್ಯಾನಿಕಲಲ್ಲೂ ಕೂಡ ಡಿಸೈನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ, ಅಫ್ಕೋರ್ಸ್ ಮಷಿನ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಇವಾಗ ಲೈಕ್ ಮೆಕ್ಯಾನಿಕಲ್ಸ್ ಅಲ್ಲಿ ಎಲ್ಲದನ್ನು ಲೈಕ್ ಇವಾಗ ಸಿವಿಲ್ಸ್, ಮೆಕ್ಯಾನಿಕಲಲ್ಲಿ, ಎಲೆಕ್ಟ್ರಿಕಲ್ಸ್ ಅಲ್ಲಿ ಎಲ್ಲದನ್ನು ಜಸ್ಟ್ ನಾವೇನೋ ಒಂದು ಡಿಸೈನ್ ಕ್ರಿಯೇಟ್ ಮಾಡಬೇಕಂತಾರೆ ನಾವೇನು ಮಾಡ್ತಿದ್ವಿ, ವಿ ಆರ್ ಯೂಸಿಂಗ್ ಸಿಸ್ಟಮ್ಸ್. ಸೊ ಇವಾಗ ಜಸ್ಟ್ ಒಂದು ಲೈಕ್ ಏನೋ ಒಂದು ಮೆಟೀರಿಯಲ್ನ ನಾನು ಕಟ್ ಮಾಡಬೇಕು ಅಂತ ಅಂದರೆ ಲೈಕ್ ಇಷ್ಟು ವಿಡ್ತ್ ಐಟಲ್ ನಾನು ಕಟ್ ಮಾಡಬೇಕಂದ್ರೆ ಏನಾಗಿರುತ್ತೆ, ಐ ವಿಲ್ ಗೋಯಿಂಗ್ ಟು ಪ್ರಿಫರ್ ಮಿಷನ್ಸ್. ಸೊ ಈಸಿಯಾಗಿ ಕಟ್ ಮಾಡ್ಬೋದು. ಲೈಕ್ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ಗಳನ್ನ ವಿಡ್ತ್ ಐಟ್ನ ಮೆಜರ್ಮೆಂಟ್ನ ಪ್ರೊವೈಡ್ ಮಾಡಿದ್ರೆ ಆ ಮೆಜರ್ಮೆಂಟ್ಗೆ ಆ ಮೆಟೀರಿಯಲ್ಸ್ ಏನಿರುತ್ತೆ ಅದೆಲ್ಲದನ್ನು ನಾವೇನು ಶೇಪ್ ಪ್ರೊವೈಡ್ ಮಾಡಿರ್ತೀವಿ ಕಟ್ ಆಗುತ್ತೆ. ಸೊ ಈಸಿಯಾಗಿ ವರ್ಕ್ ಫ್ಲೋ ಆಗ್ತಾ ಇರುತ್ತಲ್ವ.
ಸೊ ಬಿಸ್ನೆಸ್ ಪ್ರೊಸೆಸ್ ಆಟೋಮೇಷನ್ ಯಾವ ರೀತಿ ವರ್ಕ್ ಆಗ್ತಿದೆ, ಓವರ್ ಆಲ್ ನನ್ನ ವರ್ಕಿಂಗ್ ಏನಿದೆ, ವರ್ಕಿಂಗ್ ಪ್ರೊಸೆಸ್ ಈಸಿಯಾಗಿ ಬಿಟ್ವೀನ್ ಪೀಪಲ್ ಅಂಡ್ ಸಿಸ್ಟಮ್ಸ್ ಏನಿದೆ, ಒನ್ ಫೇಸ್ ಟು ಅನದರ್ ಫೇಸ್ ಈಸಿಯಾಗಿ ಮೂವ್ ಆಗ್ತಾ ಇದೆ. ಲೈಕ್ ಅಲ್ಲಿ ಯಾವುದೇ ಸ್ಟಾಪ್ ಅಂತ ಆಗ್ತಾ ಇಲ್ಲ, ಲೈಕ್ ಇಲ್ಲಿ ಕನ್ಫ್ಯೂಷನ್ಸ್ ಅನ್ನೋದು ಕ್ರಿಯೇಟ್ ಆಗೋದಿಲ್ಲ. ಒಂದು ಸ್ಟ್ಯಾಂಡರ್ಡ್ ವೇ ಅಲ್ಲಿ ಫ್ರಮ್ ಒನ್ ಫೇಸ್ ಟು ನೆಕ್ಸ್ಟ್ ಫೇಸ್ ಡೇಟಾ ಮೂವ್ ಆಗ್ತಾ ಇದೆ, ಹಾಗೆ ವರ್ಕ್ ಕೂಡ ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತಿದೆ. ಸೊ ಈ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಅನ್ಕೊಳ್ತೀನಿ. ಡಿಸೈನ್ ಫೇಸ್, ಪ್ರೊಡಕ್ಷನ್ ಅಂತ ಲೈಕ್ ಒಂದು ಫೇಸಿಂದ ನೆಕ್ಸ್ಟ್ ಫೇಸ್ಗೆ ಈಸಿಯಾಗಿ ವರ್ಕ್ ಫ್ಲೋ ಆಗ್ತಿದೆ, ಟಾಸ್ಕ್ ಫ್ಲೋ ಆಗ್ತಿದೆ. ಸೊ ಆಟೋಮೆಟಿಕ್ ಆಗಿ ಏನಾಗ್ತಿದೆ, ಮಿಷನ್ಸ್ ಯೂಸ್ ಮಾಡಿ ಆಟೋಮೆಟಿಕ್ ಡೇಟಾ ಸೆಂಡ್ ಆಗ್ತಾ ಇರುತ್ತೆ. ದೆನ್ ಇನ್ನ ಸಿಂಪಲ್ ಎಕ್ಸಾಂಪಲ್ಸ್ ಅಂತ ಅಂದರೆ ಬೆಟರ್ ಲೀವ್ ಅಪ್ಲಿಕೇಶನ್ಸ್. ನಾವು ತುಂಬ ಸತಿ ಇದನ್ನ ಡಿಸ್ಕಸ್ ಮಾಡಿದ್ವಿ, ಲೀವ್ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು. ಸಿಂಪಲ್ ಆಗಿ ಹೇಳಿದ್ರೆ ಲೀವ್ ಅಪ್ಲಿಕೇಶನ್ ಯಾವ ರೀತಿ ಆಗಿರುತ್ತೆ. ಸೊ ನಾನು ಇವಾಗ ಎಂಪ್ಲಾಯಿ ಆಗಿ ನಾನು ಲೀವ್ ತಗೊಳ್ಬೇಕು ಅಂತಂದರೆ ಏನು ಮಾಡ್ತೀನಿ, ಐ ವಿಲ್ ಗೋಯಿಂಗ್ ಟು ಐ ವಿಲ್ ಬಿ ಕ್ಲಿಕ್ ಆನ್ ಲೀವ್ ಅಪ್ಲಿಕೇಶನ್ ಫಾರ್ ಲೀವ್ ಅಪ್ಲೈ. ಸೊ ಏನಾಗುತ್ತೆ, ಅದು ಲೀವ್ ಅಪ್ಲೈ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಬಿ ನೋಟಿಫೈಡ್ ಟು ಮ್ಯಾನೇಜರ್. ಇಫ್ ಮ್ಯಾನೇಜರ್ ಅಪ್ರೂವ್ಸ್ ದೆನ್ ಇಟ್ ವಿಲ್ ಬಿ ನೋಟಿಫೈಡ್ ಟು HR. ಸೊ HR ಏನು ಮಾಡ್ತಾರೆ, ರೆಕಾರ್ಡ್ನ ಅಪ್ಡೇಟ್ ಮಾಡ್ತಾರೆ. ಇನ್ ಕೇಸ್ ಮ್ಯಾನೇಜರ್ ಏನಾದ್ರು ರಿಜೆಕ್ಟ್ ಮಾಡಿದ್ರೆ HR ಗೆ ಸೆಂಡ್ ಆಗುತ್ತಾ? ನೋ, ಇಟ್ಸ್ ನಾಟ್. ಸೊ HR ಗೆ ಇನ್ಫಾರ್ಮೇಷನ್ ಆಗೋದಿಲ್ಲ, ಜಸ್ಟ್ ಆ ಮ್ಯಾನೇಜರ್ ರಿಜೆಕ್ಟ್ ಮಾಡಿದ್ರೆ ಸೊ ಸೇಮ್ ಆಸ್ ಇಟ್ ಈಸ್, ಏನೇ ಅಪ್ಡೇಟ್ಸ್ ಆಗೋದಿಲ್ಲ, ನನ್ನ ಅಕೌಂಟಲ್ಲಿ ಯಾವುದೇ ಡೇಟಾ ಅಪ್ಡೇಟ್ಸ್ ಆಗೋದಿಲ್ಲ. ಸೊ ಇದು ಒಂದು ಪ್ರೊಸೀಜರ್ ಅಲ್ವಾ. ಸೊ ಎಲ್ಲ ಆಟೋಮೇಟಿಕ್ ಆಗ್ತಾ ಇದೆ ಅಲ್ವಾ. ಸೊ ಮ್ಯಾನೇಜರ್ ಅಪ್ರೂವ್ ಅಂದಿದ ತಕ್ಷಣ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಾನು ಸಿಸ್ಟಮ್ಸ್ ಯೂಸ್ ಮಾಡ್ತಿದ್ದೀನಿ ಅಂದರೆ HR ಗೆ ನೋಟಿಫೈ ಮಾಡುತ್ತೆ. ಸೊ ಎಲ್ಲ ಕಂಪ್ಲೀಟ್ ಆಗಿ ಬಿಟ್ವೀನ್ ಪೀಪಲ್ಸ್ ಅಂಡ್ ಸಿಸ್ಟಮ್ಸ್ ವರ್ಕ್ ಎಲ್ಲ ಏನಾಗ್ತಿರುತ್ತೆ, ಆಟೋಮೇಟಿಕ್ ಆಗ್ತಾ ಇರುತ್ತೆ. ಸೊ ಇದು BPA ಪ್ರೋಸೆಸ್ ಆಗಿರುತ್ತೆ. ದೆನ್ ಮೇನ್ ಫೀಚರ್ಸ್ ಆಫ್ BPA ಅದು ಮೇನ್ ಫೀಚರ್ಸ್ ಏನಾಗಿರುತ್ತೆ, ಆಟೋಮೇಷನ್. We are using machines or system to automate all the work. Then workflow management. ವರ್ಕ್ಫ್ಲೋ ಅಂತ ಅಂದರೆ ಸಿಂಪಲ್, ಇವಾಗ ಡಿಸೈನ್, ಪ್ರೊಡಕ್ಷನ್, ಟೆಸ್ಟ್ ಮತ್ತು ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದೆ. ಇವೆಲ್ಲ ಫೇಸಸ್ ಮಧ್ಯೆನೂ ಟಾಸ್ಕ್ ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ, ಆ್ಯಕ್ಚುಯಲ್ ಎಕ್ಸಿಕ್ಯೂಷನ್ ಆಫ್ ಟಾಸ್ಕ್. ನಾವೇನು ಆ್ಯಕ್ಟಿವಿಟೀಸ್ಗಳನ್ನ ಪರ್ಫಾರ್ಮ್ ಮಾಡ್ತೀವಿ ಟು ಅಚೀವ್ ಸಮಥಿಂಗ್, ನಮ್ದೇನೋ ಒಂದು ಪ್ರೋಸೆಸ್ ಇರುತ್ತೆ. ಇದು ನಂದು ಒಂದು ಸಿಂಗಲ್ ಬಿಸ್ನೆಸ್ ಪ್ರೋಸೆಸ್. ಈ ಡಿಸೈನ್ ಫೇಸ್ ಅವ್ರದ್ದು ಮೇನ್ ಗೋಲ್ ಏನಾಗಿರುತ್ತೆ, ಡಿಸೈನ್, ಪ್ರಾಪರ್ ಡಿಸೈನ್ನ ಪ್ರೊವೈಡ್ ಮಾಡೋದು, ಗುಡ್ ಡಿಸೈನ್ನ ಕ್ರಿಯೇಟ್ ಮಾಡೋದು ಮೇನ್ ಗೋಲ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವ್ರದ್ದು ಏನಾಗಿರುತ್ತೆ, ಬಿಸ್ನೆಸ್ ಪ್ರೋಸೆಸ್ಸು ಆ್ಯಕ್ಚುಯಲ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಮೇನ್ ಅಜೆಂಡಾ ಆಗಿರುತ್ತೆ. ಸೊ ಇವೆಲ್ಲ ಬಿಸ್ನೆಸ್ ಪ್ರೋಸೆಸ್ನ ಅಚೀವ್ ಮಾಡೋದಕ್ಕೆ ಆ್ಯಕ್ಚುಯಲ್ ಆಗಿ ಏನು ಟಾಸ್ಕ್ನ ಪರ್ಫಾರ್ಮ್ ಮಾಡ್ತಾರೆ, ಆ ಟಾಸ್ಕ್ನೆಲ್ಲ ನಾವೇನಂತ ರೆಫರ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರೆಫರ್ ಇಟ್ ಆಸ್ ವರ್ಕ್ಫ್ಲೋ. ಆ್ಯಕ್ಚುಯಲ್ ಎಕ್ಸಿಕ್ಯೂಷನ್ ಆಫ್ ಟಾಸ್ಕ್ನ ನಾವು ವರ್ಕ್ಫ್ಲೋ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವರ್ಕ್ಫ್ಲೋ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ದೆನ್ ಇಂಟಿಗ್ರೇಷನ್ ಅಕ್ರಾಸ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ ಈಸಿಯಾಗಿ ಡೇಟಾ ಶೇರ್ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು, ಕೋಆರ್ಡಿನೇಟ್ ಮಾಡ್ಬೋದು. ಇಂಟಿಗ್ರೇಷನ್ ಅಕ್ರಾಸ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ದೆನ್ ಮಾನಿಟರಿಂಗ್. ಸೊ ಮಾನಿಟರ್ ಮಾಡೋದಕ್ಕೆ ಈಸಿಯಾಗಿ ನಾವು ಏನು ವರ್ಕ್ ಆಗ್ತಿದೆ, ಕರೆಂಟ್ ವರ್ಕಿಂಗ್ ಪ್ರೊಸೆಸ್ ಏನಿದೆ, ಪ್ರೋಗ್ರೆಸ್ ಎಲ್ಲಿದೆ ಅಂತಂದ್ರೆ ಚೆಕ್ ಮಾಡೋದಕ್ಕೆ, ಮಾನಿಟರ್ ಮಾಡೋದಕ್ಕೆ, ಟ್ರ್ಯಾಕ್ ಮಾಡೋದಕ್ಕೆಲ್ಲ ನಾವು BPAನ ಯೂಸ್ ಮಾಡ್ಬೋದು. ದೀಸ್ ಆರ್ ದ ಮೇನ್ ಫೀಚರ್ಸ್ ಆಫ್ BPA. ದೆನ್ ಬೆನಿಫಿಟ್ಸ್ ಏನಾಗಿರುತ್ತೆ, ನಾವು ಆಲ್ರೆಡಿ ಇಲ್ಲೆಲ್ಲ ಡಿಸ್ಕಸ್ ಮಾಡಿದ್ವಿ ಬೆನಿಫಿಟ್ಸ್ ಅಂತ ಇಂಡೈರೆಕ್ಟಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಬೆನಿಫಿಟ್ಸ್ ಅಂದರೆ ಏನಾಗಿರುತ್ತೆ, ಅಫ್ಕೋರ್ಸ್ ಸ್ಲೋ ವರ್ಕ್ ಏನಿರುತ್ತೆ ಅದನ್ನೆಲ್ಲದನ್ನು ವಿ ಕ್ಯಾನ್ ಕಂಪ್ಲೀಟ್ ಇಟ್ ವೆರಿ ಫಾಸ್ಟ್ ಆಗಿರುತ್ತೆ. ದೆನ್ ಫ್ಯೂವರ್ ಎರರ್ಸ್ ಇಟ್ ಹೆಲ್ಪ್ಸ್ ಇನ್ ರಿಡ್ಯೂಸಿಂಗ್ ಎರರ್ಸ್. ಹ್ಯೂಮನ್ ಲೈಕ್ ಎರರ್ಸ್ ಏನಿರುತ್ತೆ, ಲೈಕ್ ನಾವು ನಾರ್ಮಲಾಗಿ ಏನಾದ್ರು ರಿಪೀಟ್ ಮಾಡ್ತಾ ಇದೀವಿ ಅಂದರೆ ಅಫ್ಕೋರ್ಸ್ ಏನಾಗುತ್ತೆ, ಎರರ್ಸ್ ಕಾಮನ್ ಅಲ್ವಾ. ಸೊ ಎರರ್ಸ್ನ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಕಾಸ್ಟ್ ರಿಡಕ್ಷನ್ಸ್, ಲೇಬರ್ ಕಾಸ್ಟ್ ಏನಿರುತ್ತೆ ಆ ಲೇಬರ್ ಕಾಸ್ಟ್ನ ಕಂಪ್ಲೀಟಾಗಿ ಕಟ್ ಡೌನ್ ಮಾಡುತ್ತೆ. ಬಿಕಾಸ್ 10 ಮೆಂಬರ್ಸ್ಗೆ ಪ್ರೊವೈಡ್ ಮಾಡೋದನ್ನ ಜಸ್ಟ್ ಒಂದು ಮಿಷಿನ್ ಯೂಸ್ ಮಾಡ್ತಾರೆ. ಸೊ ಲೇಬರ್ ಕಾಸ್ಟ್ ಕಟ್ ಡೌನ್ ಆಗುತ್ತೆ. ದೆನ್ ಬೆಟರ್ ಟ್ರ್ಯಾಕಿಂಗ್, ಮಾನಿಟರಿಂಗ್ ಮಾಡ್ತಾ ಇರ್ತಾರಲ್ಲ, ಕಂಟಿನ್ಯೂಸ್ ಏನಿರುತ್ತೆ ಪ್ರೋಗ್ರೆಸ್ನ ರಿವ್ಯೂ ಮಾಡೋದ್ರಿಂದ ಏನು ಮಾಡ್ಬೋದು, ಡೇಟಾನ ಲೈಕ್ ವರ್ಕ್ ಪ್ರೋಸೆಸ್ನ ನಾವು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಆ್ಯಂಡ್ ರಿಪೋರ್ಟ್ ಕೂಡ ಜನರೇಟ್ ಮಾಡ್ಬೋದು ಈಸಿಯಾಗಿ. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ BPA. ಸೊ ಮೀನಿಂಗ್, ಮೇನ್ ಪರ್ಪೋಸ್, ಹೌ ಇಟ್ ವರ್ಕ್ಸ್, ಕೀ ಫೀಚರ್ಸ್, ಬೆನಿಫಿಟ್ಸ್. ತುಂಬ ಸಿಂಪಲ್ ಆಗಿದೆ, ಜಸ್ಟ್ ಇದನ್ನು ರೆಫರ್ ಮಾಡಿ. ಇಟ್ಸ್ ಮೋರ್ ದೆನ್ ಎನಫ್ ಫಾರ್ BPA ಟಾಪಿಕ್. ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ಗೆ ಇಟ್ಸ್ ಮೋರ್ ದೆನ್ ಎನಫ್. ಕಾನ್ಸೆಪ್ಟ್ ಇಷ್ಟು ಹೋದರೆ ತುಂಬ ಸಾಕು, ಜನರಲ್ ಆಗಿ ಕಂಪ್ಲೀಟ್ ಕಾನ್ಸೆಪ್ಟ್ ಕವರ್ ಆಗೋಗುತ್ತೆ. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಇನ್ ಟು ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಇಟ್ ವಾಸ್ ಅನ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಇಲ್ಲಿ ಸಬ್ ಡಿವಿಷನ್ಸ್ ಆಗಿ ನಾವು ಫಂಕ್ಷನಲ್ ಯೂನಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದೆನ್ ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಇದನ್ನು ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿ, ಲೈಕ್ ಕಾನ್ಸೆಪ್ಟ್ಸ್ ಏನಿದೆ ಅಂತ ಎಲ್ಲದನ್ನು ಕವರ್ ಮಾಡಿ. ಓಕೆನಾ? ಫಸ್ಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಅಂದರೆ ಏನು? ಸಿಂಪಲ್, ಲೈಕ್ ಇವಾಗ ಕಂಪ್ನಿ ಅಂತ ಕನ್ಸಿಡರ್ ಮಾಡಿದ್ರೆ ಇಂಡಸ್ಟ್ರೀಸ್, ಬಿಸ್ನೆಸ್, ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ. ಇಟ್ ಮೇ ಬಿ ಸ್ಮಾಲ್ ಸ್ಕೇಲ್ ಆರ್ ಇಟ್ ಮೇ ಬಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ಇಲ್ಲ ಸ್ಟಾರ್ಟಪ್ ಯಾವುದೇ ಆಗಿರಲಿ. ನಾನು ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ನಾನು ಯಾವ ರೀತಿ ವರ್ಕ್ನ ಅರೇಂಜ್ ಮಾಡ್ತೀನಿ, ಇನ್ ವಾಟ್ ವೇ ಐ ವಿಲ್ ಗೋಯಿಂಗ್ ಟು ಅರೇಂಜ್ ಈಚ್ ವರ್ಕ್ಸ್. ಸೊ ಬಿಟ್ವೀನ್ ಎಂಪ್ಲಾಯೀಸ್ ನಾನು ಯಾವ ರೀತಿ ಲೈಕ್ ರೋಲ್ಸ್ ಅಸೈನ್ ಮಾಡ್ತೀನಿ ಫಾರ್ ಈಚ್ ಎಂಪ್ಲಾಯೀಸ್. ಸೊ ಆ್ಯಂಡ್ ಅವರಿಗೆ ಯಾವ ರೀತಿ ವರ್ಕ್ನ ಅಸೈನ್ ಮಾಡ್ತೀನಿ, ರೆಸ್ಪಾನ್ಸಿಬಿಲಿಟೀಸ್ ಯಾವ ರೀತಿ ಹೇಳ್ತೀನಿ, ನಾನು ಯಾವ್ದು ರೀತಿ ಯಾವ ಪ್ರೋಸೆಸ್ಸಲ್ಲಿ ನಾನು ಇದನ್ನೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡೋದೇ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಗಿರುತ್ತೆ. ಎಂಟೈರ್ ಬಿಸ್ನೆಸ್ನ ಫ್ರಮ್ ಸ್ಕ್ರ್ಯಾಚಿಂದ ಸ್ಟಾರ್ಟಿಂದ
ಲಾಸ್ಟ್ವರೆಗೂ ಯಾವ ರೀತಿ ವರ್ಕ್ ಕಂಪ್ಲೀಟ್ ಆಗಬೇಕು. ಇವಾಗ ನನಗೆ ಲೈಕ್ ನಾನು ಇವಾಗ ಹೊಸದಾಗಿ ಜಾಯಿನ್ ಆಗ್ತಾ ಇದ್ದೀನಿ ಅಂದರೆ ನಾನು ಯಾರ ಅಂಡರ್ ಲೈಕ್ ವರ್ಕ್ ಮಾಡ್ತಾ ಇರ್ತೀನಿ, ನನಗೆ ಯಾರು ಸೂಪರ್ವೈಸ್ ಮಾಡ್ತಾ ಇರ್ತಾರೆ, ನನ್ನ ರೋಲ್ ಏನು, ನನ್ನ ರೆಸ್ಪಾನ್ಸಿಬಿಲಿಟಿ ಏನು, ನಾನು ಏನು ವರ್ಕ್ ಕಂಪ್ಲೀಟ್ ಮಾಡಬೇಕು, ಪ್ರತಿಯೊಂದು ಕೂಡ ನಾನು ಯಾವ ಟೀಮಿಗೆ ಸೇರಿರ್ತೀನಿ, ನಾನು ಬೇಸ್ಡ್ ಆನ್ ಮೈ ಸ್ಕಿಲ್ಸ್ ಸ್ಪೆಷಲೈಸೇಷನ್ ನಾನು ಯಾವ ಡಿಪಾರ್ಟ್ಮೆಂಟ್ಗೆ ಸೇರಿರ್ತೀನಿ, ಪ್ರತಿಯೊಂದನ್ನು ಕೂಡ ಅರೇಂಜ್ ಮಾಡೋದು ಯಾವುದಾಗಿರುತ್ತೆ, ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್. ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಏನಾಗಿರುತ್ತೆ, ಇಟ್ಸ್ ಅನ್ ಅರೇಂಜ್ಮೆಂಟ್ ಆಫ್ people, roles and responsibility in a company, or you can say it as in an organization to achieve organizational goals. ಸೊ ನಮಗೇನೋ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕು. ಸೊ ವರ್ಕ್ ಕಂಪ್ಲೀಟ್ ಆಗಬೇಕಂತಂದರೆ ಯಾವ ರೀತಿ ಲೈಕ್ ಕಂಪ್ನಿಯಲ್ಲಿ ಎಂಪ್ಲಾಯೀಸ್ ಮತ್ತು ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ಅರೇಂಜ್ ಮಾಡ್ತಾರೆ. ಸೊ ಆ ಓವರ್ ಆಲ್ ಅರೇಂಜ್ಮೆಂಟ್ ಪ್ರೋಸೆಸ್ನ ವಿ ಆರ್ ಗೋಯಿಂಗ್ ಟು ರೆಫರ್ ಇಟ್ ಆಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಸೊ ಸಿಂಪಲ್ ಆಗಿ ವೇ ಆಫ್ ಅರೇಂಜಿಂಗ್ ಪೀಪಲ್ಸ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇನ್ ಆನ್ ಆರ್ಗನೈಸೇಷನ್ ಅಂತ ನೆನ್ಪಿಟ್ಕೊಳ್ಳಿ. ಇಟ್ಸ್ ಮೋರ್ ದೆನ್ ಎನಫ್. ಇದು ಆರ್ಗನೈಸೇಷನಲ್ ಸ್ಟ್ರಕ್ಚರ್. ನೆಕ್ಸ್ಟ್, ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ಗೂ ಕೂಡ ಸಿಂಪಲ್ ಆಗಿ ಸ್ಲೈಡ್ಸ್ ಇದೆ, ಜಸ್ಟ್ ನೀವು ಇದನ್ನೇ ರೆಫರ್ ಮಾಡ್ಬೋದು. ಓವರ್ ಆಲ್ ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಹೈರಾರ್ಕಿ ಅಂತ ಸಿಂಪಲ್ ಆಗಿ ಆ್ಯಡ್ ಮಾಡಿದ್ದೀನಿ, ಜಸ್ಟ್ ಇದನ್ನು ರೆಫರ್ ಮಾಡಿ. ಸೊ ಫಸ್ಟ್ ಮೀನಿಂಗ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತಂದರೆ ಆಲ್ರೆಡಿ ಹೇಳಿದ್ವಿ, ಇಟ್ಸ್ ಎ ವೇ ಆಫ್ ಅರೇಂಜಿಂಗ್ ಪೀಪಲ್ಸ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇನ್ ಆನ್ ಆರ್ಗನೈಸೇಷನ್ ಟು ಅಚೀವ್ ಸಮಥಿಂಗ್ ಅಲ್ವಾ. ಸೊ ಏನೋ ಒಂದು ಗೋಲ್ಸ್ ಇರುತ್ತೆ, ಅದರ್ವೈಸ್ ಯಾವುದೋ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕಂತ ಇರುತ್ತೆ. ಸೊ ಆ ವರ್ಕ್ನ ಕಂಪ್ಲೀಟ್ ಆಗೋದಕ್ಕೆ ನಾವು ಯಾವ ರೀತಿ ಪೀಪಲ್ಸ್ ಲೈಕ್ ಎಂಪ್ಲಾಯೀಸ್ನ ಅರೇಂಜ್ ಮಾಡ್ತೀವಿ, ರೋಲ್ಸ್ ರೆಸ್ಪಾನ್ಸಿಬಿಲಿಟಿ ಅಸೈನ್ ಮಾಡ್ತೀವಿ. ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಯಾವುದಾಗಿರುತ್ತೆ, ಆರ್ಗನೈಸೇಷನ್ ಸ್ಟ್ರಕ್ಚರ್. ದೆನ್ ಮೇನ್ ಪರ್ಪೋಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್. ಇದು ಪರ್ಪೋಸ್ ಏನು? ಸೊ ಇವಾಗ ಜಸ್ಟ್ ಕನ್ಸಿಡರ್ ಲೈಕ್ ಸ್ಮಾಲ್ ಸ್ಟಾರ್ಟ್ಅಪ್ಸ್ ಅಂತ ಕನ್ಸಿಡರ್ ಮಾಡಿ, ಲೈಕ್ ಸ್ಮಾಲ್ ಬಿಸ್ನೆಸ್ ಅಂತ. ಇನ್ನು ಬಿಸ್ನೆಸ್ಸು ಬೇಡ, ಜಸ್ಟ್ ಕನ್ಸಿಡರ್. ಇವಾಗ ನೀವು ಪ್ರಾವಿಷನಲ್ ಸ್ಟೋರ್ಸ್ಗೆ ಎಲ್ಲರೂ ಹೋಗ್ತಿರಲ್ಲ, ಪ್ರಾವಿಷನಲ್ ಸ್ಟೋರ್ಸಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ? ಇವಾಗ ಇಫ್ ಯು ಗೋ ಫಾರ್ ಪ್ರಾವಿಷನಲ್ ಸ್ಟೋರ್ಸ್ ಲೈಕ್ 2 ಮೆಂಬರ್ಸ್ ಇಂದ 3 ಮೆಂಬರ್ಸ್ ಇರ್ತಾರೆ ಮ್ಯಾಕ್ಸಿಮಮ್. ತುಂಬ ದೊಡ್ಡದಾಗಿದ್ರೆ ಪ್ರಾವಿಷನಲ್ ಸ್ಟೋರ್ 2 to 3 ಮೆಂಬರ್ಸ್ ಇರ್ತಾರೆ. ಸೊ ಅಲ್ಲಿ ಓನರ್ ಕೂಡ ಅವರೇ ಆಗಿರ್ತಾರೆ. ಈವನ್ ಯಾರಾದರೂ ಬಂದರೆ ಲೈಕ್ ಅವರಿಗೆ ಪ್ರಾಡಕ್ಟ್ಸ್ ಕೂಡ ಅವರೇ ಎಲ್ಲದನ್ನು ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಕಸ್ಟಮರ್ಸ್ ಹತ್ರ ಮಾತಾಡೋದು ಕೂಡ ಅವರೇ ಆಗಿರ್ತಾರೆ. ಗೂಡ್ಸ್ ಬಂದರೆ ಏನಾದ್ರು ಲೈಕ್ ಮೆಟೀರಿಯಲ್ಸ್ ಗೂಡ್ಸ್ ಎಲ್ಲ ತೊಗೊಳ್ತಾರಲ್ಲ, ಆ ಗೂಡ್ಸ್ ಎಲ್ಲ ಬಂತಂದರೆ ಏನು ಅದು ಗೌಡನ್ಗೆ ಎಲ್ಲದನ್ನು ಶಿಫ್ಟ್ ಮಾಡೋದು ಯಾರಾಗಿರ್ತಾರೆ, ಅದು ಕೂಡ ಓನರ್ಸೇ. ಲೈಕ್ ಕಂಪ್ಲೀಟಾಗಿ ಅದು ಎಷ್ಟು ವರ್ಕ್ ಆಗ್ತಿದೆ ಆ್ಯಂಡ್ ಇವಾಗ ಏನೋ ಟ್ರಾನ್ಸಾಕ್ಷನ್ ಆಗಿದೆ, ಇಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ, ಇಷ್ಟು ಐಟಮ್ಸ್ ಖಾಲಿ ಆಗಿದೆ, ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡೋರು ಯಾರು? ಹೇಗೇನು ಓನರ್ಸೇ. ಲೈಕ್ ಅವ್ರಿಗೊಂದು ಸ್ಪೆಸಿಫಿಕ್ ರೋಲ್ ಅಂತ ಇರೋದಿಲ್ಲ ಅಲ್ವಾ. ಓನರ್ ಕೂಡ ಅವರೇ, ಈವನ್ ವರ್ಕ್ ಮಾಡೋರು ಕೂಡ, ಹೆಲ್ಪರ್ ಕೂಡ ಅವರೇ, ವರ್ಕರ್ ಕೂಡ ಅವರೇ, ಪ್ರತಿಯೊಂದು ರೋಲ್ಸ್ ಕೂಡ ಅವರೇ ಮಾಡ್ತಾ ಇರ್ತಾರೆ, ಸಿಂಗಲ್ ಪರ್ಸನೇ ಮಾಡ್ತಾ ಇರ್ತಾರೆ. ಸೊ ಅಂಥವಾಗ ನಮಗೇನಾಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನಾನು ಯಾವ ವರ್ಕ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ್ಯಂಡ್ ನಾನು ಇವಾಗ ಅಟ್ ಎ ಟೈಮ್ ನನಗೆ ಇವಾಗ ಎಲ್ಲದೂ ಒಂದೇ ಸತಿ ವರ್ಕ್ ಕಂಪ್ಲೀಟ್ ಆಗಬೇಕಂದ್ರೆ ನನ್ನ ಜೊತೆ ಯಾರೂ ವರ್ಕ್ ಮಾಡೋಕ್ಕಿಲ್ಲ ಅಂತಂದರೆ, ಇಲ್ಲ ಯಾರಿಗೆ ಏನು ವರ್ಕ್ ಅಸೈನ್ ಮಾಡಬೇಕು ಅಂತ ನನಗೆ ಪ್ರಾಪರಾಗಿ ಗೊತ್ತಿಲ್ಲ ಅಂದರೆ ಲಾಸ್ಟಲ್ಲಿ ಏನಾಗುತ್ತೆ, ಎಲ್ಲ ಕಾಂಪ್ಲಿಕೇಟ್ ಆಗುತ್ತೆ. ಕಾಂಪ್ಲೆಕ್ಸ್ ಆಗಿ ನಮ್ಗೆ ಏನು ವರ್ಕ್ ಯಾವುದನ್ನು ಕಂಪ್ಲೀಟ್ ಮಾಡೋಕ್ಕೂ ಆಗೋದಿಲ್ಲ. ಒಂದು ಸ್ಟ್ಯಾಂಡರ್ಡ್ ವೇ ಪ್ರೊವೈಡ್ ಮಾಡೋದಿಲ್ಲ. ವಿತೌಟ್ ಸ್ಟ್ಯಾಂಡರ್ಡ್, ವಿತೌಟ್ ಪ್ರಾಪರ್ ಪ್ಲಾನಿಂಗ್ ನಾವು ಯಾವುದೇ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಲೈಕ್ ಟ್ರಿಪ್ ಥರ ಅಲ್ಲ, ಬಟ್ ನಾವು ನಾರ್ಮಲ್ ಟ್ರಿಪ್ ಅಂತಾರೆ ವಿತೌಟ್ ಪ್ಲಾನಿಂಗ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ನಮ್ಗೆ ಏನಾಗುತ್ತೆ, ಒಂದು ಕಂಪ್ನಿನ ರನ್ ಮಾಡಬೇಕಂದ್ರೆ ಏನಾಗಿರುತ್ತೆ ಹೇಳಿ, ಕಂಪ್ನಿ ರನ್ ಆಗಬೇಕು ಅಂದರೆ ಒಂದು ಸ್ಟ್ಯಾಂಡರ್ಡ್ ಪ್ಲಾನಿಂಗ್ ಇರಬೇಕು. ಸೊ ವಿತೌಟ್ ಸ್ಟ್ಯಾಂಡರ್ಡ್ ಪ್ಲಾನಿಂಗ್ ನಾವೇನಾದ್ರು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಕ್ರಿಯೇಟ್ಸ್ ಕನ್ಫ್ಯೂಷನ್ಸ್ ಅಮಾಂಗ್ ಎಂಪ್ಲಾಯೀಸ್ ಏನು ಮಾಡುತ್ತೆ, ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇಟ್ಸ್ ಬೆಟರ್ ಟು ಪ್ಲ್ಯಾನ್ ಎವ್ರಿಥಿಂಗ್ ಬಿಫೋರ್ ಸ್ಟಾರ್ಟಿಂಗ್ ವಿತ್ ಬಿಸ್ನೆಸ್. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಎಲ್ಲದನ್ನು ಪ್ಲ್ಯಾನ್ ಮಾಡಬೇಕು. ಸೊ ಮೇನ್ ಪರ್ಪೋಸ್ ಏನಾಗಿರುತ್ತೆ, ಟು ಡಿಫೈನ್ ಹೂ ಡಸ್ ವಾಟ್ ಆ್ಯಂಡ್ ಹೂ ರಿಪೋರ್ಟ್ಸ್ ಟು ಹೋಮ್. ಸೊ ನಾವು ಲೈಕ್ ಯಾರು ಏನು ವರ್ಕ್ ಕಂಪ್ಲೀಟ್ ಮಾಡ್ತಾರೆ ಎಂಪ್ಲಾಯೀಸ್, ಯಾವ ಪರ್ಟಿಕ್ಯುಲರ್ ರೋಲ್ಸ್, ಯಾವುದು ವರ್ಕ್ನ ಯಾರು ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಯಾರಿಗೆ ರಿಪೋರ್ಟ್ ಮಾಡಬೇಕು ಪ್ರತಿಯೊಂದನ್ನು, ಆ್ಯಂಡ್ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಯಾರಿಗಿರುತ್ತೆ, ಹೈರಾರ್ಕಿ ಯಾರಿರುತ್ತೆ, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಆರ್ಗನೈಸೇಷನ್ ಸ್ಟ್ರಕ್ಚರ್. Then simple meaning organization structure ಅಂತಂದ್ರೆ nothing but framework that shows how work is divided and managed in a company. ಸೊ ಸಿಂಪಲ್ ಒಂದು ಫ್ರೇಮ್ವರ್ಕ್ ಆಗಿರುತ್ತೆ, ಯಾವ ರೀತಿ ವರ್ಕ್ನ ಡಿವೈಡ್ ಮಾಡಿ ಮ್ಯಾನೇಜ್ ಮಾಡ್ತಿದ್ದಾರೆ ಒಂದು ವರ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಅನ್ನೋ ಫ್ರೇಮ್ವರ್ಕ್ನ ನಾವೇನಂತ ಹೇಳ್ತೀವಿ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ರೆಫರ್ ಮಾಡ್ತೀವಿ. ದೆನ್ ಇಟ್ ವುಡ್ ಬಿ ಹೆಲ್ಪ್ಫುಲ್ ಇನ್ ಕಮ್ಯುನಿಕೇಷನ್. ಸ್ಟ್ಯಾಂಡರ್ಡ್ ಆಗಿ ಲೈಕ್ ಒಂದು ಫಾರ್ಮಲ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡುತ್ತೆ. ಆ್ಯಂಡ್ ಇನ್ ಸಮ್ ಕಂಪ್ನೀಸ್ ಲೈಕ್ ಸ್ಮೂತ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡುತ್ತೆ, ಡೆವಲಪ್ ಮಾಡುತ್ತೆ ಅಮಾಂಗ್ ಎಂಪ್ಲಾಯೀಸ್. ಪ್ರಾಪರ್ ಕೋಆರ್ಡಿನೇಷನ್ ಬಿಲ್ಡ್ ಮಾಡುತ್ತೆ. ಸೊ ಲೈಕ್ ನಮಗೆ ಏನು ವರ್ಕ್ ಅಂತ ಗೊತ್ತಿದ್ರೆ ಲೈಕ್ ನಮಗೆ ಅಸೈನ್ ಮಾಡಿದರೆ, ಸೊ ಈಚ್ ಒನ್ಗೂ ಲೈಕ್ ಇಂಡಿವಿಜುವಲ್ ರೋಲ್ಸ್ ಅಂತ ಅಸೈನ್ ಮಾಡಿದ್ರೆ, ರೆಸ್ಪಾನ್ಸಿಬಿಲಿಟೀಸ್ ಪ್ರೊವೈಡ್ ಮಾಡಿದ್ರೆ, ಸೊ ದಟ್ ಅವ್ರು ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಏನು ಮಾಡ್ಬೋದು, ಕೋಆರ್ಡಿನೇಟ್ ಮಾಡ್ತಾ ವರ್ಕ್ನ ಎಫಿಷಿಯಂಟ್ ವೇಲಿ ಕಂಪ್ಲೀಟ್ ಮಾಡ್ಬೋದು. ಸೊ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆದರೆ ಪ್ರಾಪರ್ ಕೋಆರ್ಡಿನೇಟ್ ಮಾಡೋಕ್ಕಾಗೋದಿಲ್ಲ, ನಾನು ಏನು ವರ್ಕ್ ಮಾಡಬೇಕು ಅನ್ನೋದು ನನಗೊಂದು ಕ್ಲಾರಿಟಿ ಇರೋದಿಲ್ಲ. ಸೊ ಇಲ್ಲೇನಾಗುತ್ತೆ, ಪ್ರಾಪರ್ ಕಮ್ಯುನಿಕೇಷನ್, ಫಾರ್ಮಲ್ ಆ್ಯಂಡ್ ಸ್ಮೂತ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡುತ್ತೆ. ಕೋಆರ್ಡಿನೇಷನ್ ಅಮಾಂಗ್ ಎಂಪ್ಲಾಯೀಸ್ ಆ್ಯಂಡ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ನಾಟ್ ಓನ್ಲಿ ಅಬೌಟ್ ಅಮಾಂಗ್ ಎಂಪ್ಲಾಯೀಸ್,
ಎಂಟೈರ್ ಡಿಪಾರ್ಟ್ಮೆಂಟ್ಸ್ ಏನಿರುತ್ತೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ವ, HR, ಫಿನಾನ್ಸ್, IT ಅಂತೆಲ್ಲ, ಆ ಎಂಟೈರ್ ಡಿಪಾರ್ಟ್ಮೆಂಟ್ಸ್ ಮಧ್ಯನೂ ಕೂಡ ಕೋಆರ್ಡಿನೇಷನ್ ಬಿಲ್ಡ್ ಮಾಡುತ್ತೆ. ದೆನ್ ಡಿಸಿಷನ್ ಮೇಕಿಂಗ್, ಫಾಸ್ಟರ್ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಅದರ್ವೈಸ್ ಡಿಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್ ಮೆಥಡ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಟೀಮ್ ವರ್ಕ್, ಪ್ರಾಪರ್ ಟೀಮ್ ವರ್ಕ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ದಿಸ್ ಆರ್ ದ ಮೇನ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ದೆನ್ ಮೇನ್ ಕಾಂಪೊನೆಂಟ್ಸ್, ಏನೆಲ್ಲ ಕಾಂಪೊನೆಂಟ್ಸ್ನ ಎಕ್ಸ್ಪ್ಲೈನ್ ಮಾಡುತ್ತೆ, ಯಾವುದೆಲ್ಲ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಆರ್ಗನೈಸೇಷನ್ ಸ್ಟ್ರಕ್ಚರ್. ಒಂದು ಐರಾರ್ಕಿ ಅಂತಂದರೆ ಇಲ್ಲೇ ಇದೆ ನೋಡಿ, CEO, ಮ್ಯಾನೇಜರ್, ಎಂಪ್ಲಾಯೀಸ್. ಫಸ್ಟ್ ಟಾಪ್ ಲೆವೆಲ್ ಅಂತಂದು ಯಾರು ಬರ್ತಾರೆ? CEO, ಯಾವುದೇ ಕಂಪ್ನಿದವರು. ನೆಕ್ಸ್ಟ್ ಮ್ಯಾನೇಜರ್, ದೆನ್ ಸೂಪರ್ವೈಸರ್, ದೆನ್ ಟೀಮ್ ಲೀಡರ್, ಆಮೇಲೆ ಎಂಪ್ಲಾಯೀಸ್ ಅಲ್ವಾ. ಒಂದು ಐರಾರ್ಕಿನ ಡಿಫೈನ್ ಮಾಡುತ್ತೆ, ಯಾರಿಗೆ ರಿಪೋರ್ಟ್ ಮಾಡಬೇಕು ಅಂತ. ಇವಾಗ ನಾರ್ಮಲ್ ಎಂಪ್ಲಾಯೀಸ್ ಏನು ಹೇಳ್ತಾರೆ, ಡೈರೆಕ್ಟಾಗಿ ಮ್ಯಾನೇಜರ್ ಹತ್ರ ಹೋಗ್ತಾರೆ? ಇಲ್ಲ, ಫಸ್ಟ್ ಅವರು ಟೀಮ್ ಲೀಡರ್ ಹತ್ರ ಹೋಗ್ತಾರೆ, ಇಲ್ಲ ಸೂಪರ್ವೈಸರ್ ಹತ್ರ ಹೋಗ್ತಾರೆ, ದೆನ್ ಆಫ್ಟರ್ ದಟ್ ಮ್ಯಾನೇಜರ್, ಆಫ್ಟರ್ ದಟ್ CEO. ಸೊ ಒಂದು ಪ್ರಾಪರ್ ಐರಾರ್ಕಿನ ಡಿಫೈನ್ ಮಾಡುತ್ತೆ. ಟಾಪ್ ಟು ಡೌನ್ ಇರುತ್ತೆ, ಇಲ್ಲ ಸೆಂಟ್ರಲ್ ಸರ್ಕ್ಯುಲರ್ ಫಾರ್ಮಲ್ಲಿ ಇರುತ್ತೆ ಅಂತ ಡಿಫೈನ್ ಮಾಡುತ್ತೆ. ದೆನ್ ಡಿಪಾರ್ಟ್ಮೆಂಟ್ಸ್, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, HR, ಸಪ್ಲೈ ಚೈನ್, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಫಿನಾನ್ಸ್, IT, R&D, ಆ ಥರ ತುಂಬ ಡಿಪಾರ್ಟ್ಮೆಂಟ್ಸ್ಗಳನ್ನ, ಫಂಕ್ಷನ್ಸ್ಗಳನ್ನ ಡಿವೈಡ್ ಮಾಡೋದಾಗಿರುತ್ತೆ. ದೆನ್ ಅಥಾರಿಟಿ, ಸೊ ಯಾರಿಗೆ ಹೈಯರ್ ಅಥಾರಿಟಿ ಯಾರು, ಲೈಕ್ ಇವಾಗ ಪರ್ಟಿಕ್ಯುಲರ್ ನೀವು ಜಾಯ್ನ್ ಆಗಿದ್ದೀವಿ ಇವಾಗ ಕಂಪ್ನಿಗೆ ಅಂತ ಕನ್ಸಿಡರ್ ಮಾಡಿ. ಸೊ ನಮ್ಮನ್ನು ಸೂಪರ್ವೈಸ್ ಮಾಡೋದಕ್ಕೆ ಒಬ್ಬರನ್ನ ಅಲಾಟ್ ಮಾಡಿರ್ತಾರೆ, ಸೊ ಒಬ್ಬರನ್ನ ಅಸೈನ್ ಮಾಡಿರ್ತಾರೆ. ಸೊ ಯಾರಿಗೆ ನಾವು ನಮ್ಮ ಕಂಪ್ಲೀಟ್ ಇಂಟೆನ್ಸ್ ಆಗಿ ಹೋಗಿದ್ದೀವಿ ಅಂತಂದರೆ ನಾವು ಯಾರಿಗೆ ವರ್ಕ್ನಲ್ಲಿ ಕಂಪ್ಲೀಟ್ ರಿಪೋರ್ಟ್ ಮಾಡಬೇಕು, ಯಾರಿಗೆ ಅಥಾರಿಟಿ ಇರುತ್ತೆ, ಏನೇ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಎಲ್ಲ ಯಾರಿಗಿರುತ್ತೆ, ಪ್ರತಿಯೊಂದನ್ನು ಕೂಡ ಡಿಫೈನ್ ಮಾಡೋದಕ್ಕೆ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ದೆನ್ ರೆಸ್ಪಾನ್ಸಿಬಿಲಿಟೀಸ್ ಅಮಾಂಗ್ ಎಂಪ್ಲಾಯೀಸ್, ಫಾರ್ ಈಚ್ ಇಂಡಿವಿಜುವಲ್ ಏನು ಮಾಡ್ತಾರೆ, ರೆಸ್ಪಾನ್ಸಿಬಿಲಿಟೀಸ್ನ ಅಸೈನ್ ಮಾಡ್ತಾರೆ. ಸೊ ದೀಸ್ ಆರ್ ದ ಮೇನ್ ಕಾಂಪೊನೆಂಟ್ಸ್ ವಿಚ್ ವಿಲ್ ಬಿ ಆನ್ಸರ್ಡ್ ಬೈ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್. ಸೊ ಇದಿಷ್ಟು ಕೂಡ ಪ್ರಾಪರಾಗಿ ಎಸ್ಟಾಬ್ಲಿಷ್ ಮಾಡುತ್ತೆ, ಆನ್ಸರ್ಸ್ ಮಾಡುತ್ತೆ ಯಾವುದು, ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್. ದೆನ್ ಐರಾರ್ಕಿ, ಸೊ ನಾನು ಆಲ್ರೆಡಿ ಹೇಳಿದೆ, ಡಿಫ್ರೆಂಟ್ ಲೆವೆಲ್ಸ್, ಯಾವ ರೀತಿ ಅಥಾರಿಟಿ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಸೂಪರ್ವೈಸ್ ಮಾಡೋದಾಗಿರ್ಬೋದು, ಯಾವ ರೀತಿ ಲೆವೆಲ್ಸ್ ಅಥಾರಿಟಿ ಕ್ಲಾಸಿಫೈ ಆಗುತ್ತೆ ಲೆವೆಲ್ಸ್, ಡಿಫ್ರೆಂಟ್ ಲೆವೆಲ್ಸಲ್ಲಿ ಅಂತ ಜಸ್ಟ್ ತೋರಿಸೋದಕ್ಕೆ ಐರಾರ್ಕಿ ಅಂತ ರೆಫರ್ ಮಾಡ್ತೀವಿ. ಸೊ ಟಾಪ್ ಟು ಡೌನ್ ಅಪ್ರೋಚ್ ಕಾಮನ್ ಆಗಿರುತ್ತೆ. ಸೊ ಕೆಲವೊಂದು ಇಂಡಸ್ಟ್ರೀಸ್ಗಳಲ್ಲಿ ಡಿಫ್ರೆಂಟ್ ಬೇಸ್ಡ್ ಆನ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಬಟ್ ಕಾಮನ್ ಆಗಿ ಅಂತ ಕನ್ಸಿಡರ್ ಮಾಡಿದ್ರೆ ಜನರಲ್ ಅಂತ ಅಂದರೆ ಒಂದು ಟಾಪ್ ಟು ಡೌನ್ ಅಪ್ರೋಚ್ ಐರಾರ್ಕಿನ ಫಾಲೋ ಮಾಡುತ್ತೆ. ಸೊ ದೀಸ್ ಆರ್ ದ ಮೇನ್ ಕಾನ್ಸೆಪ್ಟ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಇವಾಗ ಈ ಸ್ಲೈಡ್ ಇಲ್ಲಿಂದ ಇಂಪಾರ್ಟೆಂಟ್. ಫ್ರಮ್ ಲಾಸ್ಟ್ ಇಯರ್ 2025 ಕ್ವಶನ್ಸ್ ಏನಿದೆ, 2025 ಕ್ವಶನ್ ಪೇಪರಲ್ಲಿ ಫ್ರಮ್ ದಿಸ್ ಕಾನ್ಸೆಪ್ಟ್ಸ್, ನಾನು ಅವಾಗಲೇ ಹೇಳಿದೆ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಫಂಕ್ಷನಲ್ ಯೂನಿಟ್ಸ್ ಆರ್ ವಿ ಕ್ಯಾನ್ ಸೇ ಇಟ್ ಆಸ್ ಕೋರ್ ಯೂನಿಟ್ಸ್ ಆರ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿದೆ. ಸೊ ಇದರಿಂದ ಲಾಸ್ಟ್ ಇಯರ್ ಒಂದು ಕ್ವಶನ್ ಬಂದಿದೆ ಅಂತ ಕೂಡ ಹೇಳಿದೆ. ಫಾರ್ 1 ಮಾರ್ಕ್ ದೇ ಹ್ಯಾವ್ ಆಸ್ಕ್ಡ್ ಕ್ವಶನ್ಸ್. ಸೊ 3 ಸ್ಟೇಟ್ಮೆಂಟ್ಸ್ ಪ್ರೊವೈಡ್ ಮಾಡಿದ್ದಾರೆ, 3 ಡಿಸ್ಕ್ರಿಪ್ಷನ್ಸ್. ಸೊ 3 ಡಿಸ್ಕ್ರಿಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಡಿಸ್ಕ್ರಿಪ್ಷನ್ಸ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ದ ಕರೆಕ್ಟ್ ಡಿಸ್ಕ್ರಿಪ್ಷನ್ಸ್ ಅಬೌಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಅಂತ ಇದೆ, ಕರೆಕ್ಟ್ ಪೇರ್ಡ್ ಡಿಸ್ಕ್ರಿಪ್ಷನ್ಸ್ ಯಾವುದು ಅಂತ. ಸೊ ನೀವು ಐಡೆಂಟಿಫೈ ಮಾಡಬೇಕು. ಸೊ ಪ್ರಾಪರ್ ವರ್ಕಿಂಗ್ ಏನಂತ ಗೊತ್ತಿರಬೇಕಲ್ವಾ. ಸೊ ತುಂಬ ಈಸಿ, ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಏನು ವರ್ಕ್ ಮಾಡುತ್ತೆ, ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಏನು ವರ್ಕ್ ಮಾಡ್ತಾರೆ, ಮಾರ್ಕೆಟಿಂಗ್ ಅಂದರೆ ಏನು ವರ್ಕ್ ಮಾಡ್ತಾರೆ. ಸೊ ನಿಮ್ಗೆ ಎಲ್ಲರೂ ಆಲ್ರೆಡಿ ಐಡಿಯಾ ಇರುತ್ತೆ. ಸೊ ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮೇನ್ ಕೀವರ್ಡ್ಸ್ ಏನು ಇಂಪಾರ್ಟೆಂಟ್ ಇರುತ್ತೆ ಆ ಕೀವರ್ಡ್ಸ್ನ ಫೋಕಸ್ ಮಾಡಿ. ಫಸ್ಟ್ ಒನ್, ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್. ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಅಂತಾರೆ ಯಾವ ರೀತಿ ವರ್ಕ್ ಆಗುತ್ತೆ. ಅಫ್ಕೋರ್ಸ್ ಮನಿ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಕಂಪ್ನಿ ಆರ್ಗನೈಸೇಷನಿಂದ ಇನ್ ಆ್ಯಂಡ್ ಔಟ್ ಟ್ರಾನ್ಸಾಕ್ಷನ್ಸ್ ಏನಾಗುತ್ತೆ, ಮನಿ ಟ್ರಾನ್ಸಾಕ್ಷನ್, ಅದನ್ನೆಲ್ಲ ಟ್ರ್ಯಾಕ್ ಮಾಡಿ ಕಂಪ್ಲೀಟ್ ಒಂದು ಬ್ಯಾಲೆನ್ಸ್ ಶೀಟ್ನ ಕ್ರಿಯೇಟ್ ಮಾಡೋದು ವರ್ಕ್ ಯಾರ್ದಾಗಿರುತ್ತೆ, ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್. ಮೇನ್ ಟಾಸ್ಕ್ ಏನು, ದಿಸ್ ಡಿಪಾರ್ಟ್ಮೆಂಟ್ ಮ್ಯಾನೇಜಸ್ ಕಂಪ್ನೀಸ್ ಮನಿ, ಓವರ್ ಆಲ್ ಟ್ರಾನ್ಸಾಕ್ಷನ್ ಏನು ಇನ್ ಆ್ಯಂಡ್ ಔಟ್ ಆಗುತ್ತಲ್ವ, ಅದನ್ನು ಏನು ಮಾಡುತ್ತೆ, ಇನ್ ಆ್ಯಂಡ್ ಔಟ್ ಆಗೋ ಟ್ರಾನ್ಸಾಕ್ಷನ್ ಎಲ್ಲ ಅದನ್ನು ಟ್ರ್ಯಾಕ್ ಮಾಡಿ ಅದನ್ನು ಕಂಪ್ಲೀಟಾಗಿ ಮ್ಯಾನೇಜ್ ಮಾಡಿ ಒಂದು ಬ್ಯಾಲೆನ್ಸ್ ಶೀಟ್ನ ಕ್ರಿಯೇಟ್ ಮಾಡೋದೇ ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಮೇನ್ ಜಾಬ್. ದೆನ್ ಮೇನ್ ಟಾಸ್ಕ್ ಏನು ಪರ್ಫಾರ್ಮ್ ಮಾಡ್ತಾರೆ ಅವರು, ಬಡ್ಜೆಟಿಂಗ್, ಪೀಪಲ್ ಹೌ ಮನಿ ಶುಡ್ ಬಿ ಸೆಂಟ್, ಅಕೌಂಟಿಂಗ್, ಕೀಪಿಂಗ್ ರೆಕಾರ್ಡ್ಸ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್, ಟ್ಯಾಕ್ಸ್ ಮ್ಯಾನೇಜ್ಮೆಂಟ್, ಪೇಯಿಂಗ್ ಟ್ಯಾಕ್ಸಸ್ ಟು ದಿ ಗವರ್ನಮೆಂಟ್ಸ್. ಸೊ ಇಲ್ಲಿ ಬಂದರೆ ನಾನು ಒಂದು ಡಿಫ್ರೆನ್ಸ್ ಹೇಳ್ತೀನಿ, ಇವಾಗ ಒಂದು ಮೇನ್ ಪಾಯಿಂಟ್ ಹೇಳ್ತೀನಿ, ಜಸ್ಟ್ ಕೇಳಿಸ್ಕೊಳ್ಳಿ, ಓಕೆ. ಸೊ ಇಲ್ಲಿ ಏನು ಮೇನ್ ಪಾಯಿಂಟ್ ಅಂತ ಅಂದರೆ ಬಡ್ಜೆಟಿಂಗ್ನ ಮಾಡೋರು ಬಂದ್ಬಿಟ್ಟು ಯಾರು ಡಿಪಾರ್ಟ್ಮೆಂಟ್ ಆಗಿರ್ತಾರೆ, ಫಿನಾನ್ಸ್ ಡಿಪಾರ್ಟ್ಮೆಂಟಾ ಇಲ್ಲ. ಸೊ ನಾವು ಕನ್ಸಿಡರ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಂದು ಟ್ರಾನ್ಸಾಕ್ಷನ್ ಏನೇನು ಟ್ರಾನ್ಸಾಕ್ಷನ್ ಆಗ್ತಿದೆ ಕಂಪ್ನಿಯಲ್ಲಿ, ಸೊ ಆ ಟ್ರಾನ್ಸಾಕ್ಷನ್ ಎಲ್ಲದನ್ನು ಮ್ಯಾನೇಜ್ ಮಾಡೋದು ಮೇನ್ ವರ್ಕ್ ಬಂದು ಫಿನಾನ್ಸ್ ಡಿಪಾರ್ಟ್ಮೆಂಟ್. ಇಲ್ಲಿ ಅಕೌಂಟಿಂಗ್ ಅಂತ ಇದೆಯಲ್ವಾ, ಈ ಅಕೌಂಟಿಂಗ್ ಟಾಸ್ಕ್ ಅನ್ನೋದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದು ಕೂಡ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಬಟ್ ಈ ಬಡ್ಜೆಟಿಂಗ್ ಅಂತ ಇದೆ, ಇನ್ನೊಂದು ಪೇ ರೋಲ್ ಅಂತ ಇದೆ, ಪೇ ರೋಲ್, ಬಡ್ಜೆಟಿಂಗ್ ಇವೆಲ್ಲ ಏನಾಗಿರುತ್ತೆ, ಇವೆಲ್ಲ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸೇ ವರ್ಕ್ ಆಗಿರುತ್ತೆ.
ಪೇರೋಲ್ ಅಂತ ಕನ್ಸಿಡರ್ ಮಾಡಿದ್ರೆ ಲೈಕ್ ಇವಾಗ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಪೇ ಮಾಡಬೇಕು. ಎಂಪ್ಲಾಯಿಗೆ ಸ್ಯಾಲ್ರಿ ಪೇ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಎಂಪ್ಲಾಯೀಸ್ ಡೀಟೇಲ್ಸ್ ಲೈಕ್ ಅಟೆಂಡೆನ್ಸ್ ಡೀಟೇಲ್ಸ್ನ ಟ್ರ್ಯಾಕ್ ಮಾಡಿ ಎಷ್ಟು ದಿನ ಆಬ್ಸೆಂಟ್ ಆಗಿದ್ದಾರೆ, ಎಷ್ಟು ದಿನ ಬಂದಿದ್ದಾರೆ ಅಂತ ಟ್ರ್ಯಾಕ್ ಮಾಡೋರು ಯಾರು? HR ಡಿಪಾರ್ಟ್ಮೆಂಟ್. ಎಂಪ್ಲಾಯೀಸ್ಗೆ ಲೈಕ್ ಎಷ್ಟು ಇನ್ಸೆಂಟಿವ್ಸ್ ಕೊಡಬೇಕು, ಇನ್ಕ್ರಿಮೆಂಟ್ಸ್ ಎಷ್ಟು ಕೊಡಬೇಕು, ಪ್ರತಿಯೊಂದು ಡಿಸೈನ್ ಮಾಡೋದು ಯಾರು? HR ಡಿಪಾರ್ಟ್ಮೆಂಟ್. ಕಂಪ್ಲೀಟ್ HR ಡಿಪಾರ್ಟ್ಮೆಂಟ್ ನೋಡ್ಕೋತಾರೆ ಎಂಪ್ಲಾಯೀಸ್ ಸ್ಯಾಲ್ರಿ ಬಗ್ಗೆ, ಪೇರೋಲ್ ಬಗ್ಗೆ. ಬಟ್ ಲಾಸ್ಟಲ್ಲಿ ಅದನ್ನು ಏನೇನು ಅಮೌಂಟ್ ಪೇ ಮಾಡಿದ್ದಾರೆ ಎಷ್ಟು ಅಂತದನ್ನೆಲ್ಲ ಟ್ರ್ಯಾಕ್ ಮಾಡೋರು ಯಾರಾಗಿರ್ತಾರೆ? ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ಸೇಮ್ ಆಸ್ ಇಟ್ ಇಸ್ ಬಡ್ಜೆಟಿಂಗ್ ಕೂಡ. ಬಡ್ಜೆಟಿಂಗ್ನ ಮಾಡೋರು ಯಾರಾಗಿರ್ತಾರೆ? 3 ಟೈಪ್ಸ್ ಆಫ್ ಬಡ್ಜೆಟಿಂಗ್ ಬರುತ್ತೆ ನಮ್ಮ ಲೈಕ್ ಕಂಪ್ನೀಸ್ ಅಂತ ಕನ್ಸಿಡರ್ ಮಾಡಿದ್ರೆ. ಒಂದು ಬಡ್ಜೆಟಿಂಗ್ ಮಾಡೋರು ಯಾರು? ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಬಡ್ಜೆಟ್ ಮಾಡ್ತಾರೆ? ಲೈಕ್ ಕನ್ಸಿಡರಿಂಗ್ ಕಸ್ಟಮರ್ ನೀಡ್ಸ್. ಸೊ ಅದರ್ವೈಸ್ ಮಾರ್ಕೆಟ್ ಡಿಮ್ಯಾಂಡ್ಸ್, ಮಾರ್ಕೆಟಲ್ಲಿ ಟ್ರೆಂಡಿಂಗಲ್ಲಿ ಏನಿರುತ್ತೆ, ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆಯಾ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗೆ, ಅದರ್ವೈಸ್ ಯಾವುದೇ ಆಗಿರಲಿ. ಸೊ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಹೇಗಿದೆ ಆ್ಯಂಡ್ ಕಸ್ಟಮರ್ಸ್ಗೆ ಏನು ರಿಕ್ವೈರ್ಮೆಂಟ್ ಇದೆ, ಕಾಂಪಿಟೇಟರ್ಸ್ ಯಾರು, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಏನು ಮಾಡ್ತಾರೆ? ಬಡ್ಜೆಟ್ ಮಾಡ್ತಾರೆ. ಯಾವುದೇ ಒಂದು ಪ್ರಾಡಕ್ಟ್ ಆಗಿರಲಿ, ಏನೇ ಒಂದು ಪ್ರಾಜೆಕ್ಟ್ ಆಗಲಿ ಬಡ್ಜೆಟಿಂಗ್ ಮಾಡ್ತಾರೆ. ದೆನ್ ಇಫ್ ಯು ಕನ್ಸಿಡರ್, ಇದು ಮಾರ್ಕೆಟ್ ಅವ್ರು ಮಾಡೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ದೆನ್ ಓವರ್ ಆಲ್ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಕಂಪ್ನಿಯ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಕಂಪ್ನಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಬಡ್ಜೆಟಿಂಗ್ ಮಾಡ್ತಾರೆ? ಲೈಕ್ ಅನಲೈಸಿಂಗ್ ಕಂಡೀಷನ್ ಆಫ್ ಕಂಪ್ನಿ ಫಿನಾನ್ಷಿಯಲಿ. ಸೊ ಫಿನಾನ್ಷಿಯಲಿ ಕಂಪ್ನಿ ಸ್ಟೇಬಲ್ ಆಗಿದೆಯಾ ಇಲ್ಲಿ ಅಂತ ಚೆಕ್ ಮಾಡಿ ಆ ಕಂಡೀಷನ್ ಮೇಲೆ ಏನು ಮಾಡ್ತಾರೆ? ಕಂಪ್ನಿ ಲೈಕ್ ಮ್ಯಾನೇಜ್ಮೆಂಟ್, ಓವರ್ ಆಲ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ? ಬಿಸ್ನೆಸ್ ಮ್ಯಾನೇಜರ್ ಏನಿರ್ತಾರೆ ಅವರು ಬಡ್ಜೆಟಿಂಗ್ನ ಮಾಡ್ತಾರೆ ಯಾವುದೇ ಪ್ರಾಜೆಕ್ಟ್ ಆಗಲಿ. ಸೊ ಫಿನಾನ್ಷಿಯಲಿ ಸ್ಟೇಬಲ್ ಇದೆ ಅಂತಂದರೆ ಲೈಕ್ ಜಾಸ್ತಿ ಬಿಡ್ ಮಾಡ್ತಾರೆ. ಅದರ್ವೈಸ್ ಸ್ಟೇಬಲ್ ಲಾಸಲ್ಲಿ ಇದೆ ಅಂತಂದರೆ ಆವಾಗ ಬಡ್ಜೆಟಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಬಡ್ಜೆಟಿಂಗ್ ಮಾಡೋರು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಓವರ್ ಆಲ್ ಹೆಡ್ ಆಫ್ ದಿ ಕಂಪನಿ, ಬಿಸ್ನೆಸ್ ಹೆಡ್ ಯಾರು ಇರ್ತಾರೆ, ಮ್ಯಾನೇಜ್ಮೆಂಟ್ ಯಾರು ಇರ್ತಾರೆ ಅವರು ಮಾಡ್ತಾರೆ. ದೆನ್ ಇನ್ನೊಬ್ಬರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಇವಾಗ ಪ್ರಾಜೆಕ್ಟ್ ಬೇಸ್ಡ್ ಅಂತ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಇರ್ತಾರಲ್ವ, ಅವರು ಕೂಡ ಬಡ್ಜೆಟಿಂಗ್ ಮಾಡ್ಬೋದು. ಪ್ರಾಜೆಕ್ಟ್ ಬೇಸ್ಡ್ ಅಂತ ಏನಿರ್ತಾರೆ ಲೈಕ್ ಪ್ರಾಜೆಕ್ಟ್ ಬೇಸ್ಡ್ ಇಂಡಸ್ಟ್ರೀಸ್ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಇರ್ತಾರೆ. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಕೂಡ ಬಡ್ಜೆಟಿಂಗ್ ಮಾಡ್ತಾರೆ. ಯಾವ ರೀತಿ ಬಡ್ಜೆಟ್ ಮಾಡ್ತಾರೆ? ಬೇಸ್ಡ್ ಆನ್ ಕಂಡೀಷನ್ಸ್, ಫ್ಯಾಕ್ಟರ್ಸ್ ಲೈಕ್ ಎಕ್ಸ್ಪೆನ್ಸಸ್. ಸೊ ಓವರ್ ಆಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ, ಓವರ್ ಆಲ್ ಎಕ್ಸ್ಪೆನ್ಸಸ್ನ ಕನ್ಸಿಡರ್ ಮಾಡಿ ಬಡ್ಜೆಟ್ ಮಾಡ್ತಾರೆ. ಸೊ 3 ಟೈಪ್ಸ್ ಆಫ್ ಬಡ್ಜೆಟಿಂಗ್ ಬಂತು. ಸೊ ಈ ಬಡ್ಜೆಟಿಂಗ್ ಬಂದು ವರ್ಕ್ ಆಫ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ಮಾರ್ಕೆಟಿಂಗ್, IT ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ಬಟ್ ಈ ಬಡ್ಜೆಟಿಂಗಲ್ಲಿ ಲೈಕ್ ಎಷ್ಟು ಅಮೌಂಟ್ ಸ್ಪೆಂಡ್ ಆಗಿದೆ, ಯಾವುದೋ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕಂತಂದ್ರೆ, ಏನೋ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕಂದ್ರೆ ಎಷ್ಟು ಅಮೌಂಟ್ ಸ್ಪೆಂಡ್ ಆಗಿದೆ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡಿ ಅದನ್ನು ಲೈಕ್ ಮ್ಯಾನೇಜ್ ಮಾಡೋ, ರೆಕಾರ್ಡ್ ಕೀಪ್ ಮಾಡೋರು ಯಾರಾಗಿರ್ತಾರೆ? ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಅವರು ಆಗಿರ್ತಾರೆ. ಓಕೆನಾ? ಸೊ ಬಡ್ಜೆಟಿಂಗ್ ಅಂದಿದ ತಕ್ಷಣ ಬಡ್ಜೆಟ್ ಮಾಡೋದು ಲೈಕ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ವರ್ಕ್ ಅಲ್ಲ, ಅದು ಬಂದ್ಬಿಟ್ಟು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವ್ರದ್ದೆಲ್ಲ ಜಾಬ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಓವರ್ ಆಲ್ ಮ್ಯಾನೇಜ್ಮೆಂಟು ಇಲ್ಲ ಪ್ರಾಜೆಕ್ಟ್ ಮ್ಯಾನೇಜರ್ ವರ್ಕ್ ಆಗಿರುತ್ತೆ. ಬಟ್ ಅದನ್ನೆಲ್ಲ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡೋರು, ಡೀಟೇಲ್ಸ್ ಮನಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಟ್ರ್ಯಾಕ್ ಮಾಡೋರು ಬಂದ್ಬಿಟ್ಟು ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ದೆನ್ ಇಂಪಾರ್ಟೆನ್ಸ್, ಏನಕ್ಕೆ ಇಂಪಾರ್ಟೆಂಟ್ ಇದೆ ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಅಂತ ಅಂದರೆ ಎಲ್ಪ್ಸ್ ಕಂಪನಿ ಕಂಟ್ರೋಲ್ ಮನಿ ಪ್ರಾಪರ್ಲಿ. ಸೊ ಪ್ರಾಪರಾಗಿ ಮನಿ ಟ್ರಾನ್ಸಾಕ್ಷನ್ ಏನಾಗ್ತದೆ ಅದನ್ನೆಲ್ಲದನ್ನು ಪ್ರಾಪರಾಗಿ ಎನ್ಶೋರ್ ಮಾಡೋದಕ್ಕೆ, ಕರೆಕ್ಟಾಗಿದೆ ಅಂತ ಎಲ್ಲದನ್ನು ಚೆಕ್ ಮಾಡೋದಕ್ಕೆ, ರೆಕಾರ್ಡ್ಸ್ ಎಲ್ಲದನ್ನು ಪ್ರಾಪರಾಗಿ ಮೇಂಟೈನ್ ಮಾಡೋದಕ್ಕೆಲ್ಲ ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಕಂಪ್ಲೀಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಏನಿದೆ ಇದನ್ನೆಲ್ಲ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡಿ ರಿಪೋರ್ಟ್ ಜನರೇಟ್ ಮಾಡೋದು ಕೂಡ ಫಿನಾನ್ಸ್ ಮತ್ತು ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ಇದು ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟು ಮೇನ್ ವರ್ಕ್. ನೆಕ್ಸ್ಟ್ ಒನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, R&D. ಸಿಂಪಲ್ R&D ಅಂತಾರೆ, ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ. ಇನೋವೇಟಿವ್ ಐಡಿಯಾಸ್, ಕ್ರಿಯೇಟಿವ್ ಆಗಿ ಐಡಿಯಾಸ್ನ ಜನರೇಟ್ ಮಾಡೋದು. ಇವಾಗ ಏನೋ ಒಂದು ಮಾರ್ಕೆಟಲ್ಲಿ ಟ್ರೆಂಡ್ ಇದೆ, ಇಲ್ಲ ಏನೋ ಒಂದು ಮಾರ್ಕೆಟಲ್ಲಿ ತುಂಬ ದಿನ ಆದರೂ ಲೈಕ್ ಕಸ್ಟಮರ್ಸ್ ಏನೋ ಒಂದು ಲೈಕ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಬಟ್ ಆ ಕಸ್ಟಮರ್ಸ್ ಫುಲ್ಫಿಲ್ ಆಗುತ್ತಾರೆ, ಯಾವುದೊಂದು ಪ್ರಾಡಕ್ಟ್ ಬಂದಿಲ್ಲ ಅಂತಂದರೆ ಎಲ್ಲದನ್ನು R&D ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ? ಸೊ ನೀವು ಇನೋವೇಟಿವ್ ಆಗಿ ಐಡಿಯಾಸ್ನ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ, ಇನೋವೇಟಿವ್ ಐಡಿಯಾಸ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನಿರುತ್ತೆ, ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ಗಳಲ್ಲಿ ಏನು ಲಿಮಿಟೇಷನ್ಸ್ ಇದೆ, ಪ್ರಾಬ್ಲಮ್ಸ್ ಏನಿದೆ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು, ರೆಕ್ಟಿಫೈ ಮಾಡ್ಬೋದು ಅಂತಲೂ ಐಡಿಯಾಸ್ ಜನರೇಟ್ ಮಾಡ್ತಾರೆ. ಟು ಇಂಪ್ರೂವ್ ದ ಎಕ್ಸಿಸ್ಟಿಂಗ್ ಡಿಸೈನ್ಸ್ ಆ್ಯಂಡ್ ಟು ಎಸ್ಟಾಬ್ಲಿಷ್ ಟು ಕ್ರಿಯೇಟ್ ಎ ನ್ಯೂ ಡಿಸೈನ್ಸ್, ನ್ಯೂ ಪ್ರಾಡಕ್ಟ್ನ ಡಿಸೈನ್ ಮಾಡೋದಕ್ಕೂ ಕೂಡ ಕ್ರಿಯೇಟ್ ಮಾಡೋಕ್ಕೂ ಕೂಡ ಐಡಿಯಾಸ್ನ ಪ್ರೊವೈಡ್ ಮಾಡ್ತಾರೆ. ಸೊ R&D ಅಂದರೆ ಏನಾಗಿರುತ್ತೆ? ದಿಸ್ ಡಿಪಾರ್ಟ್ಮೆಂಟ್ ಕ್ರಿಯೇಟ್ಸ್ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಇಂಪ್ರೂವ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್. ನ್ಯೂ ಐಡಿಯಾಸ್ನ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ದೇ ಪ್ರೊವೈಡ್ಸ್ ಐಡಿಯಾಸ್ ಫಾರ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ ಆಲ್ಸೋ. ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ಗೂ ಕೂಡ ಐಡಿಯಾನ ಪ್ರೊವೈಡ್ ಮಾಡ್ತಾರೆ. ಸೊ ಇದು R&D. ಸೊ ಮೇನ್ ಟಾಸ್ಕ್ ಏನು? ಪ್ರಾಡಕ್ಟ್ ಡಿಸೈನ್, ಟೆಸ್ಟಿಂಗ್, ಇನೋವೇಷನ್. ಪ್ರಾಡಕ್ಟ್ ಡಿಸೈನ್ ಅಂದ್ರೆ ಏನು? ನ್ಯೂ ಪ್ರಾಡಕ್ಟ್ ಐಡಿಯಾಸ್, ಇವಾಗ ಏನೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಐಡಿಯಾಸ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಬಿಲ್ಡ್ ಪ್ರೋಟೋಟೈಪ್ಸ್. ಪ್ರೋಟೋಟೈಪ್ನು ಕೂಡ ಬಿಲ್ಡ್ ಮಾಡ್ತಾರೆ. ಪ್ರೋಟೋಟೈಪ್ ಅಂದರೆ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ, ಇಟ್ಸ್ ನಥಿಂಗ್ ವಿತ್ ಸ್ಯಾಂಪಲ್ ಮಾಡೆಲ್. ಬಿಫೋರ್ ಸ್ಟಾರ್ಟಿಂಗ್ ವಿತ್ ಆ್ಯಕ್ಚುಯಲ್ ಪ್ರಾಡಕ್ಟ್ ಇಂಪ್ಲಿಮೆಂಟೇಷನ್ ನಾವೇನು ಮಾಡ್ತೀವಿ, ಒಂದು ಸ್ಯಾಂಪಲ್ ಮಾಡೆಲ್ನ ಬಿಲ್ಡ್ ಮಾಡ್ತೀವಿ. ಅದು ಟೆಸ್ಟ್ ಆಗಿ ಓಕೆ ಆದರೆ ಮಾತ್ರ ಏನು ಮಾಡ್ತೀವಿ, ನೆಕ್ಸ್ಟ್ ಕಂಪ್ಲೀಟ್ ಪ್ರೊಡಕ್ಷನ್ಗೆ ಎಂಟರ್ ಆಗುತ್ತೆ ನಮಗೆ ಓವರ್ ಆಲ್ ಆಗಿ. ಸೊ ಸ್ಯಾಂಪಲ್ ಡಿಸೈನ್ನ ಕ್ರಿಯೇಟ್ ಮಾಡ್ತಾರೆ, ಪ್ರೋಟೋಟೈಪ್, ಪ್ರಾಡಕ್ಟ್ ಡಿಸೈನ್, ದೆನ್ ಟೆಸ್ಟಿಂಗ್. ಸೊ ಚೆಕ್ ಮಾಡ್ತಾರೆ ವೆದರ್ ಇಟ್ ವರ್ಕ್ಸ್ ಕರೆಕ್ಟ್ ಆರ್ ನಾಟ್ ಅಂತ ಚೆಕ್ ಮಾಡಿ ಎನ್ಶೋರ್ ಮಾಡ್ತಾರೆ. ದೆನ್ ಇನೋವೇಷನ್ಸ್, ಬೆಟರ್ ಟೆಕ್ನಾಲಜೀಸ್ ಮೆಥಡ್ಗಳನ್ನ ರಿಸರ್ಚ್ ಮಾಡಿ ಒಂದು ನ್ಯೂ ಟೆಕ್ನಾಲಜೀಸ್ ಐಡಿಯಾಸ್ಗಳನ್ನೆಲ್ಲ ಪ್ರೊವೈಡ್ ಮಾಡೋದು ಮೇನ್ ಟಾಸ್ಕ್ ಆಫ್ R&D ಡಿಪಾರ್ಟ್ಮೆಂಟ್.
ದೆನ್ ಇಂಪಾರ್ಟೆನ್ಸ್ ಆಫ್ R&D ಏನು ಇಂಪಾರ್ಟೆನ್ಸ್ ಆಗಿರುತ್ತೆ, ಎಲ್ಪ್ಸ್ ಇನ್ ಕಂಪ್ನಿ ಗ್ರೋತ್. ಸೊ R&D ಡಿಪಾರ್ಟ್ಮೆಂಟ್ಸ್ ನ್ಯೂ ಐಡಿಯಾಸ್ ಪ್ರೊವೈಡ್ ಮಾಡಿದ್ರೇ ಕಂಪ್ನಿಯವರು ನ್ಯೂ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾರೆ. ಇಲ್ಲ ಅಂತಂದರೆ ಸೇಮ್ ಪ್ರಾಡಕ್ಟ್ಸ್ನ ಏನು ಮಾಡ್ತಾ ಇರ್ತಾರೆ, ಹೇಗೇನು ಅದನ್ನೇ ಮ್ಯಾನುಫ್ಯಾಕ್ಚರ್ ಮಾಡಿ ಅದರಲ್ಲಿ ಏನಾದ್ರು ಚೇಂಜಸ್ ಮಾಡಿ ಲಾಂಚ್ ಮಾಡ್ತಾ ಇರ್ತಾರೆ, ಲೈಕ್ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾ ಇರ್ತಾರೆ. ಅದರಿಂದ ಲೈಕ್ ಬ್ರ್ಯಾಂಡ್ ಅಂತ ಒಂದು ಕಂಪ್ನಿಗೆ ರೆಕಗ್ನೈಸ್ ಆಗುತ್ತಾ, ಇಲ್ಲ. ಸೊ ಇನೋವೇಟಿವ್ ಆಗಿ ಐಡಿಯಾಸ್ನ ಪ್ರೊವೈಡ್ ಮಾಡ್ತಿದ್ದಾರೆ, ಎಕ್ಸಿಸ್ಟಿಂಗ್ ಒನ್ನಲ್ಲಿ ಇನ್ನೂ ಬೆಟರ್ ವೇಲಿ ಇಂಪ್ರೂವ್ ಮಾಡ್ತಿದ್ದಾರೆ ಅಂತಂದರೆ ಮಾತ್ರ ಕಂಪ್ನಿಗೆ ಗ್ರೋತ್ ಅನ್ನೋದು ಸಿಗುತ್ತೆ, ಒಂದು ರೆಕಗ್ನೈಸೇಷನ್ ಅನ್ನೋದು ಸಿಗುತ್ತೆ. ದೆನ್ ಎನ್ಕರೇಜಸ್ ಇನೋವೇಷನ್ ಆ್ಯಂಡ್ ಇಂಪ್ರೂವ್ಮೆಂಟ್. ಸೊ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಇನೋವೇಟಿವ್ ಐಡಿಯಾಸ್ಗೆ ಎನ್ಕರೇಜ್ ಮಾಡುತ್ತೆ ಈ ಡಿಪಾರ್ಟ್ಮೆಂಟ್. ಸೊ ದಿಸ್ ಇಸ್ ಅವರ್ R&D ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಒನ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್, IT. ಸೊ ಐ ಟಿ ಸ್ಕಿಲ್ಸ್ ಅಂತಲೇ ಸಬ್ಜೆಕ್ಟೆಲ್ಲ ಇದೆ IT ಅಂತ. ಸೊ IT ಡಿಪಾರ್ಟ್ಮೆಂಟ್ ಏನು ವರ್ಕ್ ಮಾಡ್ತಾರೆ, 4th 5th ಚಾಪ್ಟರ್ ಎಲ್ಲ ಏನಿದೆ ಅದೆಲ್ಲ ಅದನ್ನು ಸೇರಿಸಿ ಕಂಪ್ಲೀಟಾಗಿ ಬರಿಬೋದು ನಾವು IT ಡಿಪಾರ್ಟ್ಮೆಂಟ್ ಅಂದರೆ. ಸೊ IT ಡಿಪಾರ್ಟ್ಮೆಂಟ್ಸ್ ಏನು ಮಾಡ್ತಾರೆ, ಮ್ಯಾನೇಜರ್ಸ್ ಕಂಪ್ಯೂಟರ್ ಸಿಸ್ಟಮ್ ಡಿವೈಸಸ್ ಸಾಫ್ಟ್ವೇರ್ ಆ್ಯಂಡ್ ಟೆಕ್ನಾಲಜೀಸ್. ಓವರ್ ಆಲ್ ನೆಟ್ವರ್ಕ್ ಏನಿದೆ ನೆಟ್ವರ್ಕ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ನೆಟ್ವರ್ಕ್ ಅಂದರೆ ಐಡಿಯಾ ಇದೆ ಅಲ್ವಾ. ಸೊ ನೆಟ್ವರ್ಕ್ ಅಂದರೆ ಏನಾಗಿರುತ್ತೆ, ಇಂಟರ್ ಕನೆಕ್ಟೆಡ್ ಡಿವೈಸಸ್, ಒನ್ ಆರ್ ಮೋರ್ ಡಿವೈಸಸ್ ಕನೆಕ್ಟ್ ಆಗಿರೋ ನಾವೇನಂತ ರೆಫರ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರೆಫರ್ ಇಟ್ ಆಸ್ ನೆಟ್ವರ್ಕ್. ಎಂಟೈರ್ ನೆಟ್ವರ್ಕ್ನ ಮ್ಯಾನೇಜ್ ಮಾಡೋದೇ ಮೇನ್ ಜಾಬ್ ಆಫ್ IT ಡಿಪಾರ್ಟ್ಮೆಂಟ್. ಮೇನ್ ಟಾಸ್ಕ್ ಸಿಸ್ಟಮ್ ಮೇಂಟೆನೆನ್ಸ್. ಪ್ರತಿಯೊಂದು ಸಿಸ್ಟಮ್ ಏನು ಕಂಪ್ನಿಯಲ್ಲಿ ಏನೇನು ಸಿಸ್ಟಮ್ ಯೂಸ್ ಮಾಡ್ತಾರೆ ಎಲ್ಲ ಸಿಸ್ಟಮ್ಸ್ನು ಕೂಡ ಪ್ರಾಪರಾಗಿ ಮೇಂಟೈನ್ ಮಾಡಿ ಅದು ಲೈಕ್ ಏನು ಇಶ್ಯೂ ಬರ್ದೇ ಇರೋ ಥರ ನೋಡ್ಕೊಳ್ಳೋದು ಮೇನ್ ಜಾಬ್ ಆಫ್ IT ಡಿಪಾರ್ಟ್ಮೆಂಟ್ ಆಗಿರುತ್ತೆ. ದೆನ್ ನೆಟ್ವರ್ಕ್ ಸೆಕ್ಯೂರಿಟಿ, ಎಂಟೈರ್ ನೆಟ್ವರ್ಕಿಗೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದು ಕೂಡ ಮೇನ್ ಜಾಬ್ ಆಫ್ IT. ಸೊ ಯಾವ ರೀತಿ ನೆಟ್ವರ್ಕಿಗೆ ಸಪೋರ್ಟ್ ಲೈಕ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾರೆ, ಸೊ ಅನ್ಅಥರೈಸ್ ಪರ್ಸನ್ಸ್ ಡೇಟಾ ಆಕ್ಸೆಸ್ ಮಾಡೋದನ್ನು ಅವಾಯ್ಡ್ ಮಾಡ್ತಾರೆ. ಸೊ ಲೈಕ್ ಏನಾದ್ರು ಲೈಕ್ ಹ್ಯಾಕರ್ಸ್ ಏನಾದ್ರು ಅಟೆಂಪ್ಟ್ ಮಾಡ್ತಾ ಇದ್ದಾರೆ, ಡೇಟಾ ಪ್ಯಾಕೆಟ್ಸ್ಗಳಲ್ಲಿ ಹ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಟ್ರೈ ಮಾಡ್ತಿದ್ದಾರೆ, ಲೀಕ್ ಮಾಡೋದಕ್ಕೆ ಇನ್ಫಾರ್ಮೇಷನ್ ಅಂತ ಇಲ್ಲ ಅಂದರೆ ಅವ್ರನ್ನೆಲ್ಲದನ್ನು ಪ್ರಿಫರ್ ಮಾಡೋದಕ್ಕೆ ಲೈಕ್ ಸ್ಟಾಪ್ ಮಾಡೋದಕ್ಕೆ ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡ್ತೀವಿ, ಸೆಕ್ಯೂರಿಟಿ ರೂಲ್ಸ್ ಏನಿರುತ್ತೆ ಅದನ್ನು ಬಿಲ್ಡ್ ಮಾಡ್ತಾರೆ ಯೂಸಿಂಗ್ ಸೆಕ್ಯೂರಿಟಿ ಡಿವೈಸಸ್. ಸೊ ಇದೆಲ್ಲ ನೆಟ್ವರ್ಕ್ ಸೆಕ್ಯೂರಿಟಿ ಮ್ಯಾನೇಜ್ ಮಾಡ್ತಾರೆ. ದೆನ್ ಟೆಕ್ನಿಕಲ್ ಸಪೋರ್ಟ್ಸ್. ಸೊ ಎಂಟೈರ್ ವರ್ಕಿಂಗ್ ಪ್ರೊಸೆಸ್ ಏನಿರುತ್ತೆ ಇವಾಗ ಸೇಲ್ಸ್ HR ಫಿನಾನ್ಸ್ ಎಲ್ಲರಿಗೂ ಕೂಡ ಸಪೋರ್ಟ್ನ ಪ್ರೊವೈಡ್ ಮಾಡಬೇಕು, ಲೈಕ್ ಒಂದು ಎಂಟೈರ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕು. ಟೆಕ್ನಿಕಲ್ ಸಪೋರ್ಟ್ ಪ್ರೊವೈಡ್ ಮಾಡ್ತಾರೆ, ಯಾವುದೇ ಪ್ರಾಬ್ಲಮ್ಸ್ ಇದ್ರೆ ಸಾಲ್ವ್ ಮಾಡಿ. ದೆನ್ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್. ಸೊ ಕಂಪ್ನಿದು ಏನು ಅಪ್ಲಿಕೇಶನ್ಸ್ ಇರುತ್ತೆ, ERP ಅಂತ ಹೇಳಿದ್ವಲ್ಲ, ಆ್ಯಪ್ ಅಂತ, ಓವರ್ ಆಲ್ ಕಂಪ್ನಿದು ವರ್ಕ್ ಮ್ಯಾನೇಜ್ ಮಾಡೋಕ್ಕೆ ಒಂದು ಆ್ಯಪ್ ಇರುತ್ತಲ್ವ, ಆ ಆ್ಯಪ್ನ ಕಂಪ್ಲೀಟಾಗಿ ಮ್ಯಾನೇಜ್ ಮಾಡೋದು ಮಾನಿಟರ್ ಮಾಡೋದು ಯಾರಾಗಿರ್ತಾರೆ, IT ಡಿಪಾರ್ಟ್ಮೆಂಟ್. ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್, ಮ್ಯಾನೇಜಿಂಗ್ ಕಂಪನಿ ಅಪ್ಲಿಕೇಶನ್ಸ್ ಆ್ಯಂಡ್ ಸಿಸ್ಟಮ್ಸ್. ಓವರ್ ಆಲ್ ಕಂಪ್ನಿಯದೇ ಅಪ್ಲಿಕೇಶನ್ ಸಿಸ್ಟಮ್ಸ್ ಏನಿದೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋದು IT ಡಿಪಾರ್ಟ್ಮೆಂಟ್ ವರ್ಕ್. ದಿಸ್ ಆರ್ ದ ಮೇನ್ ಟಾಸ್ಕ್ ಆಫ್ IT. ಇಂಪಾರ್ಟೆಂಟ್ ಏನು IT ಡಿಪಾರ್ಟ್ಮೆಂಟ್, ಇಂಪಾರ್ಟೆಂಟ್ ಏನಕ್ಕೆ, ಸಪೋರ್ಟ್ಸ್ ಡಿಜಿಟಲ್ ವರ್ಕ್. ಡಿಜಿಟಲ್ ವರ್ಕ್ನ ಸಪೋರ್ಟ್ ಮಾಡುತ್ತೆ. ಲೈಕ್ ನಾವು ಮ್ಯಾನ್ಯುವಲಿ ಯಾವುದಕ್ಕೂ ಲೈಕ್ ಮ್ಯಾನ್ಯುವಲಿ ಯಾವುದು ವರ್ಕ್ನ ಮಾಡೋದಿಲ್ಲ, ಇದೆಲ್ಲ ಕಂಪ್ಲೀಟಾಗಿ ಏನಾಗುತ್ತೆ ಡಿಜಿಟಲ್ ಬೇಸ್ಡ್ ಆಗಿರುತ್ತೆ, ಟೆಕ್ನಾಲಜಿ ಬೇಸ್ಡ್. ದೆನ್ ಕೀಪ್ಸ್ ಕಂಪನಿ ಡೇಟಾ ಸೇಫ್. ಕಂಪ್ನಿ ಡೇಟಾ ಏನಿದೆ ಅದನ್ನು ಸೇಫಾಗಿ ನಾವು ಸೆಕ್ಯೂರ್ ಮಾಡ್ಬೋದು. ಲೈಕ್ ಅನ್ಅಥರೈಸ್ ಪರ್ಸನ್ಸ್ಗೆ ಎಕ್ಸೆಸ್ ಪ್ರೊವೈಡ್ ಮಾಡೋದಿಲ್ಲ, ಲೈಕ್ ಅಥರೈಸ್ ಪರ್ಸನ್ಸ್ ಮಾತ್ರ ಡೇಟಾನ ಆಕ್ಸೆಸ್ ಮಾಡಿ ಈಸಿಯಾಗಿ ಸೇಫ್ ಮಾಡ್ಬೋದು, ಸೆಕ್ಯೂರ್ ಮಾಡ್ಬೋದು ಡೇಟಾನ. ಸೊ ದೀಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ IT ಡಿಪಾರ್ಟ್ಮೆಂಟ್. ನೆಕ್ಸ್ಟ್, ಆಪರೇಷನ್ಸ್ ಆರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಆಪರೇಷನ್ಸ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಅಂದರೆ ಸಿಂಪಲ್, ಇಲ್ಲಿ ತುಂಬ ಲೈಕ್ ಮೇಜರ್ ಫಂಕ್ಷನ್ ಏನಿರುತ್ತೆ, ವರ್ಕಿಂಗ್ ಮೇಜರ್ ಕೋರ್ ಫಂಕ್ಷನ್ ಏನಿರುತ್ತೆ ಇಂಡಸ್ಟ್ರೀಸ್ದು ಬಿಸ್ನೆಸ್ದು, ಸೊ ಅದನ್ನು ನಾವು ಆಪರೇಷನ್ಸ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಸಪ್ರೇಟ್ ಟಾಸ್ಕ್ಗಳು ಡಿಪಾರ್ಟ್ಮೆಂಟ್ ಆಗಿ ಸಬ್ ಡಿಪಾರ್ಟ್ಮೆಂಟ್ಸ್ ಆಗು ಡಿವೈಡ್ ಆಗ್ಬೋದು. ಲೈಕ್ ಇವಾಗ ನಾನು IT ಸೆಕ್ಟರ್ಸ್ ಅಂದರೆ ಡೆವಲಪಿಂಗ್, ಟೆಸ್ಟಿಂಗ್, ಡೆಪ್ಲಾಯ್ಮೆಂಟ್, ಮೇಂಟೆನೆನ್ಸ್, ಡಿಸೈನಿಂಗ್ ಇದೆಲ್ಲ ಕೂಡ ಸೊ ಇದರಲ್ಲೇ ಬರುತ್ತೆ. ಆಪರೇಷನ್ಸ್ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ಇಫ್ ಐ ಕನ್ಸಿಡರ್ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ಡ್ ಅಂತ ಅಂದರೆ ಸೊ ಅಲ್ಲೂ ಅಷ್ಟೇ ಡಿಸೈನಿಂಗ್ ಆಗಿರ್ಬೋದು, ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅದರ್ವೈಸ್ ಪ್ರೊಕ್ಯೂರ್ಮೆಂಟ್ ಆಗಿರ್ಬೋದು, ಇನ್ವೆಂಟ್ರಿ ಟ್ರ್ಯಾಕಿಂಗ್ ಇದೆಲ್ಲ ಕೂಡ ಸಬ್ ಡಿಪಾರ್ಟ್ಮೆಂಟ್ಸ್. ಯಾವುದರಲ್ಲಿ ಆಪರೇಷನ್ಸ್ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್. ಇವ್ರದ್ದು ಮೇನ್ ಟಾಸ್ಕ್, ಮೇನ್ ವರ್ಕ್ ಏನು, ದಿಸ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ಸ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆರ್ ಸರ್ವಿಸ್. ಕೋರ್ ಫಂಕ್ಷನ್ ಏನಿರುತ್ತೆ ಬಿಸ್ನೆಸ್ಸು, ಮೇಜರ್ ವರ್ಕ್, ಆ ಮೇಜರ್ ವರ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಯಾವ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡುತ್ತೆ ಅಂದರೆ ಆಪರೇಷನ್ಸ್ ಆರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಮೇನ್ ಟಾಸ್ಕ್ ಏನಾಗಿರುತ್ತೆ, ಪ್ರೊಡಕ್ಷನ್ ಪ್ಲಾನಿಂಗ್ ಆ್ಯಂಡ್ ಶೆಡ್ಯೂಲಿಂಗ್. ಓವರ್ ಆಲ್ ಯಾವಾಗ ಏನು ವರ್ಕ್ ಕಂಪ್ಲೀಟ್ ಆಗಬೇಕು ಸೊ ಅನ್ನೋದನ್ನು ಪ್ಲ್ಯಾನ್ ಮಾಡೋದು ಮೇನ್ ಟಾಸ್ಕ್. ದೆನ್ ಕ್ವಾಲಿಟಿ ಕಂಟ್ರೋಲ್, ಪ್ರಾಡಕ್ಟ್ ಕ್ವಾಲಿಟಿನ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ದೆನ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಲೀಸ್ಟ್ ಆಫ್ ಐಟಮ್ಸ್ ಏನಿರುತ್ತೆ, ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್, ಸ್ಟಾಕ್ಸ್ ಏನಿರುತ್ತೆ, ಗೂಡ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲದನ್ನು ಟ್ರ್ಯಾಕ್ ಮಾಡಿ ರಿಪೋರ್ಟ್ ಜನರೇಟ್ ಮಾಡೋಕ್ಕೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ದೆನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಸೊ ಏನಾವ ಲೈಕ್ ನಾವು ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತಿದ್ದೀವಿ ಫ್ರಮ್ ವೆಂಡರ್ಸ್ ಅಂತ ಅಂದರೆ ಸೊ ಅದನ್ನು ಪರ್ಚೇಸಿಂಗ್ ಆರ್ಡರ್ ಪ್ಲೇಸ್ ಮಾಡಿದಾಗಿಂದ ಡೆಲಿವರಿವರೆಗೂ ಸ್ಟೇಟಸ್ ಏನಿದೆ, ಕಂಪ್ಲೀಟ್ ಏನು ವರ್ಕ್ ಆಗ್ತಿದೆ ಎಲ್ಲದನ್ನು ಟ್ರ್ಯಾಕ್ ಮಾಡೋದು, ಕಂಪ್ಲೀಟ್ ವರ್ಕ್ನ ಮ್ಯಾನೇಜ್ ಮಾಡೋದು, ಇದೆಲ್ಲ ಕೂಡ ಮೇಜರ್ ಟಾಸ್ಕ್ ಆಫ್ ಆಪರೇಷನ್ ಆ್ಯಂಡ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಏನಕ್ಕೆ ಇಂಪಾರ್ಟೆಂಟ್, they helps in ensuring smooth production.
ನಾವು ಯಾವಾಗ ವರ್ಕ್ ಕಂಪ್ಲೀಟ್ ಆಗಬೇಕು ಅಂತ ಶೆಡ್ಯೂಲ್ ಮಾಡಿರ್ತೀವಿ, ಅಟ್ ಪ್ರಾಪರ್ ಟೈಮ್ ಲೈಕ್ ನಮಗೆ ಗೂಡ್ಸ್ ಏನಿರುತ್ತೆ ರಿಕ್ವೈರ್ಡ್ ಇರುತ್ತೆ ಅದೆಲ್ಲ ಅವೈಲೇಬಲ್ ಇದೆ ಅಂತ ಎನ್ಶೂರ್ ಮಾಡೋದಕ್ಕೆ ಈ ಡಿಪಾರ್ಟ್ಮೆಂಟ್ನ ಯೂಸ್ ಮಾಡ್ಬೋದು, ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ನಮಗೇನೋ ಒಂದು ಪ್ರಾಪರಾಗಿ ನಾವು ಪ್ಲಾನ್ ಮಾಡಿರೋ ರೀತಿನೇ ವರ್ಕ್ ಕಂಪ್ಲೀಟ್ ಆಗಬೇಕು ಅಂದ್ರೂ ಕೂಡ ಈ ಡಿಪಾರ್ಟ್ಮೆಂಟ್ ಪ್ರಾಪರಾಗಿ ಸಪೋರ್ಟ್ ಮಾಡುತ್ತೆ. ಬಿಕಾಸ್ ಸಪ್ಲೈ ಚೈನ್ ಕೂಡ ಮ್ಯಾನೇಜ್ ಮಾಡುತ್ತೆ, ಇನ್ವೆಂಟ್ರಿ ಟ್ರ್ಯಾಕಿಂಗ್ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ, ಕ್ವಾಲಿಟಿ ಕಂಟ್ರೋಲ್, ಡಿಸೈನ್ ಪ್ಲಾನ್ ಪ್ರತಿಯೊಂದಕ್ಕೂ ಕೂಡ ಇದು ಸಪೋರ್ಟ್ ಮಾಡುತ್ತೆ, ಎಲ್ಲದನ್ನ ಹ್ಯಾಂಡಲ್ ಮಾಡುತ್ತೆ ಮೇನ್ ಟಾಸ್ಕ್ ಆಗಿ. ಸೊ ಇದೆಲ್ಲ ವರ್ಕ್ ಪ್ರಾಪರ್ ಆಯಿತು ಅಂದರೆ ನನ್ನ ಮೇಜರ್ ವರ್ಕ್ ಏನಿದೆ ಇಟ್ ವುಡ್ ಬಿ ಲೈಕ್ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ದೀಸ್ ಆರ್ ದ ಮೇನ್ ಟಾಸ್ಕ್ ಜಾಬ್ಸ್ ಡನ್ ಬೈ ಆಪರೇಷನ್ or production department. Next one, sales and marketing department. Sales and marketing ತುಂಬಾ ಈಸಿ. ಸೇಲ್ಸ್ ಡಿಪಾರ್ಟ್ಮೆಂಟ್ ವರ್ಕ್ ಏನು ಮಾಡ್ತಾರೆ, ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಟು ಕಸ್ಟಮರ್. ಡೈರೆಕ್ಟಾಗಿ ಏನು ಮಾಡ್ತಾರೆ, ಡೈರೆಕ್ಟ್ಲಿ ಜನರೇಟ್ ರೆವೆನ್ಯೂ, ಡೈರೆಕ್ಟಾಗಿ ರೆವೆನ್ಯೂ ಜನರೇಟ್ ಮಾಡ್ತಾರೆ, ಡೈರೆಕ್ಟಾಗಿ ಕಸ್ಟಮರ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ, ಪ್ರಾಡಕ್ಟ್ಸ್ ಸರ್ವಿಸ್ ಏನಿರುತ್ತೆ ಅದನ್ನು ಪ್ರೊವೈಡ್ ಮಾಡ್ತಾರೆ ಡೈರೆಕ್ಟಾಗಿ ಕಸ್ಟಮರ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿ. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಅಡ್ವರ್ಟೈಸಿಂಗ್, ಲೈಕ್ ಪ್ರಮೋಷನ್, ಕ್ರಿಯೇಟಿಂಗ್ ಎ ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಲೈಕ್ ನಮ್ಮ ಕಂಪ್ನಿ ಒಂದು ರೆಕಾಗ್ನೈಸ್ ಆಗುತ್ತೆ ಅಂದರೆ ಮೇನ್ ರೀಸನ್ ಯಾರಾಗಿರ್ತಾರೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಲೈಕ್ ಅವ್ರು ಯಾವ ರೀತಿ ಪ್ರಮೋಟ್ ಮಾಡ್ತಾರೆ, ಲೈಕ್ ಕಾಂಪಿಟೇಟರ್ಸ್ನೆಲ್ಲ ಅದನ್ನು ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ, ಮಾರ್ಕೆಟ್ ಟ್ರೆಂಡ್ಸ್ನೆಲ್ಲ ರಿಸರ್ಚ್ ಮಾಡಿ, ಸೊ ಆ್ಯಸ್ ಪರ್ ದಟ್ ಏನು ಮಾಡ್ತಾರೆ ಅವರು ನಮ್ಮ ಲೈಕ್ ಈ ಇಂಡಸ್ಟ್ರೀಸ್ನ ಆರ್ಗನೈಸೇಷನ್ ಆ ಕಂಪ್ನಿನ ಏನು ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ, ಅಡ್ವರ್ಟೈಸಿಂಗ್ ಮಾಡ್ತಾರೆ. ಸೊ ಅಡ್ವರ್ಟೈಸಿಂಗ್ ಒಂದಾಗಿರುತ್ತೆ ಮೇನ್ ಟಾಸ್ಕ್. ದೆನ್ ಮಾರ್ಕೆಟ್ ರಿಸರ್ಚ್, ಸೊ ಪ್ರೆಸೆಂಟ್ ಕಸ್ಟಮರ್ ನೀಡ್ಸ್ ಏನಿದೆ, ಸೊ ಪ್ರೆಸೆಂಟ್ ಇವಾಗ ಪ್ರೀವಿಯಸ್ ಒನ್ ಏನೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿದೆ, ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಒನ್ಗೂ ಇವಾಗ ನಾವೇನು ಡಿಸೈನ್ ಮಾಡ್ತಿದ್ದೀವಿ ಏನಾದರೂ ಚೇಂಜಸ್ ಇದೆಯಾ, ಕಸ್ಟಮರ್ಸ್ಗೆ ಯಾವ ಥರ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ಅನಲೈಸ್ ಮಾಡಿ ಪ್ರಾಡಕ್ಟ್ಸ್ಗೆ ನ್ಯೂ ಐಡಿಯಾಸ್ ಪ್ರೊವೈಡ್ ಮಾಡೋದಾಗಿರ್ಬೋದು. ದೆನ್ ಕಸ್ಟಮರ್ ಮ್ಯಾನೇಜ್ಮೆಂಟ್, ಓವರ್ ಆಲ್ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ ಮಾಡೋದು ಕೂಡ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮತ್ತು ಸೇಲ್ಸ್ ಡಿಪಾರ್ಟ್ಮೆಂಟ್ದು ವರ್ಕ್ ಆಗಿರುತ್ತೆ. ಸೊ ಇದು ಎಂಟೈರ್ ಬಂದು ಕಸ್ಟಮರ್ಸ್ ಆಸ್ಪೆಕ್ಟ್, ಕಸ್ಟಮರ್ ಓರಿಯೆಂಟೆಡ್ ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ ಆಗಿರುತ್ತೆ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ದಿಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ಸ್ ಸೆಲ್ ಪ್ರಾಡಕ್ಟ್ಸ್ ಆ್ಯಂಡ್ ಪ್ರಮೋಟ್ ದಿ ಕಂಪ್ನಿ. ಪ್ರಾಡಕ್ಟ್ಸ್ ಏನು ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ ಕಂಪ್ನಿ ಅದನ್ನೆಲ್ಲ ಸೇಲ್ ಮಾಡೋದಕ್ಕೆ ಆ್ಯಂಡ್ ಕಂಪ್ನಿನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಆಗಿರುತ್ತೆ ಈ ಡಿಪಾರ್ಟ್ಮೆಂಟ್ ಬಂದು. ಏನಕ್ಕೆ ಇಂಪಾರ್ಟೆಂಟ್, ಇನ್ಕ್ರೀಸ್ ಕಂಪನಿ ಇನ್ಕಮ್, ಅಟ್ರಾಕ್ಟ್ಸ್ ಮೋರ್ ಕಸ್ಟಮರ್ಸ್, ಬ್ರ್ಯಾಂಡ್ ಕ್ರಿಯೇಟ್ ಮಾಡುತ್ತೆ, ಕಂಪ್ನಿ ರೆಕಾಗ್ನೈಸ್ ಆಗೋ ಥರ ಮಾಡುತ್ತೆ, ಕಂಪ್ನಿ ಗ್ರೋತ್ಗೆ ಮೇನ್ ರೀಸನ್ ಆಗಿರುತ್ತೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಮೋರ್ ಕಸ್ಟಮರ್ಸ್ನ ಲೈಕ್ ಪ್ರಾಪರ್ ಕಮ್ಯುನಿಕೇಟ್ ಮಾಡ್ತಿದ್ದೀವಿ, ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದೀವಿ ಅಂದರೆ ಕಸ್ಟಮರ್ಸ್ ವಿಲ್ ಬಿ ಅಟ್ರಾಕ್ಟಿವ್. ಸೊ ಮೋರ್ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋಕ್ಕೂ ಕೂಡ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಹೆಲ್ಪ್ಫುಲ್ ಇರುತ್ತೆ. ದೆನ್ ನೆಕ್ಸ್ಟ್ ಒನ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, HR ಡಿಪಾರ್ಟ್ಮೆಂಟ್. HR ಡಿಪಾರ್ಟ್ಮೆಂಟ್ ಅಂದರೆ ಯಾವ ರೀತಿ ವರ್ಕ್ ಆಗುತ್ತೆ, ಸಿಂಪಲ್, ಮ್ಯಾನೇಜಸ್ ಎಂಪ್ಲಾಯಿ. ಸೊ ಓವರ್ ಆಲ್ ಎಂಪ್ಲಾಯಿ ಬೆನಿಫಿಟ್ಸ್, ಎಂಪ್ಲಾಯೀಸ್ಗೆ ಏನೆಲ್ಲ ಬೆನಿಫಿಟ್ಸ್ ಪ್ರೊವೈಡ್ ಮಾಡ್ಬೋದು ಅಂತ ಥಿಂಕ್ ಮಾಡೋದು ಏನಾಗಿರುತ್ತೆ, HR ಡಿಪಾರ್ಟ್ಮೆಂಟು ಮೇನ್ ವರ್ಕ್, ಎಂಪ್ಲಾಯಿ ಬೆನಿಫಿಟ್ಸ್. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಎಂಪ್ಲಾಯೀಸ್ಗೆ ಎಲ್ಲ ಬೆನಿಫಿಟ್ ಆಗೋದಿಲ್ಲ, ಇನ್ ಕಾಂಟೆಕ್ಸ್ಟ್ ಆಫ್ ಲೈಕ್ ಕಂಪ್ನಿ ಓನ್ಲಿ ದೇ ಆರ್ ಗೋಯಿಂಗ್ ಟು ಥಿಂಕ್. ಸೊ ಕಂಪ್ನಿಗೆ ಬೆನಿಫಿಟ್ ಆಗೋ ಥರನೇ ಇರುತ್ತೆ, ಬಟ್ ಅದ್ರ ಜೊತೆ ಎಂಪ್ಲಾಯೀಸ್ಗೂ ಕೂಡ ಸ್ವಲ್ಪ ಬೆನಿಫಿಟ್ ಆಗೋ ಥರ ಏನು ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಸೊ ಎಂಪ್ಲಾಯೀಸ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಫ್ರಾಮ್ ಹೈರಿಂಗ್ ಟು ಲೇ ಆಫ್, ಕಂಪ್ಲೀಟ್ ಪ್ರೊಸೀಜರ್ ಯಾರು ಮ್ಯಾನೇಜ್ ಮಾಡೋದು, ಎಂಪ್ಲಾಯೀಸ್ನ ಓವರ್ ಆಲ್ ಮ್ಯಾನೇಜ್ ಮಾಡೋದು ಯಾರಾಗಿರ್ತಾರೆ, HR ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಮೇನ್ ಟಾಸ್ಕ್ ಆಫ್ HR ಅಂತ ಅಂದರೆ ರಿಕ್ರೂಟ್ಮೆಂಟ್ಸ್, ಹೈರಿಂಗ್ ನ್ಯೂ ಎಂಪ್ಲಾಯೀಸ್, ಟ್ರೈನಿಂಗ್, ಟೀಚಿಂಗ್ ಎಂಪ್ಲಾಯೀಸ್ ನ್ಯೂ ಸ್ಕಿಲ್ಸ್. ಸೊ ಎಂಪ್ಲಾಯೀಸ್ಗೆ ಇವಾಗೇನೋ ಒಂದು ಲೈಕ್ ನಾನು ಇವಾಗೇನೋ ಜಾಯಿನ್ ಆಗಿದ್ದೀವಿ, IT ಸೆಕ್ಟರ್ ಕಾಮನ್ ಆಗಿ ಯಾವ ರೀತಿ ಇರುತ್ತೆ, IT ಸೆಕ್ಟರ್ಸ್ ಅಲ್ಲ ಯಾವುದೇ ಇಂಡಸ್ಟ್ರೀಸ್ ಆಗಿರಲಿ, ನಾವು ಜಾಯಿನ್ ಆಗಿದ ತಕ್ಷಣ ನಮಗೆ ವರ್ಕ್ ಅಸೈನ್ ಮಾಡ್ತಾರೆ, ರೆಸ್ಪಾನ್ಸಿಬಿಲಿಟೀಸ್ ಅಸೈನ್ ಆಗುತ್ತಾ, ಇಲ್ಲ. ಫಸ್ಟ್ ನಮ್ಗೆ ಏನು ಮಾಡ್ತಾರೆ, 1 or 2 months ಟ್ರೈನ್ ಮಾಡ್ತಾರೆ, ನಾವು ಯಾವ್ದು ವರ್ಕ್ ಮಾಡಬೇಕು, ಯಾವ್ದ್ರ ಮೇಲೆ ವರ್ಕ್ ಮಾಡ್ತಿದ್ವಿ ಅಂತ ಟ್ರೈನ್ ಮಾಡ್ತಾರೆ. ಸೊ ಫಸ್ಟ್ ಟ್ರೈನಿಂಗ್ ಶೆಡ್ಯೂಲ್ ಮಾಡ್ತಾರೆ. ದೆನ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್, ಎಂಪ್ಲಾಯೀಸ್ ಅಟೆಂಡೆನ್ಸ್ ಟ್ರ್ಯಾಕಿಂಗ್ ಎಲ್ಲ ಕಂಪ್ಲೀಟಾಗಿ ಇಟ್ಸ್ ಅ ಟಾಸ್ಕ್ ಆಫ್ HR ಡಿಪಾರ್ಟ್ಮೆಂಟ್. ದೆನ್ ಎಂಪ್ಲಾಯೀ ಸಪೋರ್ಟ್ಸ್, ಹ್ಯಾಂಡ್ಲಿಂಗ್ ಎಂಪ್ಲಾಯ್ ಇಶ್ಯೂಸ್ ಆ್ಯಂಡ್ ಬೆನಿಫಿಟ್ಸ್. ಸೊ ಎಂಪ್ಲಾಯೀಸ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನೆಲ್ಲ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡೋದು, ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನು ಸಾಲ್ವ್ ಮಾಡೋರು HR ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ಇಂಪಾರ್ಟೆನ್ಸ್ ಬಂದು ಮೇಂಟೈನ್ಸ್ ಗುಡ್ ವರ್ಕ್ ಫೋರ್ಸ್. ಸೊ HR ಡಿಪಾರ್ಟ್ಮೆಂಟ್ ಪ್ರಾಪರಾಗಿ ಎಂಪ್ಲಾಯೀಸ್ಗೆ ಏನೇನು ರಿಕ್ವೈರ್ಡ್ ಇರುತ್ತೆ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ರೆ ಮಾತ್ರ ಎಂಪ್ಲಾಯೀಸ್ ಕೂಡ ಕಂಪ್ನಿಗೆ ಕರೆಕ್ಟಾಗಿ ವರ್ಕ್ ಮಾಡ್ತಾರೆ, ಲೈಕ್ ಕಾಮನ್ ಗೋಲ್ ಅನ್ನೋದನ್ನ ಲೈಕ್ ಆಬ್ಜೆಕ್ಟಿವ್ ಇಟ್ಕೊಂಡು ಲೈಕ್ ಪ್ರಾಪರಾಗಿ ವರ್ಕ್ ಮಾಡ್ತಾರೆ. ಸೊ ಗುಡ್ ವರ್ಕ್ ಫೋರ್ಸ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ HR ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡುತ್ತೆ. ದೆನ್ ಇಂಪ್ರೂವ್ಸ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್. ಸೊ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಏನಕ್ಕೆ ಇಂಪ್ರೂವ್ ಆಗುತ್ತೆ, ಯಾವ ರೀತಿ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇವಾಗ ಲೈಕ್ ಕಂಪ್ಲೀಟ್ ಎಂಪ್ಲಾಯೀಸ್ ಏನು ವರ್ಕ್ ಮಾಡ್ತಾ ಇರ್ತಾರೆ ಆ ವರ್ಕ್ ಅವ್ರನ್ನ ವರ್ಕಿಂಗ್ ಪ್ರೋಸೆಸ್ನೆಲ್ಲದನ್ನು ರಿವ್ಯೂ ಮಾಡೋರು ಯಾರು,
ಎಚ್ ಆರ್ ಡಿಪಾರ್ಟ್ಮೆಂಟ್ ರಿವ್ಯೂ ಮಾಡಿ ಅವ್ರ ಲೈಕ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಅನಲೈಸ್ ಮಾಡಿ, ಲೈಕ್ ಅವ್ರಿಗೆ ಏನಾದ್ರು ಲೈಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಂದರೆ ಅವ್ರದ್ದು ಯಾವ ರೀತಿ ಅವ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅನ್ನೋದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ದೆನ್ ಅವ್ರಿಗೆ ಲೈಕ್ ಇನ್ಕ್ರಿಮೆಂಟ್ ಎಷ್ಟು ಕೊಡಬೇಕು, ಲೈಕ್ ಅವ್ರಿಗೆ ಲೈಕ್ ಪೊಸಿಷನ್ಸ್ ಏನು ಅಸೈನ್ ಆಗಬೇಕು, ಪ್ರತಿಯೊಂದನ್ನು ಡಿಸೈಡ್ ಮಾಡೋದು ಎಚ್ ಆರ್ ಡಿಪಾರ್ಟ್ಮೆಂಟ್. ಸೊ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗೋದಕ್ಕೂ ಕೂಡ ಮೇನ್ ರೀಸನ್ ಬಂದು ಎಚ್ ಆರ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ದಿಸ್ ಇಸ್ ಅಬೌಟ್ ಎಚ್ ಆರ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್. So this is like our social media channels, like please subscribe to Instagram, Telegram, YouTube and WhatsApp. You can all get information about DCT, complete entire DCT information ಇರುತ್ತೆ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಸಿಗುತ್ತೆ. ಜಸ್ಟ್ ಎಲ್ಲದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ, ಜಸ್ಟ್ ನಿಮಗೆ ಕಂಪ್ಲೀಟ್ ಥ್ರೂ ಔಟ್ ಫ್ರಮ್ ಸ್ಟಾರ್ಟಿಂಗ್ ಇಂದ ಲೈಕ್ ನಿಮ್ಮ ಕ್ಲಾಸಸ್ ಇಂದ ಕಂಪ್ಲೀಟ್ ಎಕ್ಸಾಮ್ಸ್ ಆಗಿ ಟಿಲ್ ಲಾಸ್ಟ್ ಎಕ್ಸಾಮ್ಸ್ ಆದಮೇಲೂ ಕೂಡ ನಿಮ್ಮ ಕಾಲೇಜ್ ಜಾಯ್ನ್ ಆಗೋರ್ಗೂ ಕೂಡ ಕಂಪ್ಲೀಟ್ ನಿಮಗೆಲ್ಲ ಕೌನ್ಸಿಲಿಂಗ್ ಕೊಟ್ಟು ನಿಮ್ಗೆ ಎಲ್ಲದನ್ನು ಯಾವ ರೀತಿ ವರ್ಕ್ ಮಾಡಬೇಕು ಅಂತಲೂ ಕೂಡ ಹೇಳ್ತಾರೆ. ಎಲ್ಲರೂ ಇದರಲ್ಲಿ ಸಬ್ಸ್ಕ್ರೈಬ್ ಆಗಿ ಜಸ್ಟ್ ನೀವು ಇನ್ಫಾರ್ಮೇಷನ್ ಚೆಕ್ ಮಾಡ್ಬೋದು DCT 2020-26 ಬಗ್ಗೆ. Then we are next moving to types of organization structures. Types of organization structures ಗಿಂತ ಮುಂಚೆ ಜಸ್ಟ್ ಒಂದು ಕ್ವಿಕ್ ರಿವಿಷನ್. ಯಾವುದ್ಯಾವುದು ಕಾನ್ಸೆಪ್ಟ್ಸ್ ಕಂಪ್ಲೀಟ್ ಮಾಡಿದ್ವಿ ಅಂತ. BPA ಕಂಪ್ಲೀಟ್ ಆಯಿತು. ದೆನ್ ವಿ ಕಂಪ್ಲೀಟೆಡ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಮೀನಿಂಗ್. ದೆನ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಮೀನಿಂಗ್ ಆಗಿದ ತಕ್ಷಣ ಡಿಫ್ರೆಂಟ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವುದೆಲ್ಲ ಡಿಸ್ಕಸ್ ಮಾಡಿದ್ದೀವಿ? ಫಸ್ಟ್ ಒನ್ ಬಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದ್ದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಅದಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡಿರೋದು IT ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. IT, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಆಪರೇಷನ್ಸ್ ಆ್ಯಂಡ್ ಪ್ರೊಡಕ್ಷನ್ಸ್ ಆ್ಯಂಡ್ ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, IT ಡಿಪಾರ್ಟ್ಮೆಂಟ್ಸ್. ಸೊ ಇಷ್ಟು 6 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. 6 ಕಾನ್ಸೆಪ್ಟ್ಸ್ ಮೇಲೆ ಲೈಕ್ 6 ಡಿಫ್ರೆಂಟ್ ಫಂಕ್ಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ವರ್ಕ್ ಆಗುತ್ತೆ, ಅವ್ರದ್ದು ಮೇನ್ ಟಾಸ್ಕ್ ಏನಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಎಲ್ಲ ಮೇನ್ ಟಾಸ್ಕ್ ಈಚ್ ಡಿಪಾರ್ಟ್ಮೆಂಟ್, ಇಫ್ ಯು ಕನ್ಸಿಡರ್ ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಏನು ವರ್ಕ್ ಮಾಡುತ್ತೆ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಏನು ವರ್ಕ್ ಮಾಡ್ತಾರೆ, ಅದನ್ನು ಪ್ರಾಪರ್ಗೆ ಸಿಂಪಲ್ ವೇಯಲ್ಲಿ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಲೈಕ್ ಫ್ರೇಸಿಂಗ್ಸಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಲಾಸ್ಟ್ ಮೂಮೆಂಟಲ್ಲಿ ರಿವೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್. ಸೊ ಇಲ್ಲಿ ನಾವು ಟೋಟಲ್ 7 ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ತುಂಬ ಮೇನ್, ಬಟ್ ನಾವಿಲ್ಲಿ 8 ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಒಂದು ಸರ್ಕ್ಯುಲರ್ ಬೇಸ್ಡ್ ಏನಿದೆ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಲೈಕ್ ಕಾಮನ್ ಆಗಿ ಎಲ್ಲೂ ಪ್ರಿಫರ್ ಮಾಡೋದಿಲ್ಲ. ಬಟ್ 7 ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಏನಿದೆ ಅದನ್ನು ಕಾಮನ್ ಆಗಿ ಎಲ್ಲ ಕಡೆ ಯೂಸ್ ಮಾಡ್ತಾರೆ ಬೇಸ್ಡ್ ಆನ್ ಇಂಡಸ್ಟ್ರೀಸ್. ಲೈಕ್ ಯಾವುದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ಸ್ಗೆ ಯಾವುದು ಸೂಟಬಲ್ ಇರುತ್ತೆ ಅದನ್ನು ಚೂಸ್ ಮಾಡ್ತಾರೆ. 7 ಕಾಮನ್ ಲೈಕ್ ಕಂಪಲ್ಸರಿ ಆಗಿರುತ್ತೆ. ಇನ್ನೊಂದು ಬಂದು ಲೈಕ್ ಆಪ್ಷನಲ್, ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ ಆರ್ಗನೈಸೇಷನ್ ಸ್ಟ್ರಕ್ಚರ್. ಟೋಟಲ್ 8 ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಒನ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಲಿ ಟೈಪ್ ಫಸ್ಟ್ ಯಾವುದಪ್ಪ ಅಂದರೆ ಫಂಕ್ಷನಲ್ ಸ್ಟ್ರಕ್ಚರ್. ತುಂಬ ಸಿಂಪಲ್ ಆಗಿ ನೋಟ್ ಮಾಡ್ಕೊಳ್ಳಿ. ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಅಂದರೆ ಎಂಟೈರ್ ಕಂಪನಿ ಏನಿದೆ, ಎಂಟೈರ್ ಆರ್ಗನೈಸೇಷನ್ನ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡೋದು. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂದರೆ ಯಾವ್ದು? HR, ಫಿನಾನ್ಸ್, IT, ಸೇಲ್ಸ್, ಮಾರ್ಕೆಟಿಂಗ್, ಈ ಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿ ಎಂಟೈರ್ ಆರ್ಗನೈಸೇಷನ್ನ ಡಿವೈಡ್ ಮಾಡೋದನ್ನೇ ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ಸ್ಕಿಲ್ಸ್, ಸ್ಪೆಷಲೈಸೇಷನ್ ಡಿವೈಡ್ ಮಾಡುತ್ತೆ. ಎಂಪ್ಲಾಯೀಸ್ ಆರ್ ಗ್ರೂಪ್ ಬೇಸ್ಡ್ ಆನ್ ಫಂಕ್ಷನ್ಸ್ ಆರ್ ಡಿಪಾರ್ಟ್ಮೆಂಟ್ಸ್. ಸೊ ಎಂಪ್ಲಾಯೀಸ್ ಏನು ಮಾಡುತ್ತೆ? ಗ್ರೂಪ್ ಮಾಡುತ್ತೆ ಫಂಕ್ಷನ್ಸ್ಗಳಾಗಿ, ಡಿಫ್ರೆಂಟ್ ಫಂಕ್ಷನ್ಸ್ ಆಗಿ. ಲೈಕ್ ಈ ಎಂಪ್ಲಾಯಿ ಅವ್ರ ಸ್ಪೆಷಲೈಸೇಷನ್ ಯಾರು ಇರ್ತಾರೆ, ಲೈಕ್ ಇವಾಗ ಅವ್ರು BCom ಅಲ್ಲಿ ಓದಿರ್ತಾರೆ ಅಂದರೆ ಅವ್ರಿಗೆ ಯಾವ ಡಿಪಾರ್ಟ್ಮೆಂಟ್ ಸೂಟಬಲ್? ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್. ಸೊ ಇನ್ ಕೇಸ್ ಇವಾಗ ನಾವೆಲ್ಲ ಲೈಕ್ ಏನಾದ್ರು ಲೈಕ್ BBA ಈ ಥರ ಎಲ್ಲ ಮಾಡಿದ್ದೀವಿ ಅಂತಂದರೆ ಯಾವುದಾಗುತ್ತೆ? ಸೊ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ಗೆ ಯಾವ್ದು ಸೂಟಬಲ್ ಆಗಿರ್ತಾರೆ, ಅವ್ರು ಯಾವುದಕ್ಕೆ ಇಂದ ಬಂದಿರ್ತಾರೆ, ಕಾನ್ಸೆಪ್ಟ್ಸ್ ಯಾವ ಓರಿಯೆಂಟೆಡ್, ಬಿಸ್ನೆಸ್ ಓರಿಯೆಂಟೆಡ್ ಇರುತ್ತೆ, ಇಲ್ಲ IT ಸೆಕ್ಟರ್ಸ್ ಯಾವುದಿರುತ್ತೆ ಸೂಟಬಲ್ ಅಂತ ಬೇಸ್ಡ್ ಆನ್ ದರ್ ಸ್ಕಿಲ್ಸ್ ಸ್ಪೆಷಲೈಸೇಷನ್ ಏನು ಮಾಡುತ್ತೆ? ಎಂಪ್ಲಾಯೀಸ್ನ ಗ್ರೂಪ್ ಮಾಡುತ್ತೆ. ಬೇಸ್ಡ್ ಆನ್ ಫಂಕ್ಷನ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್ ಆಗಿ ಗ್ರೂಪ್ ಮಾಡ್ತಾ ಹೋಗುತ್ತೆ. ಎಂಟೈರ್ ಆರ್ಗನೈಸೇಷನ್ನ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿ ಕ್ಲಾಸಿಫೈ ಮಾಡೋದನ್ನೇ ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಇದು ಏನು ಮೇನ್ ಫೀಚರ್ಸ್? ಸಪ್ರೇಟ್ ಡಿಪಾರ್ಟ್ಮೆಂಟ್ಸ್ ಲೈಕ್ HR, ಫಿನಾನ್ಸ್ ಆ್ಯಂಡ್ ಸೇಲ್ಸ್ ಸಪ್ರೇಟ್ ಡಿಪಾರ್ಟ್ಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ನಾನು ಹೇಳಿದೆ ಎಂಟೈರ್ ಆರ್ಗನೈಸೇಷನ್ಸ್ ಏನು ಮಾಡುತ್ತೆ? ಎಂಟೈರ್ ಆರ್ಗನೈಸೇಷನ್ನ ಡಿವೈಡ್ ಮಾಡುತ್ತೆ. ಡಿವೈಡ್ಸ್ ಇಂಟು ಡಿಪಾರ್ಟ್ಮೆಂಟ್ಸ್ ಲೈಕ್ HR, ಫಿನಾನ್ಸ್, ಸೇಲ್ಸ್, ಮಾರ್ಕೆಟಿಂಗ್ ಅಂತೆಲ್ಲ ಡಿವೈಡ್ ಮಾಡ್ತಾ ಹೋಗುತ್ತೆ ಮೇನ್ ವರ್ಕ್. ಸೊ ಅಡ್ವಾಂಟೇಜಸ್ ಏನು? ಬೆಟರ್ ಸ್ಪೆಷಲೈಸೇಷನ್ ಆ್ಯಂಡ್ ಎಫಿಷಿಯನ್ಸಿ. ಸೊ ನಾನು ಏನು ವರ್ಕ್, ನಾನು ಯಾವ್ದ್ರಲ್ಲಿ ಸ್ಪೆಷಲೈಸೇಷನ್ ಇರ್ತೀನಿ ಅದಕ್ಕೆ ನನ್ನ ವರ್ಕ್ ಅಸೈನ್ ಆಗುತ್ತೆ. ಅನ್ರಿಲೇಟೆಡ್ ಟಾಸ್ಕ್ನೆಲ್ಲ ನಾನು ಪರ್ಫಾರ್ಮ್ ಮಾಡೋದಿಲ್ಲ. ಸೊ ಎಫಿಷಿಯಂಟ್ ವೇಲಿ ನಾನು ಕಂಪ್ಲೀಟ್ ಮಾಡ್ಬೋದು. ನನಗೆ ಯಾವುದ್ರ ಬಗ್ಗೆ ಐಡಿಯಾ ಇರುತ್ತೆ ನಾನು ಅದು ಅಸೈನ್ ಆದರೆ ಈಸಾಗಿ ನಾನು ವರ್ಕ್ ಕಂಪ್ಲೀಟ್ ಮಾಡ್ಬೋದು ಎಫಿಷಿಯಂಟ್ ವೇಲಿ. ಸೊ ಲೈಕ್ ನನಗೆ ಅಲ್ಲಿ ಏನು ಪ್ರಾಬ್ಲಮ್ಸ್ ಕೂಡ ಆಗೋದಿಲ್ಲ, ಏನು ಕನ್ಫ್ಯೂಷನ್ಸ್ ಅನ್ನೋದು ಇರೋದಿಲ್ಲ. ಸೊ ಬೆಸ್ಟ್ ಲೈಕ್ ಬೆಟರ್ ಸ್ಪೆಷಲೈಸೇಷನ್ ಆ್ಯಂಡ್ ಎಫಿಷಿಯಂಟ್ ವೇಲಿ ವರ್ಕ್ ಕಂಪ್ಲೀಟ್ ಆಗುತ್ತೆ. ದಿಸ್ ಆರ್ ದ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಏನು? ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿ ಎಂಪ್ಲಾಯಿನ ಗ್ರೂಪ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ? ಪ್ರಾಪರ್ ಆಗಿ ಕೋಆರ್ಡಿನೇಟ್ ಮಾಡೋಕ್ಕಾಗೋದಿಲ್ಲ. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಪೂರ್ ಕಮ್ಯುನಿಕೇಶನ್ ಬಿಟ್ವೀನ್ ಡಿಪಾರ್ಟ್ಮೆಂಟ್ಸ್. ಈಗ HR ಡಿಪಾರ್ಟ್ಮೆಂಟಿಂದ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಕಾಂಟ್ಯಾಕ್ಟ್ ಇರೋದಿಲ್ಲ, ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಕಮ್ಯುನಿಕೇಟ್ ಮಾಡೋದಿಲ್ಲ. ಪೂರ್ ಕೋಆರ್ಡಿನೇಷನ್ ಬಿಟ್ವೀನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಮಧ್ಯೆ ಪ್ರಾಪರ್ ಕಮ್ಯುನಿಕೇಶನ್ಸ್ ಎಸ್ಟಾಬ್ಲಿಷ್ ಆಗಿರೋದಿಲ್ಲ. ಸೊ ಅದು ಮೇನ್ ಡಿಸ್ಅಡ್ವಾಂಟೇಜಸ್ ಆಫ್ ಫಂಕ್ಷನಲ್ ಸ್ಟ್ರಕ್ಚರ್.
ನೆಕ್ಸ್ಟ್ ಡಿವಿಷನಲ್ ಸ್ಟ್ರಕ್ಚರ್. ಡಿವಿಷನಲ್ ಸ್ಟ್ರಕ್ಚರ್ ಅಂದರೆ ಏನಾಗಿರುತ್ತೆ ಕಾನ್ಸೆಪ್ಟ್ಸು? ಡಿವಿಷನಲ್ ಸ್ಟ್ರಕ್ಚರ್ ಅಂತ ಅಂದರೆ ಇಲ್ಲಿ ಕಂಪನಿನ ಡಿವೈಡ್ ಮಾಡುತ್ತೆ. ಯಾವ ರೀತಿ ಡಿವೈಡ್ ಮಾಡುತ್ತೆ? ಬೇಸ್ಡ್ ಆನ್ ವಾಟ್ ಅಂತ ಅಂದರೆ ಬೇಸ್ಡ್ ಆನ್ ಪ್ರಾಡಕ್ಟ್, ಬೇಸ್ಡ್ ಆನ್ ರೀಜಿಯನ್, ಬೇಸ್ಡ್ ಆನ್ ಕಸ್ಟಮರ್ ಟೈಪ್. ಇಲ್ಲಿ ನಾನು ಏನಂತ ಹೇಳಿದೆ, ಕಂಪ್ನಿನ ಒಂದು ಎಂಟೈರ್ ಆರ್ಗನೈಸೇಷನ್ ಡಿಫ್ರೆಂಟ್ ಫಂಕ್ಷನ್ಸ್ ಆಗಿ ಡಿವೈಡ್ ಮಾಡುತ್ತೆ ಅಂತ. ಡಿವೈಡ್ ಮಾಡುವಾಗ ಏನು ಲೈಕ್ ಇಲ್ಲಿ ಎಲ್ಲಿ ಸೂಟಬಲ್ ಅಂತ ಅಂದರೆ ಫಂಕ್ಷನಲ್ಲಿ ಎಲ್ಲಿ ಸೂಟಬಲ್ ಅಂತ ಅಂದರೆ ಸ್ಮಾಲ್ ಸ್ಕೇಲ್ ಟು ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್, ಸ್ಮಾಲ್ ಟು ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿಗೆ ಸೂಟೇಬಲ್. ಓಕೆನಾ? ಸ್ಮಾಲ್ ಟು ಮೀಡಿಯಮ್ ಸ್ಕೇಲ್ ಅಂತ ಅಂದಿದ ತಕ್ಷಣ ಲೈಕ್ ಜಾಸ್ತಿ ಅಂದರೆ ಮಲ್ಟಿಪಲ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಂಗಿಲ್ಲ. ಸ್ಮಾಲ್ ಟು ಮೀಡಿಯಮ್ ಸ್ಕೇಲ್ ಅಂತಾರೆ ಜಸ್ಟ್ ಸಿಂಗಲ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್, ಒಂದು ಪರ್ಟಿಕ್ಯುಲರ್ ಒಂದೇ ಒಂದು ಗೋಲ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿರ್ತಿರುತ್ತೆ. ಮಲ್ಟಿಪಲ್ ಪ್ರಾಡಕ್ಟ್ಸ್, ಮಲ್ಟಿಪಲ್ ಗೋಲ್ಸ್ ಅಲ್ಲ, ಜಸ್ಟ್ ಒಂದು ಸಿಂಗಲ್ ಕಾಮನ್ ಗೋಲಿಂದ ಏನು ಮಾಡ್ತಿರುತ್ತೆ ಅದ್ರ ಓರಿಯೆಂಟೆಡ್ ವರ್ಕ್ ಕಂಪ್ಲೀಟ್ ಆಗ್ತಿರುತ್ತೆ. ಸೊ ಇಲ್ಲಿ ಬಂದು ಸಿಂಗಲ್ ಪ್ರಾಡಕ್ಟ್ ಲೈನ್, ಬೇಸ್ಡ್ ಆನ್ ಸಿಂಗಲ್ ಪ್ರಾಡಕ್ಟ್ ಲೈನ್. ಸಿಂಗಲ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಮಾತ್ರ, ಪ್ರಾಡಕ್ಟ್ ಓರಿಯೆಂಟೆಡ್ ಆಗಿದ್ರೆ ಮಾತ್ರ ಫಂಕ್ಷನಲ್ ಸ್ಟ್ರಕ್ಚರ್ ಸೂಟಬಲ್. ಇಫ್ ಯು ಕನ್ಸಿಡರ್ ಡಿವಿಷನಲ್ ಅಂತ ಅಂದರೆ ಡಿವಿಷನಲ್, ಸೊ ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಪ್ರಾಡಕ್ಟ್ ಲೈನ್ಸ್, ಮಲ್ಟಿಪಲ್ ಪ್ರಾಡಕ್ಟ್ ಲೈನ್ಸ್. ಇವಾಗ ಸ್ಯಾಮ್ಸಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ಅಫ್ಕೋರ್ಸ್ ಹೋಮ್ ಅಪ್ಲಿಯನ್ಸಸ್, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್, ಡಿಫ್ರೆಂಟ್ ನಮಗೆ ಆಪ್ಷನ್ಸ್ ಇರುತ್ತೆ ಅಲ್ವಾ. ಸೊ ಆ ಥರ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅಂತ ಅಂದರೆ we go for divisional structures and based on region. ಸೊ ಇವಾಗ ಒಂದೇ ಕಂಪ್ನಿ ಬಟ್ ಡಿಫ್ರೆಂಟ್ ಏರಿಯಾಸ್ ಹತ್ರ ಡಿಫ್ರೆಂಟ್ ಪ್ಲೇಸಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಏನಾಗುತ್ತೆ? ಸೊ ಬೇಸ್ಡ್ ಆನ್ ರೀಜನ್ ಕೂಡ ನಾವೇನು ಮಾಡ್ಬೋದು? ಡಿವಿಷನಲ್ ಸ್ಟ್ರಕ್ಚರ್ನ ನಾವು ಚೂಸ್ ಮಾಡ್ಬೋದು. ಆ್ಯಂಡ್ ಬೇಸ್ಡ್ ಆನ್ ಕಸ್ಟಮರ್ ಟೈಪ್ಸ್, ಸೊ ಸರೌಂಡಿಂಗ್ ಏರಿಯಾಸಲ್ಲಿ ಕಸ್ಟಮರ್ಸ್ ಯಾವ ರೀತಿ ಇದ್ದಾರೆ, ಕಸ್ಟಮರ್ಸ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ, ಡಿಮ್ಯಾಂಡ್ ಯಾವುದಕ್ಕಿದೆ, ಸೊ ಅದನ್ನು ಕನ್ಸಿಡರ್ ಮಾಡಿ ಕೂಡ ನಾವೇನು ಮಾಡ್ತೀವಿ? ಆರ್ಗನೈಸೇಷನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ? ಇಲ್ಲಿ ಈಚ್ ಔಟ್ಲೆಟ್ಸ್ ಏನಿರುತ್ತೆ, ಇವಾಗ ಕನ್ಸಿಡರ್ ಜಸ್ಟ್ ಇವಾಗ ನಂದು ಮೇನ್ ಬ್ರಾಂಚ್ ಒಂದು ಪ್ಲೇಸಲ್ಲಿ ಇದೆ, ಲೈಕ್ ಮುಂಬೈ ಅಂದರೆ, ಸೊ ಅದಕ್ಕೆ ಔಟ್ಲೆಟ್ಸ್ ಎಲ್ಲ ಅದನ್ನು ಸಬ್ ಬ್ರಾಂಚಸ್ ಎಲ್ಲ ಕಡೆ ಇದೆ, ಆಲ್ ಓವರ್ ಇಂಡಿಯಾ ಡಿಫ್ರೆಂಟ್ ಪ್ಲೇಸಲ್ಲಿ ಲೊಕೇಟ್ ಆಗಿದೆ. ಸೊ ಈಚ್ ಬ್ರಾಂಚ್ ಯಾವ ರೀತಿ ವರ್ಕ್ ಆಗುತ್ತೆ? ಸೆಮಿ ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗುತ್ತೆ ವಿತ್ ದೇರ್ ಓನ್ ರಿಸೋರ್ಸಸ್ ಆ್ಯಂಡ್ ಫಂಕ್ಷನ್ಸ್. ಸೊ ಈಚ್ ಬ್ರಾಂಚ್ನು ಕೂಡ ಲೈಕ್ ಒಬ್ಬರೇ ಮ್ಯಾನೇಜರ್ ಮೇಂಟೈನ್ ಮಾಡ್ತಾರಾ? ಇಲ್ಲ ಅಲ್ವಾ, ಮ್ಯಾನೇಜ್ ಮಾಡೋದು ಒಬ್ಬರೇ ಮಾಡೋದಿಲ್ಲ. ಸೊ ಈಚ್ ಬ್ರಾಂಚಸ್ ಏನಾಗುತ್ತೆ? ಸೆಮಿ ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗುತ್ತೆ ವಿತ್ ಇಟ್ಸ್ ದೇ ಓನ್ ರಿಸೋರ್ಸಸ್ ಆ್ಯಂಡ್ ಫಂಕ್ಷನ್ಸ್. ಸೊ ಇದು ಬಂದು ಡಿವಿಷನಲ್ ಸ್ಟ್ರಕ್ಚರ್ಸ್. ಮೇನ್ ಫಂಕ್ಷನ್ಸ್ ಬಂದು ಮೇನ್ ಫೀಚರ್ಸ್ ಅಂತ ಏನಾಗಿರುತ್ತೆ? ಈಚ್ ಡಿವಿಷನ್ಸ್ ವರ್ಕ್ ಇಂಡಿಪೆಂಡೆಂಟ್ ಆಗಿ ಈಚ್ ಡಿವಿಷನ್ಸ್ ಕೂಡ ವರ್ಕ್ ಆಗುತ್ತೆ ವಿತ್ ದೇರ್ ಓನ್ ರಿಸೋರ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂದರೆ ನಥಿಂಗ್ ಬಟ್ ಇವೆ ಮ್ಯಾನೇಜರ್ಸ್, ಡಿಪಾರ್ಟ್ಮೆಂಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್ ಇದೆ, ಅದೆಲ್ಲದನ್ನು ಕೂಡ ಓನ್ ಆಗಿರುತ್ತೆ ಲೈಕ್ ಈಚ್ ಡಿವಿಷನ್ಸ್ಗೂ. ದೆನ್ ಅಡ್ವಾಂಟೇಜಸ್ ಅಂತ ಅಂದರೆ ಏನಾಗುತ್ತೆ? ಬೇಸ್ಡ್ ಆನ್ ಇಟ್ ಮೇನ್ಲಿ ಫೋಕಸ್ ಆನ್ ಪ್ರಾಡಕ್ಟ್ಸ್ ಆರ್ ರೀಜನ್ಸ್. ಡಿಸ್ಅಡ್ವಾಂಟೇಜಸ್ ಅಂದರೆ ರಿಸೋರ್ಸ್ ಡುಪ್ಲಿಕೇಶನ್ಸ್. ಸೊ ಈಚ್ ಬ್ರಾಂಚಸಲ್ಲೂ ಕೂಡ ಇವಾಗ ಟಾಟಾ ಅಂತ ಕಾರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಈಚ್ ರಿಸೋರ್ಸ್ ಬ್ರಾಂಚಸ್ಗೂ ಕೂಡ ಏನು ಮಾಡಬೇಕು? ಸೇಮ್ ಪ್ರಾಡಕ್ಟ್ಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಬೇಕು. ಸೇಮ್ ಕಾರ್ ಏನಾಗುತ್ತೆ? ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರುತ್ತೆ. ಅಗೇನ್ ಡುಪ್ಲಿಕೇಶನ್ ಜಾಸ್ತಿ ಇರುತ್ತೆ, ರಿಸೋರ್ಸ್ ಡುಪ್ಲಿಕೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಡಿವಿಷನಲ್ ಸ್ಟ್ರಕ್ಚರ್ದು ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಹೈರಾರ್ಕಿಕಲ್ ಸ್ಟ್ರಕ್ಚರ್. ಹೈರಾರ್ಕಿಕಲ್ ಸ್ಟ್ರಕ್ಚರ್ ಅಂತ ಅಂದ್ರೇನು? ಸಿಂಪಲ್, ಇದು ಎಲ್ಲಿ ಸೂಟಬಲ್ ಅಂತ ಡೈರೆಕ್ಟಾಗಿ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹೈರಾರ್ಕಿಕಲ್ ಸ್ಟ್ರಕ್ಚರ್ ಈಸ್ ಸೂಟಬಲ್ ಫಾರ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆರ್ ಡಿಫೆನ್ಸ್ ಬೇಸ್ಡ್ ಮಿಲಿಟ್ರಿ ಆಗಿರುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಕಾಮನ್ ಆಗಿ ಹೈರಾರ್ಕಿಕಲ್ ಸ್ಟ್ರಕ್ಚರ್ನ ಪ್ರಿಫರ್ ಮಾಡ್ತಾರೆ. ಏನಕ್ಕೆ? ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಟಾಪ್ ಟು ಬಾಟಮ್ ಅಪ್ರೋಚ್. ಮ್ಯಾನೇಜ್ಮೆಂಟ್ ಲೆವೆಲ್ ಏನಿದೆ, ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ಸ್ ಹೈರಾರ್ಕಿ ಏನಿದೆ ಟಾಪ್ ಟು ಡೌನ್ ಅಪ್ರೋಚ್ ಆಗಿರುತ್ತೆ. ಫ್ರಮ್ ಹೈಯರ್ ಪೋಸ್ಟ್ ಟು ಹೈಯರ್ ಪರ್ಸನ್ಸ್ ಟು ಲೋವರ್ ಪರ್ಸನ್ಸ್. ಲೈಕ್ ಇವಾಗ ಗೌರ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಇರುತ್ತೆ. ಲಾಸ್ಟ್ ಡಿಸಿಷನ್ಸ್ ಏನಿದ್ರು ಯಾರಿಗೆ ಗೊತ್ತಾಗುತ್ತೆ? ಲಾಸ್ಟಲ್ಲಿ ಲೈಕ್ ಕಾಮನ್ ಪೀಪಲ್ಸ್, ಪಬ್ಲಿಕ್ಕಿಗೆ ಗೊತ್ತಾಗುತ್ತೆ ಏನೇ ಡಿಸಿಷನ್ಸ್ ಇದ್ರು. ಇಲ್ಲಿ ಡಿಸಿಷನ್ಸ್ ಪಬ್ಲಿಕ್ ಡಿಸಿಷನ್ಸ್ ತಗೊಳ್ಳೋದಿಲ್ಲ ಜಾಸ್ತಿ, ಅವ್ರಿಗೆ ಏನು ಡಿಸಿಷನ್ಸ್ ಕರೆಕ್ಟ್ ಅನ್ಸುತ್ತೆ ಅದೇ ಡಿಸಿಷನ್ಸ್ ಲೈಕ್ ಫೈನಲ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಕಾಮನ್ ಆಗಿ ಇದನ್ನ ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗಳಲ್ಲೆಲ್ಲ ಫಾಲೋ ಮಾಡ್ತಾರೆ. ಸೊ ಬಿಕಾಸ್ ಇಟ್ ಫಾಲೋಸ್ ಟಾಪ್ ಟು ಡೌನ್ ಅಪ್ರೋಚ್ ಫಾಲೋ ಮಾಡುತ್ತೆ, ಟಾಪ್ ಟು ಡೌನ್ ಮ್ಯಾನೇಜ್ಮೆಂಟ್ ಲೆವೆಲ್ನ ಫಾಲೋ ಮಾಡೋದ್ರಿಂದ ಹೈರಾರ್ಕಿಕಲ್ ಸ್ಟ್ರಕ್ಚರ್ನ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಇಲ್ಲ ಮಿಲಿಟರಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ಮೇನ್ ಫೀಚರ್ಸ್ ಬಂದು ಕ್ಲಿಯರ್ ಚೈನ್ ಆಫ್ ಕಮೆಂಟ್. ಈಚ್ ಪರ್ಸನ್ಸ್ಗೂ ಕೂಡ ಅವ್ರ ರೆಸ್ಪಾನ್ಸಿಬಿಲಿಟಿ ಕ್ಲಿಯರ್ ಆಗಿ ಡಿಫೈನ್ ಆಗಿರುತ್ತೆ ಆ್ಯಂಡ್ ಹೈರಾರ್ಕಿ ಕೂಡ ಪ್ರಾಪರ್ಗೆ ಲೈಕ್ ವರ್ಕ್ ಆಗುತ್ತೆ. ಸೊ ನಾವು ಇವಾಗ ಜಸ್ಟ್ ಕಾಲೇಜಲ್ಲೇ ಕನ್ಸಿಡರ್ ಮಾಡಿದ್ರೆ ನಾನು ಇವಾಗ ಇನ್ನೊಂದು ರಿಪೋರ್ಟ್ ಸೈನ್ ಆಗಬೇಕು ಅಂತಂದರೆ ಲೈಕ್ ಪ್ರಾಕ್ಟರ್ ಫಸ್ಟ್ ಗೈಡ್ನ ವೇಟ್ ಮಾಡಬೇಕು, ಆಫ್ಟರ್ ಗೈಡ್ ಸೈನ್ ಆದಮೇಲೆ ನಾವೇನು ಮಾಡಬೇಕು? ಎಚ್ ಒ ಡಿ ಆದಮೇಲೆ ಓವರ್ ಆಲ್ ಕಾಲೇಜ್ ಸೀಲೆಲ್ಲ ಆಗೋದು, ಪ್ರಿನ್ಸಿಪಲ್ ಸೈನೆಲ್ಲ ಆಗೋದಲ್ವ. ಒಂದು ಹೈರಾರ್ಕಿನ ಫಾಲೋ ಮಾಡ್ತಾರೆ. ಇವಾಗ ಎಚ್ ಒ ಡಿ ಸೈನ್ ಟೀಚರ್ಸ್ ಆಗ್ತಾರಾ? ಇಲ್ಲ. ಅದೇ ರೀತಿ ಒಂದು ಪ್ರಾಪರಾಗಿ ಏನಾಗುತ್ತೆ? ಚೈನ್ ಆಫ್ ಕಮೆಂಟ್ ಫಾಲೋ ಆಗುತ್ತೆ. ಏನು ವರ್ಕ್ ಕಂಪ್ಲೀಟ್ ಆಗಬೇಕು, ಒಂದು ಆರ್ಡರಲ್ಲಿ ವರ್ಕ್ ಇರುತ್ತಲ್ವ, ಸೇಮ್ ಸ್ಪೆಸಿಫಿಕ್ ಆರ್ಡರಲ್ಲಿ ವರ್ಕ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ, ಸ್ಟ್ಯಾಂಡರ್ಡ್ ವೇಯಲ್ಲಿ ಫಾಲೋ ಆಗುತ್ತೆ. ಸೊ ಇದು ಬಂದು ಮೇನ್ ಫೀಚರ್ಸ್. ಅಡ್ವಾಂಟೇಜಸ್ ಬಂದು ಈಸಿ ಕಂಟ್ರೋಲ್ ಆ್ಯಂಡ್ ಅಥಾರಿಟಿ, ಪ್ರಾಪರ್ ಅಥಾರಿಟಿನ ಡಿಫೈನ್ ಮಾಡುತ್ತೆ. ಡಿಸ್ಅಡ್ವಾಂಟೇಜಸ್ ಅಂದರೆ ಡಿಸಿಷನ್ ಮೇಕಿಂಗ್ ವಾಸ್ ವೆರಿ ಸ್ಲೋ. ಸೊ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಏನಿದೆ ಅದು ತುಂಬ ಸ್ಲೋ ಆಗಿರುತ್ತೆ, ಸ್ಲೋ ಡಿಸಿಷನ್ ಮೇಕಿಂಗ್. ಸೊ ದೀಸ್ ಆರ್ ದ advantages and disadvantages of hierarchical structure. Next one is flat.
ಫ್ಲಾಟ್ ಸ್ಟ್ರಕ್ಚರ್ ಅಂತನಾದ್ರು ಹೇಳ್ಬೋದು, ಅದರ್ವೈಸ್ ವಿ ಕ್ಯಾನ್ ರೆಫರ್ ಇಟ್ ಆಸ್ ಹಾರಿಜಾಂಟಲ್ ಸ್ಟ್ರಕ್ಚರ್. ಹಾರಿಜಾಂಟಲ್ ಸ್ಟ್ರಕ್ಚರ್ ಅಂತಾನು ಹೇಳ್ಬೋದು. ಹಾರಿಜಾಂಟಲ್ ಆರ್ ಫ್ಲಾಟ್ ಸ್ಟ್ರಕ್ಚರ್ ಎಲ್ಲಿ ಸೂಟಬಲ್ ಅಂತಂದ್ರೆ, ಎಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದರೆ ಸ್ಟಾರ್ಟ್ಅಪ್ಸ್ ಆರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸ್ಟಾರ್ಟ್ಅಪ್ಸ್ಗಳಲ್ಲಿ, ಸ್ಮಾಲ್ ಬಿಸ್ನೆಸ್ಗಳಲ್ಲಿ, ಸ್ಟಾರ್ಟ್ಅಪ್ಸ್ಗಳಲ್ಲಿ ನಾವೇನು ಮಾಡ್ತೀವಿ, ಫ್ಲಾಟ್ ಸ್ಟ್ರಕ್ಚರ್ಸ್ ಆರ್ ಹಾರಿಜಾಂಟಲ್ ಸ್ಟ್ರಕ್ಚರ್ಸ್ನ ಪ್ರಿಫರ್ ಮಾಡ್ತೀವಿ. ಸೊ ಇಲ್ಲಿ ಜಸ್ಟ್ ಫ್ಯೂ ಎಂಪ್ಲಾಯೀಸ್ ಮಾತ್ರ ವರ್ಕ್ ಮಾಡ್ತಾರೆ. ನೋ ಲೆವೆಲ್, ಮಿಡಲ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ಸ್ ಯಾವುದೇ ಇರೋದಿಲ್ಲ. ಲೈಕ್ ಇಲ್ಲಿ CEO, ಮ್ಯಾನೇಜರ್, ಸೂಪರ್ವೈಸರ್ ಅನ್ನೋ ಯಾವುದೇ ಕಾನ್ಸೆಪ್ಟ್ ಇರೋದ್ರೆ ಜಸ್ಟ್ ಫ್ಯೂ ಎಂಪ್ಲಾಯೀಸ್ ಮಾತ್ರ ವರ್ಕ್ ಮಾಡೋದ್ರಿಂದ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಲೆವೆಲ್ಸ್ ಏನಿರುತ್ತೆ ಅದು ಯಾವುದು ಕೂಡ ಇರೋದಿಲ್ಲ. ದೆನ್ ಮೇನ್ ಫೀಚರ್ಸ್ ಅಂದರೆ ಎಂಪ್ಲಾಯೀಸ್ ಡೈರೆಕ್ಟ್ಲಿ ಕಮ್ಯುನಿಕೇಟ್ಸ್ ವಿತ್ ಟಾಪ್ ಮ್ಯಾನೇಜ್ಮೆಂಟ್ಸ್. ಸೊ ಓನರ್ ಏನಿರ್ತಾರೆ ಅವ್ರ ಈಸಿ ಕಮ್ಯುನಿಕೇಟ್ ಮಾಡ್ಬೋದು. ಮ್ಯಾನೇಜರ್ಗೆ ವೆಯ್ಟ್ ಮಾಡಬೇಕು, ಸೂಪರ್ವೈಸ್ಗೆ ವೆಯ್ಟ್ ಮಾಡಬೇಕು ಅನ್ನೋದು ಯಾವುದೂ ಕಾನ್ಸೆಪ್ಟ್ ಇರಲ್ಲ. ಯಾಕೆಂದರೆ ಜಸ್ಟ್ ಫ್ಯೂ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರಲ್ಲ. ಒಂದು ರೋಲ್ ಅನ್ನೋದು ಯಾರಿಗೂ ಡಿಫೈನ್ ಆಗಿರೋದಿಲ್ಲ. ಏನು ವರ್ಕ್ ಮಾಡಬೇಕು, ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದು ಕೂಡ ಇರೋದಿಲ್ಲ. ಸೊ ಅವ್ರಿಗೆ ಕ್ಲಾರಿಟಿನೇ ಇರೋದಿಲ್ಲ, ಕನ್ಫ್ಯೂಷನ್ಸ್ ಇರುತ್ತೆ. ಲೈಕ್ ನನ್ನ ಪರ್ಟಿಕ್ಯುಲರ್ ರೋಲ್ ಯಾವುದು, ನಾನು ಯಾವ್ದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಡೈರೆಕ್ಟಾಗಿ ಅವ್ರು ಕಮ್ಯುನಿಕೇಟ್ ಮಾಡ್ಬೋದು. ಓನರ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಕೂಡ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿ ಅವ್ರದ್ದು ಏನೇ ಐಡಿಯಾಸ್ ಇರುತ್ತೆ ಅದನ್ನು ಪ್ರೊವೈಡ್ ಮಾಡ್ಬೋದು. ದೆನ್ ಅಡ್ವಾಂಟೇಜಸ್ ಅಂತಂದ್ರೆ ಏನಾಗುತ್ತೆ, ಫಾಸ್ಟರ್ ಡಿಸಿಷನ್ಸ್ ಆ್ಯಂಡ್ ಓಪನ್ ಕಮ್ಯುನಿಕೇಷನ್ಸ್. ಸೊ ಓಪನ್ ಕಮ್ಯುನಿಕೇಷನ್ಗೆ ಲೈಕ್ ಒಂದು ಪ್ಲಾಟ್ಫಾರ್ಮ್ನ ಪ್ರೊವೈಡ್ ಮಾಡುತ್ತೆ. ಜಸ್ಟ್ ಫ್ಯೂ ಎಂಪ್ಲಾಯೀಸ್ ಇರೋದ್ರಿಂದ ಈಸಿಯಾಗಿ ಅವ್ರ ಐಡಿಯಾಸ್ ಏನಿರುತ್ತೆ ಅದನ್ನು ಅವ್ರು ಹೇಳ್ಬೋದು. ಆ್ಯಂಡ್ ಕಮ್ಯುನಿಕೇಷನ್ ಸ್ಮೂತಾಗಿ ಎಸ್ಟಾಬ್ಲಿಷ್ ಆಗೋದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ಡಿಸಿಷನ್ ಮೇಕಿಂಗ್ ಕೂಡ ತುಂಬ ಫಾಸ್ಟ್ ಆಗಿರುತ್ತೆ. ಲೈಕ್ ಇಲ್ಲಿ ಹೈರಾರ್ಕಿ ಫಾಲೋನೇ ಆಗೋದಿಲ್ಲ. ಸೊ ಫಾಸ್ಟಾಗಿ ನಾವು ಡಿಸಿಷನ್ಸ್ ಏನಾದರೂ ತಗೊಳ್ಬೋದು. ಡಿಸ್ಅಡ್ವಾಂಟೇಜಸ್ ಬಂದು ರೋಲ್ ಕನ್ಫ್ಯೂಷನ್ಸ್. ಸೊ ನೋ ಕ್ಲಾರಿಟಿ ಅಬೌಟ್ ರೋಲ್ಸ್. ಸೊ ಒಂದು ಕ್ಲಿಯರಾಗಿ ಒಂದು ಕ್ಲಾರಿಟಿ ಇರೋದಿಲ್ಲ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ. ನನ್ನ ಪರ್ಟಿಕ್ಯುಲರ್ ನಾನು ಯಾವ್ದ್ರ ಮೇಲೆ ವರ್ಕ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ಫ್ಲಾಟ್ ಆರ್ ಹಾರಿಜಾಂಟಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಒನ್ ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್. ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಬಂದು ಕಾಂಬಿನೇಷನ್ ಆಫ್ ಫಂಕ್ಷನಲ್ ಆ್ಯಂಡ್ ಪ್ರಾಜೆಕ್ಟ್ಸ್. ಸೊ ಪ್ರಾಜೆಕ್ಟ್ ಅಂತ ನಥಿಂಗ್ ಬಟ್ ಇಲ್ಲಿ ಫಂಕ್ಷನಲ್ ಆ್ಯಂಡ್ ಡಿವಿಷನಲ್ ಸ್ಟ್ರಕ್ಚರ್. ಸೊ ಪ್ರಾಜೆಕ್ಟ್ ಅಂತ ಏನಕ್ಕೆ ನೇಮ್ ಮೆನ್ಷನ್ ಆಗಿದೆ ಅಂತ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ವರ್ಕ್ ಲೈಕ್ ಪ್ರಾಜೆಕ್ಟ್ ಬೇಸ್ಡ್ ಇಂಡಸ್ಟ್ರೀಸ್. ಎಲ್ಲಿ ಸೂಟಬಲ್ ಅಂತ ಅಂದರೆ ಇಟ್ಸ್ ಸೂಟಬಲ್ ಫಾರ್ ಪ್ರಾಜೆಕ್ಟ್ ಬೇಸ್ಡ್ ಇಂಡಸ್ಟ್ರೀಸ್ ಆರ್ಗನೈಸೇಷನ್ಸ್. ಯಾವುದೆಲ್ಲ ಕಂಪ್ನೀಸ್ ಪ್ರಾಜೆಕ್ಟ್ ಬೇಸ್ಡ್ ವರ್ಕ್ ಆಗುತ್ತೆ ಅಲ್ಲೆಲ್ಲ ಕೂಡ ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ನ ಪ್ರಿಫರ್ ಮಾಡ್ತಾರೆ. ಇಟ್ಸ್ ಎ ಕಾಂಬಿನೇಷನ್ ಆಫ್ ಫಂಕ್ಷನಲ್ ಆ್ಯಂಡ್ ಡಿವಿಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಇಲ್ಲಿ ಮೀನಿಂಗ್ ಏನು ಸಿಂಪಲ್ ಆಗಿ, ಯುವರ್ ಎಂಪ್ಲಾಯೀಸ್ ರಿಪೋರ್ಟ್ ಟು 2 ಮ್ಯಾನೇಜರ್ಸ್. 2 ಮ್ಯಾನೇಜರ್ಸ್ ಯಾರು? ಒಂದು ಫಂಕ್ಷನಲ್ ಅಂತ ಅಂದರೆ ಡಿಪಾರ್ಟ್ಮೆಂಟ್. ಇವಾಗ IT ಡಿಪಾರ್ಟ್ಮೆಂಟ್ ಅಂದರೆ IT ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಗೆ ರಿಪೋರ್ಟ್ ಮಾಡಬೇಕು. ಪ್ರಾಜೆಕ್ಟ್ ಮ್ಯಾನೇಜರ್ ಅಂತಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ಗೆ, ಪ್ರಾಜೆಕ್ಟ್ ಅಂತ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ರಿಪೋರ್ಟ್ ಮಾಡಬೇಕು. ಇಲ್ಲಿ ಡ್ಯುಯಲ್ ರಿಪೋರ್ಟಿಂಗ್ ಕಾನ್ಸೆಪ್ಟ್ಸ್ ಇರುತ್ತೆ. ಎಂಪ್ಲಾಯೀಸ್ ಹ್ಯಾಸ್ ಟು ರಿಪೋರ್ಟ್ ಫಾರ್ 2 ಮ್ಯಾನೇಜರ್ಸ್. ಒನ್ ಇಸ್ ಫ್ರಮ್ ಪ್ರಾಜೆಕ್ಟ್ ಮ್ಯಾನೇಜರ್, ಒನ್ ಇಸ್ ಫಾರ್ ಲೈಕ್ ಫಂಕ್ಷನಲ್ ಮ್ಯಾನೇಜರ್, ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಅಂತಲೂ ನಾವು ರೆಫರ್ ಮಾಡ್ಬೋದು. ಸೊ 2 ರಿಪೋರ್ಟಿಂಗ್ ಲೈನ್ಸ್ ಅಂತ ಬರೋದು ಮ್ಯಾಟ್ರಿಕ್ಸ್ ಸ್ಟ್ರಕ್ಚರಲ್ಲಿ. ಸೊ ಅಡ್ವಾಂಟೇಜಸ್ ಏನು? ಬೆಟರ್ ಟೀಮ್ ವರ್ಕ್ ಆ್ಯಂಡ್ ಫ್ಲೆಕ್ಸಿಬಿಲಿಟೀಸ್. ಸೊ ಟೀಮ್ ವರ್ಕ್ ಮತ್ತು ಫ್ಲೆಕ್ಸಿಬಲ್ ಅಕ್ರಾಸ್ ಡಿಫ್ರೆಂಟ್ ಟೀಮ್ಸಿಂದ, ಲೈಕ್ ಡಿಫ್ರೆಂಟ್ ಫಂಕ್ಷನ್ಸಿಂದ ಎಂಪ್ಲಾಯೀಸ್ನ ಇನ್ವಾಲ್ವ್ ಮಾಡೋದ್ರಿಂದ ಸೊ ಪ್ರಾಪರಾಗಿ ಕೋಆರ್ಡಿನೇಟ್ ಮಾಡ್ಬೋದು, ಟೀಮ್ ವರ್ಕ್ನ ಎನ್ಹಾನ್ಸ್ ಮಾಡುತ್ತೆ. ದೆನ್ ಡಿಸ್ಅಡ್ವಾಂಟೇಜಸ್ ಅಂದರೆ ಕನ್ಫ್ಯೂಷನ್ ಡ್ಯೂ ಟು ಡ್ಯುಯಲ್ ರಿಪೋರ್ಟಿಂಗ್. ಸೊ ಇವಾಗ IT ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, IT ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಕೂಡ ಒಂದು ವರ್ಕ್ ಅಸೈನ್ ಮಾಡ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್ ಕೂಡ ವರ್ಕ್ ಅಸೈನ್ ಮಾಡ್ತಾರೆ. ಸೊ ನಾವಿಲ್ಲಿ ಯಾವ ಡಿಸಿಷನ್ಸ್, ಯಾವ ವರ್ಕ್ನ ಫಾಲೋ ಮಾಡಬೇಕು ಅನ್ನೋದು ಕೂಡ ನಮಗೆ ಒಂದು ಕ್ಲಾರಿಟಿ ಇರೋದಿಲ್ಲ. ಸೊ ಕನ್ಫ್ಯೂಷನ್ ಡ್ಯೂ ಟು ಡ್ಯುಯಲ್ ರಿಪೋರ್ಟಿಂಗ್, ಏನು ವರ್ಕ್ ಫಸ್ಟ್ ಕಂಪ್ಲೀಟ್ ಮಾಡಬೇಕು ಅನ್ನೋದು ಕೂಡ ಕ್ಲಾರಿಟಿ ಇರೋದಿಲ್ಲ. ಸೊ ಇದು ಬಂದ್ಬಿಟ್ಟು ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಒನ್ ಟೀಮ್ ಬೇಸ್ಡ್ ಸ್ಟ್ರಕ್ಚರ್ಸ್. ಟೀಮ್ ಬೇಸ್ಡ್ ಸ್ಟ್ರಕ್ಚರ್ಸ್ ಅಂತಂದರೆ ಯಾವ ರೀತಿ ವರ್ಕ್ ಆಗುತ್ತೆ? ಆಲ್ಮೋಸ್ಟ್ ಸೇಮ್ ಆ್ಯಸ್ ಮ್ಯಾಟ್ರಿಕ್ಸ್ ಸ್ಟ್ರಕ್ಚರೇ ವರ್ಕ್ ಆಗುತ್ತೆ. ಬಟ್ ಇದು ಪ್ರಾಜೆಕ್ಟ್ ಬೇಸ್ಡ್ ಅಂತಂದರೆ ನಾವು ಯಾವುದೆಲ್ಲ ಇಂಡಸ್ಟ್ರೀಸ್ ಕನ್ಸಿಡರ್ ಮಾಡ್ಬೋದು, ಲೈಕ್ IT ಕನ್ಸಿಡರ್ ಮಾಡ್ಬೋದು, ಕನ್ಸ್ಟ್ರಕ್ಷನ್ ಕನ್ಸಿಡರ್ ಮಾಡ್ಬೋದು, ಏರೋಸ್ಪೇಸ್ ಕನ್ಸಿಡರ್ ಮಾಡ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕನ್ಸಿಡರ್ ಮಾಡ್ಬೋದು. ಪ್ರಾಜೆಕ್ಟ್ ಬೇಸ್ಡ್ ಅಂದರೆ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಬಟ್ ಟೀಮ್ ಬೇಸ್ಡ್ ಅಂತಂದರೆ ಮೋಸ್ಟಾಗಿ ಅಂತಂದರೆ ನಾವು ಕನ್ಸಿಡರ್ ಮಾಡೋದು IT ಸೆಕ್ಟರ್ಸ್. ಟೆಕ್ ಬಂದು ಟೀಮ್ ಬೇಸ್ಡ್. ಪ್ರಾಜೆಕ್ಟ್ ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಬಂದು ಓವರ್ ಆಲ್ ಪ್ರಾಜೆಕ್ಟ್ ಬೇಸ್ಡ್, ಅಲ್ಲಿ ಎಲ್ಲ ಥರ ಇಂಡಸ್ಟ್ರೀಸ್ ಕೂಡ ಇನ್ವಾಲ್ವ್ ಆಗುತ್ತೆ. ಟೀಮ್ ಬೇಸ್ಡ್ ಅಂತ ಅಂದರೆ ಕಾಮನ್ ಆಗಿ IT ಸೆಕ್ಟರ್ ಆಗಿರುತ್ತೆ, IT ರಿಲೇಟೆಡ್. ಇದು ಆಲ್ಮೋಸ್ಟ್ ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಥರನೇ ವರ್ಕ್ ಆಗುತ್ತೆ. ಸೊ ಇಲ್ಲಿ ಎಂಪ್ಲಾಯೀಸ್ ಏನು ಮಾಡ್ತಾರೆ, ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ ಅಥವಾ ಟಾಸ್ಕಿಗೆ ಡಿಫ್ರೆಂಟ್ ಟೀಮ್ಸಿಂದ ಏನಾಗುತ್ತೆ, ಎಂಪ್ಲಾಯೀಸ್ನ ಆ್ಯಡ್ ಮಾಡ್ಕೊಂಡು ಗ್ರೂಪ್ ಮಾಡಿ ಒಂದು ಟೀಮಾಗಿ ಬಿಲ್ಡ್ ಮಾಡಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಮೇನ್ ಯಾವುದಕ್ಕೆ ಫೋಕಸ್ ಮಾಡ್ತಾರೆ, ಕ್ರಾಸ್ ಫಂಕ್ಷನಲ್ ಕೊಲಾಬರೇಷನ್ಸ್. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿಂದ ಎಂಪ್ಲಾಯೀಸ್ನ ಏನು ಮಾಡ್ತಾರೆ, ಜಾಯಿನ್ ಮಾಡಿ ವರ್ಕ್ ಮಾಡ್ತಾ ಇರ್ತಾರೆ. ಕ್ರಾಸ್ ಫಂಕ್ಷನಲ್ ಡಿಪಾರ್ಟ್ಮೆಂಟ್ಸ್ ಆಗಿರುತ್ತೆ. ಅಡ್ವಾಂಟೇಜಸ್ ಬಂದು ಎನ್ಕರೇಜಸ್ ಇನೋವೇಷನ್ ಆ್ಯಂಡ್ ಟೀಮ್ ವರ್ಕ್ಸ್. ಸೊ ಟೀಮ್ ವರ್ಕ್ನ ಏನು ಮಾಡೋದು, ಲೈಕ್ ಒಂದು ಟೀಮ್ ವರ್ಕ್ನ ಎನ್ಹಾನ್ಸ್ ಮಾಡುತ್ತೆ, ಲೈಕ್ ಇನೋವೇಟಿವ್ ಐಡಿಯಾಸ್ನ ಪ್ರೊವೈಡ್ ಮಾಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ದೆನ್ ಡಿಫಿಕಲ್ಟ್ ಟು ಮ್ಯಾನೇಜ್ ವಿತೌಟ್ ಲೀಡರ್ಶಿಪ್ಸ್. ಸೊ ಇಲ್ಲಿ ಪ್ರಾಪರ್ ಲೀಡರ್ ಅಂತ ಯಾರು ಇರೋದಿಲ್ಲ, ಜಸ್ಟ್ ಟೀಮ್ ಬೇಸ್ಡ್ ಅಂದರೆ ಎಲ್ಲ ಡಿಪಾರ್ಟ್ಮೆಂಟಿಂದ ಕೂಡ ಎಂಪ್ಲಾಯೀಸ್ ಇನ್ವಾಲ್ವ್ ಆಗಿರೋದ್ರಿಂದ ಲೀಡರ್ಶಿಪ್ ಅನ್ನೋದು, ಲೈಕ್ ಯಾರು ಪ್ರಾಪರ್ ಲೀಡರ್ ಅನ್ನೋದು ಡಿಫೈನ್ ಆಗಿರೋದಿಲ್ಲ. ಸೊ ಇಲ್ಲಿ ಮ್ಯಾನೇಜ್ ಏನು ವರ್ಕ್ ಮಾಡಬೇಕು, ಲೈಕ್ ಒಂದು ಪ್ರಾಪರಾಗಿ ಏನೇನು ವರ್ಕ್ ಕಂಪ್ಲೀಟ್ ಆಗಬೇಕು ಅಂತ ಡಿಫೈನ್ ಮಾಡೋದಕ್ಕೆ ಯಾರೂ ಕೂಡ ಇರೋದು. ಸೊ ಅದು ಒಂದು ಮೇನ್ ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ ಟೀಮ್ ಬೇಸ್ಡಲ್ಲಿ. ನೆಕ್ಸ್ಟ್ ಒನ್ ನೆಟ್ವರ್ಕ್ ಸ್ಟ್ರಕ್ಚರ್. ಸೊ ನೆಟ್ವರ್ಕ್ ಸ್ಟ್ರಕ್ಚರ್ ಅಂತಂದರೆ ಸಿಂಪಲ್,
ಕಂಪ್ನೀಸ್ ವಿಚ್ ವರ್ಕ್ಸ್ ಆಸ್ ಪಾರ್ಟ್ನರ್ಸ್. ಸೊ ಓವರ್ ಆಲ್ ಪಾರ್ಟ್ನರ್ಶಿಪ್ಪಲ್ಲಿ ವರ್ಕ್ ಆಗುತ್ತಲ್ಲ ಕಂಪ್ನೀಸ್, ಅದನ್ನೆಲ್ಲ ನಾವೇನಂತ ಹೇಳ್ಬೋದು, ನೆಟ್ವರ್ಕ್ ಸ್ಟ್ರಕ್ಚರ್ಸ್ ಅಂತ ಹೇಳ್ಬೋದು. ಕಂಪ್ನಿ ಔಟ್ಸೋರ್ಸ್ ಸಮ್ ಫಂಕ್ಷನ್ಸ್ ಟು ಎಕ್ಸ್ಟರ್ನಲ್ ಪಾರ್ಟ್ನರ್ಸ್. ಮೇಜರ್ ಫಂಕ್ಷನ್ಸ್ ಏನತ್ತೆ, ಮೇಜರ್ ವರ್ಕ್ ಏನತ್ತೆ, ಆ ಮೇಜರ್ ವರ್ಕ್ನ ಎಕ್ಸ್ಟರ್ನಲ್ ಆರ್ಗನೈಸೇಷನ್ಸ್ಗೆಲ್ಲ ಪಾರ್ಟ್ನರ್ಶಿಪ್ಸಲ್ಲಿ ಏನು ಬೇಸ್ ವರ್ಕ್ ಆಗ್ತಿರುತ್ತೆ ಆ ಕಂಪ್ನೀಸ್ಗಳಿಗೆ ಪ್ರೊವೈಡ್ ಮಾಡಿದ್ರೆ ನಾವೇನಂತ ಹೇಳ್ತೀವಿ, ಯಾವ ಸ್ಟ್ರಕ್ಚರ್ನ ಹೇಳ್ತೀವಿ ನಾವು, ನೆಟ್ವರ್ಕ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಮೇನ್ ಫೀಚರ್ಸ್ ಬಂದು ಫೋಕಸ್ ಆನ್ ಕೋಆರ್ಡಿನೇಷನ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಸೊ ಇಲ್ಲಿ ಮೇನ್ ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ ರಾದರ್ ದೆನ್ ಕಂಟ್ರೋಲಿಂಗ್ ಅನ್ನೋ ಕಾನ್ಸೆಪ್ಟ್ಸೇ ಬರೋದಿಲ್ಲ. ವೈಲ್ ಯು ಆರ್ ಚೂಸಿಂಗ್ ನೆಟ್ವರ್ಕ್ ಅಂದರೆ ಜಸ್ಟ್ ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಅಡ್ವಾಂಟೇಜಸ್ ಅಂದರೆ ಹೆಲ್ಪ್ಸ್ ಇನ್ ಕಾಸ್ಟ್ ಸೇವಿಂಗ್ ಆ್ಯಂಡ್ ಸ್ಕೇಲಬಿಲಿಟಿ. ದೆನ್ ಡಿಸ್ಅಡ್ವಾಂಟೇಜಸ್ ಅಂತಂದರೆ ಡಿಪೆಂಡೆನ್ಸ್ ಆನ್ ಎಕ್ಸ್ಟರ್ನಲ್ ಕಂಪ್ನೀಸ್. ಎಕ್ಸ್ಟರ್ನಲ್ ಕಂಪ್ನೀಸ್ ಮೇಲೆ ಆರ್ಗನೈಸೇಷನ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ವರ್ಕ್ ಕಂಪ್ಲೀಟ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ದೆನ್ ಲಾಸ್ಟ್ ಒನ್ ಸರ್ಕ್ಯುಲರ್. ನಾನು ಇದನ್ನೇ ಹೇಳಿದ್ದು, 8 ಟೈಪ್ಸ್ ಇದೆ ಬಟ್ 7 ಟೈಪ್ಸ್ ಇಂಪಾರ್ಟೆಂಟ್ ಅಂತ. ಇದು ನಾವು ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ. ಸೊ ಸರ್ಕ್ಯುಲರ್ ಸ್ಟ್ರಕ್ಚರ್ ಅಂತಂದರೆ ಹೌ ಡಿಸಿಷನ್ ವಿಲ್ ಬಿ ಪಾಸ್ಡ್ ಫ್ರಮ್ CEO ಟು ಎಂಪ್ಲಾಯೀಸ್ ಅನ್ನೋದ್ರ ಬಗ್ಗೆ ಆಗುತ್ತೆ. ಸೊ ಇಲ್ಲೆಲ್ಲ ಕಡೆ ನಾವು ಇನ್ವರ್ಡ್ ಡಿಸಿಷನ್ ಮೇಕಿಂಗ್ ಇರುತ್ತೆ, ಇನ್ವರ್ಡಲ್ಲಿ ಡಿಸಿಷನ್ಸ್ ಮೇಕಿಂಗ್ ಫಾಲೋ ಆಗುತ್ತೆ. ಬಟ್ ಇಲ್ಲಿ ಯಾವ ರೀತಿ ಕಮ್ಯುನಿಕೇಷನ್ಸ್ ಫ್ಲೋ ಆಗುತ್ತೆ, ಫ್ರಮ್ ಸೆಂಟರ್ ಔಟ್ವರ್ಡ್. ಜಸ್ಟ್ ಕನ್ಸಿಡರ್, ಇಲ್ಲಿ CEO ಅಂತ ಇದ್ದಾರೆ ಅಂದರೆ ಈ ರಿಮೈನಿಂಗ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಎಲ್ಲ ಅರೌಂಡ್ CEO ಅರೌಂಡ್ ಬರ್ತಾರೆ. ನೆಕ್ಸ್ಟ್ ಟೀಮ್ ಎಂಪ್ಲಾಯೀಸ್ ಎಲ್ಲ. ಸೊ ಇಲ್ಲಿ ಕಮ್ಯುನಿಕೇಷನ್ಸ್ ಬಂದು ಔಟ್ವರ್ಡ್ಸ್ ಏನಾಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಡಿಸಿಷನ್ ಮೇಕಿಂಗ್ ಬಂದ್ಬಿಟ್ಟು ಔಟ್ವರ್ಡ್ ಫಾರ್ಮಲ್ಲಿ ಇರುತ್ತೆ. ಸೊ ಇಲ್ಲಿ ಫೋಕಸ್ ಆನ್ ಕೊಲಾಬ್ರೇಷನ್ಸ್. ಸೊ ಎಂಪ್ಲಾಯೀಸ್ನೆಲ್ಲ ಅದನ್ನು ಕೊಲಾಬ್ ಮಾಡಲಿಕ್ಕೆ ವರ್ಕ್ ಕಂಪ್ಲೀಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಅಡ್ವಾಂಟೇಜಸ್ ಅಂದರೆ ಎಸ್ಟಾಬ್ಲಿಷ್ ಓಪನ್ ಕಮ್ಯುನಿಕೇಷನ್ಸ್. ಡಿಸ್ಅಡ್ವಾಂಟೇಜಸ್ ಅಂದರೆ ಲೆಸ್ ಕ್ಲಾರಿಟಿ ಇನ್ ಅಥಾರಿಟಿ. ಪ್ರಾಪರ್ ಕ್ಲಾರಿಟಿ ಕೂಡ ಇರೋದಿಲ್ಲ, ಸೇಮ್ ಆಸ್ ಇಟ್ ಈಸ್ ನಾವು ಪ್ರೀವಿಯಸ್ ಒನಲ್ಲಿ ನೋಡಿದ್ವಿ. ಲೈಕ್ ಟೀಮ್ ಬೇಸ್ಡಲ್ಲಿ ಕೂಡ ಲೀಡರ್ಶಿಪ್ ಇರೋದಿಲ್ಲ. ಫ್ಲಾಟ್ ಅಂತ ಕನ್ಸಿಡರ್ ಮಾಡಿದ್ರೆ ಫ್ಲಾಟಲ್ಲೂ ಕೂಡ ಅಷ್ಟೇ. ಲೈಕ್ ಪ್ರಾಪರ್ ಲೈಕ್ ರೋಲ್ಸ್ ಏನು, ನಮ್ದು ಅಥಾರಿಟಿ ಯಾರಿಗೆ ಡಿಫೈನ್ ಮಾಡಬೇಕು, ನಾವು ಎಕ್ಸ್ಪ್ಲೈನ್ ಮಾಡಬೇಕು, ರಿಪೋರ್ಟ್ಸ್ ಮಾಡಬೇಕು, ಅದೆಲ್ಲ ಒಂದು ಪ್ರಾಪರಾಗಿ ನಮಗೆ ಕ್ಲಾರಿಟಿ ಇರೋದಿಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್. ಓವರಾಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಲಿ ಫಸ್ಟ್ ಒನ್ ಬಂದು ಫಂಕ್ಷನಲ್, ಡಿವಿಷನಲ್, ಮ್ಯಾಟ್ರಿಕ್ಸ್, flat or horizontal structure, hierarchical structure, team based, network, circular structure. Total 8 types of organization structures ಇದೆ. ಇದರಲ್ಲಿ ಟೋಟಲ್ 7 ಟೈಪ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಸೊ ನಾನು ಇದುವರೆಗೂ ಏನು ಕಂಪ್ಲೀಟ್ ಮಾಡಿದ್ದೇನೆ, BPA ಜಸ್ಟ್ ಮೀನಿಂಗ್, ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲೂ ಕೂಡ ಜಸ್ಟ್ ಮೀನಿಂಗ್ನ ಕಂಪ್ಲೀಟ್ ಮಾಡಿ. ದೆನ್ ಆಫ್ಟರ್ ದಟ್ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನಲ್ ಯೂನಿಟ್ಸ್ ಈಚ್ ಡಿಪಾರ್ಟ್ಮೆಂಟ್ಗೂ ಕೂಡ ಮೇನ್ ಟಾಸ್ಕ್ ಏನು ಕಂಪ್ಲೀಟ್ ಮಾಡ್ತಾರೆ ಅಂತ ಕವರ್ ಮಾಡಿ. ಆಫ್ಟರ್ ದಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಟೈಪ್ಸ್. ನೇಮ್ ಇಂಪಾರ್ಟೆಂಟ್ ತುಂಬ. ಫಸ್ಟ್ ನೀವು ನೇಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ನೇಮ್ಸ್ ಆಗಿದ ತಕ್ಷಣ ಲೈಕ್ ಈಚ್ ಟೈಪ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲೂ ಯಾವುದು ವರ್ಕ್ ಮಾಡ್ತಾಯಿದೆ, ಏನು ಮೇನ್ ಫೀಚರ್ ಆಗಿರುತ್ತೆ ಆ ಮೇನ್ ಫೀಚರ್ನ ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಒಂದು ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ವರ್ಕ್ ಫ್ಲೋ. ಸೊ ಸಿಲೆಬಸಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಮೇನ್ ಕಾನ್ಸೆಪ್ಟ್. ಆರ್ಗನೈಸೇಷನ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಅಂದರೆ ವರ್ಕ್ ಫ್ಲೋ ಆ್ಯಂಡ್ ಯೂಸ್ ಕೇಸ್ ಮೀನಿಂಗ್. ಸೊ ಇಲ್ಲಿ ನಿಮಗೆ ಎಕ್ಸಾಕ್ಟ್ ಮೀನಿಂಗ್ ಆ್ಯಂಡ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ವರ್ಕ್ ಫ್ಲೋ ಮತ್ತು ಯೂಸ್ ಕೇಸ್ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಸೊ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ವರ್ಕ್ ಫ್ಲೋ. ವರ್ಕ್ ಫ್ಲೋ ಅಂದರೆ ನಾನು ಆಲ್ರೆಡಿ ಪ್ರೀವಿಯಸ್ ಒನಲ್ಲಿ ಹೇಳಿದೆ, BPA ಫೀಚರ್ಸ್ ಅಂತ ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಗೊಂದು ಐಡಿಯಾ ಇದೆ. BPA ಫೀಚರ್ಸಲ್ಲಿ ವರ್ಕ್ ಫ್ಲೋ ಮ್ಯಾನೇಜ್ಮೆಂಟ್ ಅಂತ ಇತ್ತು. ಸೊ ಮ್ಯಾನೇಜ್ಮೆಂಟ್ ಅಂದರೆ ಓವರಾಲ್ ಯಾವ ರೀತಿ ಇರುತ್ತೆ, ಫ್ರಮ್ ಡಿಸೈನಿಂಗ್, ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ನೆಕ್ಸ್ಟ್ ಟೆಸ್ಟಿಂಗ್ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್. ಸೊ ಈಚ್ ಫೇಸಸ್ ಮಧ್ಯೆ ಲೈಕ್ ಡೇಟಾ ಯಾವ ರೀತಿ ಫ್ಲೋ ಆಗುತ್ತೆ, ಟಾಸ್ಕ್ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀವಿ, ಯಾವ ಆರ್ಡರಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡೋದು ಏನಾಗಿರುತ್ತೆ ವರ್ಕ್ ಫ್ಲೋ. ಆ್ಯಂಡ್ ಇನ್ನೂ ಒಂದು ಮೇನ್ ಕೀ ಪಾಯಿಂಟ್, ಒಂದು ವರ್ಡ್ ಅಂತಲೇ ಯೂಸ್ ಮಾಡಿದೆ. ಏನು ವರ್ಡ್ ಯೂಸ್ ಮಾಡಿದೆ, ಆ್ಯಕ್ಚುಯಲ್ ಎಕ್ಸಿಕ್ಯೂಷನ್ ಆಫ್ ಸ್ಟೆಪ್ಸ್. ಆ್ಯಕ್ಚುಯಲ್ ಎಕ್ಸಿಕ್ಯೂಷನ್ ಆಫ್ ಸ್ಟೆಪ್ಸ್ ಅಂತಲೇ ರೆಫರ್ ಮಾಡಿದೆ. ಸೊ ವರ್ಕ್ ಫ್ಲೋ ಅಂತ ಅಂದರೆ ನಥಿಂಗ್ ಬಟ್ ನಾನು ಏನೋ ಒಂದು ಬಿಸ್ನೆಸ್ ಪ್ರೋಸೆಸ್ ಇರುತ್ತೆ. ಸೊ ಆಲ್ರೆಡಿ ಬಿಸ್ನೆಸ್ ಪ್ರೋಸೆಸ್ ಅಂದರೆ ಐಡಿಯಾ ಇದೆ. ಏನು ಬಿಸ್ನೆಸ್ ಪ್ರೋಸೆಸ್ ಅಂದರೆ, ಇಫ್ ಐ ವಾಂಟ್ ಟು ಲೈಕ್ ಅಚೀವ್ ಸಮಥಿಂಗ್, ಸೊ ನಾನು ಏನೋ ಒಂದು ಎಕ್ಸ್ಪೆಕ್ಟೆಡ್ ಗೋಲ್ ಇರುತ್ತೆ, ನನ್ನ ಡಿಸೈರ್ಡ್ ಔಟ್ಕಮ್ ಇರುತ್ತೆ. ಇಫ್ ಐ ವಾಂಟ್ ಟು ಕಂಪ್ಲೀಟ್ ದಟ್, ಇಫ್ ಐ ವಾಂಟ್ ಟು ಅಚೀವ್ ದಟ್, ಸೊ ಐ ಹ್ಯಾವ್ ಟು ಪರ್ಫಾರ್ಮ್ ಲೈಕ್ ಸಮ್ ಆಫ್ ಆಕ್ಟಿವಿಟೀಸ್, ರೈಟ್? ಆ ಸೆಟ್ ಆಫ್ ಆಕ್ಟಿವಿಟೀಸ್ನ ವಿ ಆರ್ ಗೋಯಿಂಗ್ ಟು ರೆಫರ್ ಇಟ್ ಆಸ್ ಬಿಸ್ನೆಸ್ ಪ್ರೋಸೆಸ್. ಸೊ ಈ ಓವರ್ ಆಲ್ ಬಿಸ್ನೆಸ್ ಪ್ರೋಸೆಸ್ನ ನಾವು ಆಟೋಮೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಸೊ ವರ್ಕ್ ಫ್ಲೋ ಅಂದರೆ ಏನಾಗಿರುತ್ತೆ, ಅವರ ಬಿಸ್ನೆಸ್ ಪ್ರೋಸೆಸ್ನ ನಾವು ಅಚೀವ್ ಮಾಡೋದಕ್ಕೆ ನಾವೇನೆಲ್ಲ ಆ್ಯಕ್ಚುಯಲ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀವಿ, ಟಾಸ್ಕ್ಗಳನ್ನ ಪರ್ಫಾರ್ಮ್ ಮಾಡ್ತೀವಿ, ಅದನ್ನು ನಾವು ವರ್ಕ್ ಫ್ಲೋ ಅಂತ ರೆಫರ್ ಮಾಡ್ತೀವಿ. ಇಟ್ಸ್ ಆನ್ ಆ್ಯಕ್ಚುಯಲ್ ಎಕ್ಸಿಕ್ಯೂಷನ್ ಆಫ್ ಟಾಸ್ಕ್ ಟು ಅಚೀವ್ ಆರ್ ಟು ಗೆಟ್ ಸಮ್ ಬಿಸ್ನೆಸ್ ಪ್ರೋಸೆಸ್ ಡನ್ ಅಂತ ಅಂದರೆ ಅದು ವರ್ಕ್ ಫ್ಲೋ ಆಗಿರುತ್ತೆ. ಇಲ್ಲಿ ಓವರ್ ಆಲ್ ಗೋಲ್ಸ್, ನನ್ನ ಗೋಲ್ನ ಅಚೀವ್ ಮಾಡೋದಕ್ಕೆ ಏನೆಲ್ಲ ಆ್ಯಕ್ಟಿವಿಟೀಸ್, ಟಾಸ್ಕ್ ಪರ್ಫಾರ್ಮ್ ಮಾಡ್ತೀವಿ, ಅದನ್ನು ನಾವೇನಂತ ರೆಫರ್ ಮಾಡ್ತೀವಿ, ಬಿಸ್ನೆಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಈ ಬಿಸ್ನೆಸ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡೋದಕ್ಕೆ ಏನೆಲ್ಲ ಟಾಸ್ಕ್ಗಳನ್ನ ಆ್ಯಕ್ಚುಯಲ್ ಎಕ್ಸಿಕ್ಯೂಷನ್ ಆಗುತ್ತೆ ಅದನ್ನು ನಾವು ವರ್ಕ್ ಫ್ಲೋ ಅಂತ ರೆಫರ್ ಮಾಡ್ತೀವಿ. ಓಕೆನಾ? ಸೊ ವರ್ಕ್ ಫ್ಲೋ ಇಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಯೂಸ್ ಟು ಕಂಪ್ಲೀಟ್
a task or work. So if you want to complete any task, if you want to achieve something, so we are going to perform some of activities, some of tasks. Those steps are considered as workflow. So why workflow is important, what it explains ಅಂತ ಅಂದರೆ, first it explains how work is done. So ಯಾವ ರೀತಿ ವರ್ಕ್ ಕಂಪ್ಲೀಟ್ ಆಗುತ್ತೆ, how ವರ್ಕ್ ಈಸ್ ಡನ್ ಆ್ಯಂಡ್ ವಾಟ್ ವರ್ಕ್ ಹ್ಯಾಸ್ ಬಿನ್ ಡನ್. ಸೊ ವಾಟ್ ವರ್ಕ್ ಈಸ್ ಡನ್ ಅನ್ನೋದು ಎಕ್ಸ್ಪ್ಲೇನ್ ಮಾಡುತ್ತೆ, ಯಾವುದೇನು ವರ್ಕ್ನ ಕಂಪ್ಲೀಟ್ ಮಾಡಬೇಕು, ಏನು ವರ್ಕ್ ಆಗ್ತಾ ಇದೆ, ಕರೆಂಟ್ ಪ್ರೋಗ್ರೆಸ್. ಈಗ ಡಿಸೈನ್ ಫೇಸಿಂದ ನೆಕ್ಸ್ಟ್ ಫೇಸ್ಗೆ ಡೇಟಾ ಎಂಟರ್ ಆಗುವಾಗ ಯಾವ ವರ್ಕ್ ಕಂಪ್ಲೀಟ್ ಆಗಿದೆ, ಯಾವ ರೀತಿ ಡೇಟಾ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಫೇಸ್ಗೆ ಯಾವ ರೀತಿ ಡೇಟಾ ಎಂಟರ್ ಆಗ್ತಿದೆ, ಲೈಕ್ ವರ್ಕ್ ಟಾಸ್ಕ್ ಎಂಟರ್ ಆಗ್ತಿದೆ, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಇಟ್ ಶೋಸ್ ವಾಟ್ ವರ್ಕ್ ಹ್ಯಾಸ್ ಬಿನ್ ಆಲ್ರೆಡಿ ಕಂಪ್ಲೀಟೆಡ್, ವಾಟ್ ವರ್ಕ್ ಇಸ್ ಡನ್, ದೆನ್ ಹೂ ಡಸ್ ದಿ ವರ್ಕ್. ಸೊ ಯಾರು ವರ್ಕ್ನ ಕಂಪ್ಲೀಟ್ ಮಾಡಿದ್ದಾರೆ, ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನು ಮಾಡಿದೆ, ವರ್ಕ್ನ ಅಸೈನ್ ಮಾಡ್ತಾ ಇದೆ, ಇಲ್ಲಿ ವರ್ಕ್ನ ಮಾನಿಟರ್ ಮಾಡ್ತಾ ಇದೆ ವರ್ಕ್ ಫ್ಲೋ. ದೆನ್ ಇನ್ ವಾಟ್ ಆರ್ಡರ್ ದಿ ವರ್ಕ್ ಹ್ಯಾಪನ್ಸ್. ಸೊ ಅಲ್ಲಿ ಯಾರು ಏನು ವರ್ಕ್ನ ಮಾಡಬೇಕು ಅಂತ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಹೇಳಿರುತ್ತೆ, ಅಸೈನ್ ಮಾಡಿರುತ್ತೆ. ಸೊ ಇಲ್ಲಿ ಯಾವ ಆರ್ಡರಲ್ಲಿ ವರ್ಕ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ, ಯಾರು ಫಸ್ಟ್ ವರ್ಕ್ ಕಂಪ್ಲೀಟ್ ಮಾಡಬೇಕು, ಯಾರು ನೆಕ್ಸ್ಟ್ ವರ್ಕ್ ಕಂಪ್ಲೀಟ್ ಮಾಡಬೇಕು, ಡಿಪೆಂಡೆನ್ಸಿ ಎಲ್ಲಿರುತ್ತೆ, ಡಿಪೆಂಡೆನ್ಸಿ ಮಿನಿಮಲ್ ಇರುತ್ತೆ, ಎಲ್ಲಿ ಮ್ಯಾಕ್ಸಿಮಮ್ ಎಲ್ಲಿರುತ್ತೆ, ಯಾವುದು ಫಸ್ಟ್ ಕಂಪ್ಲೀಟ್ ಆಗಬೇಕು, ಯಾವುದು ಲಾಸ್ಟ್ ವರ್ಕ್ ಅನ್ನೋದನ್ನೆಲ್ಲದನ್ನು ಒಂದು ಆರ್ಡರ್ನ ಸ್ಪೆಸಿಫೈ ಮಾಡೋದು ವರ್ಕ್ ಫ್ಲೋ ಆಗಿರುತ್ತೆ. ದೆನ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಅಂದರೆ, ಇಟ್ ಮೇಕ್ಸ್ ವರ್ಕ್ ಆರ್ಗನೈಸ್ಡ್. ಒಂದು ಪ್ರಾಪರ್ ಆರ್ಗನೈಸ್ಡ್ ಫಾರ್ಮಲ್ಲಿ ಎಂಟೈರ್ ವರ್ಕ್ ಪ್ರೊಸೆಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಇಟ್ ಹೆಲ್ಪ್ಸ್ ಇನ್ ಸೇವಿಂಗ್ ಟೈಮ್ಸ್. ಸೊ ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ಮೆನ್ಷನ್ ಮಾಡಿದೆ, ಸೊ ಒಂದು ಸ್ಟ್ಯಾಂಡರ್ಡ್ ಪ್ಲಾನಿಂಗ್ ಅಂತ ಇದ್ದರೆ ನಾವು ವಿತೌಟ್ ಎನಿ ಕನ್ಫ್ಯೂಷನ್ಸ್ ವಿ ಕ್ಯಾನ್ ಕಂಪ್ಲೀಟ್ ಅವರ್ ವರ್ಕ್ ಅಲ್ವಾ. ಸೊ ನನ್ನ ಬಿಸ್ನೆಸ್ ಸ್ಮೂತಾಗಿ ವರ್ಕ್ ಆಗಬೇಕು ಅಂತಂದರೆ, ರನ್ ಆಗಬೇಕಂದ್ರೆ, ಸೊ ಒಂದು ಪ್ರಾಪರ್ ಪ್ಲಾನಿಂಗ್ ಇರಬೇಕು. ವಿತೌಟ್ ಪ್ಲಾನಿಂಗ್ ಇಫ್ ಐ ಡನ್ ಸಮಥಿಂಗ್ ಅಂತಂದರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇಟ್ ಲೀಡ್ಸ್ ಟು ಕನ್ಫ್ಯೂಷನ್ಸ್, ಸೊ ಪ್ರಾಬ್ಲಮ್ಸ್ ಅಲ್ವಾ. ಸೊ ಇಲ್ಲಿ ನನಗೆ ಟೈಮ್ನ ಸೇವ್ ಮಾಡುತ್ತೆ, ನನಗೆ ಕನ್ಫ್ಯೂಷನ್ಸ್ ಇರೋದಿಲ್ಲ. ಸೊ ನನಗೊಂದು ಕ್ಲಾರಿಟಿ ಇರುತ್ತೆ, ನಾನು ಏನು ವರ್ಕ್ ಮಾಡಬೇಕು, ಯಾವ ವರ್ಕ್ ಕಂಪ್ಲೀಟ್ ಆದಮೇಲೆ ಏನು ವರ್ಕ್ ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಇರುತ್ತೆ. ಸೊ ವರ್ಕ್ನ ಪ್ರಾಪರ್ ಆರ್ಗನೈಸ್ಡ್ ಫಾರ್ಮಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಇನ್ ಸೇವಿಂಗ್ ಟೈಮ್ಸ್, ಎಫಿಷಿಯೆಂಟಾಗಿ ವರ್ಕ್ ಕಂಪ್ಲೀಟ್ ಆಗುತ್ತೆ. ದೆನ್ ರೆಡ್ಯೂಸಸ್ ಎರರ್ಸ್. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಲೈಕ್ ಒಂದು ವರ್ಕ್ನ ಅಸೈನ್ ಮಾಡಿದ್ರೆ ಅಫ್ಕೋರ್ಸ್ ಆ ಸೇಮ್ ಆರ್ಡರಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತಾ ಇರುತ್ತೆ. ಎರರ್ಸ್ ಆಗುತ್ತೆ, ಲೈಕ್ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ತುಂಬ ರೆಡ್ಯೂಸ್ ಆಗುತ್ತೆ ಅಲ್ವಾ, ಕಡಿಮೆನೂ ಕೂಡ ಆಗುತ್ತೆ. ಸೊ ರೆಡ್ಯೂಸ್ ಎರರ್ಸ್. ದೆನ್ ಲಾಸ್ಟ್ ಒನ್ ಹೆಲ್ಪ್ಸ್ ಆಟೋಮೇಷನ್. ಸೊ ಕಂಪ್ಲೀಟ್ ಎಂಟೈರ್ ವರ್ಕ್ ಪ್ರೊಸೀಜರ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಪ್ರೊಸೆಸ್ನ ಆಟೋಮೇಟ್ ಮಾಡೋದಕ್ಕೂ ಕೂಡ ವರ್ಕ್ ಫ್ಲೋ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದು ಎಂಟೈರ್ ಸ್ಟೆಪ್ ಬೈ ಸ್ಟೆಪ್ ಫ್ಲೋ ಏನಿದೆ, ಎಂಟೈರ್ ಸ್ಟೆಪ್ ಬೈ ಸ್ಟೆಪ್ ಫ್ಲೋ ಫ್ರಮ್ ಸ್ಟಾರ್ಟ್ ಟು ಎಂಡ್ ಬಿಸ್ನೆಸ್ ಪ್ರೋಸೆಸ್ಸಲ್ಲಿ ಓವರ್ ಆಲ್ ಆರ್ಗನೈಸೇಷನ್ ಕಂಪ್ನಿಯಲ್ಲಿ ಸ್ಟಾರ್ಟ್ ಟು ಎಂಡ್ ಏನೋ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕಂದ್ರೆ ನಾವು ಏನು ಸ್ಟೆಪ್ ಬೈ ಸ್ಟೆಪ್ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಮಾಡ್ತೀವಿ, ಆ ಎಂಟೈರ್ ಆ್ಯಕ್ಟಿವಿಟೀಸ್ ಫ್ಲೋನ ನಾವು ವರ್ಕ್ ಫ್ಲೋ ಅಂತ ರೆಫರ್ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ವರ್ಕ್ ಫ್ಲೋ. ಸೊ ಇವಾಗ ವರ್ಕ್ ಫ್ಲೋ ಆಯಿತು, ನಾನು ಇನ್ನೊಂದು ಕಾನ್ಸೆಪ್ಟ್ ಹೇಳೋದ್ನಲ್ವ, ಯಾವುದದು, ಯೂಸ್ ಕೇಸ್. ಯೂಸ್ ಕೇಸ್ ಅಂದರೆ ಏನು, ವರ್ಕ್ ಫ್ಲೋ ಅಂದರೆ ಎಂಟೈರ್ ಆ್ಯಕ್ಚುಯಲ್ ಎಕ್ಸಿಕ್ಯೂಷನ್ ಆಫ್ ಟಾಸ್ಕ್. ಸೊ ಎಂಟೈರ್ ಫ್ಲೋ ಯಾವ ರೀತಿ ಆಗುತ್ತೆ, ಟಾಸ್ಕ್ ಒನ್ ಫೇಸ್ ಟು ನೆಕ್ಸ್ಟ್ ಫೇಸ್ ಯಾವ ರೀತಿ ಟಾಸ್ಕ್ ಫ್ಲೋ ಆಗುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡೋದು ವರ್ಕ್ ಫ್ಲೋ. ನೆಕ್ಸ್ಟ್ ಬಂದು ಯೂಸ್ ಕೇಸ್. ಯೂಸ್ ಕೇಸ್ ಅಂದರೆ ಏನು, ಸೊ ನಥಿಂಗ್ ಬಟ್ ಇಟ್ಸ್ ಅನ್ ಡಯಾಗ್ರಾಮ್ ಫಾರ್ಮ್. ಲೈಕ್ ಇಲ್ಲಿ ಏನು ಮಾಡುತ್ತೆ, ಎಕ್ಸ್ಪ್ಲೈನ್ ಮಾಡುತ್ತೆ, ಯಾವುದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ, ಯಾವುದನ್ನು ಡಿಸ್ಕ್ರೈಬ್ ಮಾಡುತ್ತೆ, ಹೌ ಯೂಸರ್ ಲೈಕ್ ನಾವೇನಿರ್ತೀವಿ, ನಾವು ಯಾವ ರೀತಿ ಲೈಕ್ ಅಪ್ಲಿಕೇಶನ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ, ಹೌ ಯೂಸರ್ ಗೋಯಿಂಗ್ ಟು ಇಂಟರಾಕ್ಟ್ ವಿತ್ ಸಿಸ್ಟಮ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಯೂಸ್ ಕೇಸ್ ಎಕ್ಸ್ಪ್ಲೈನ್ ಹೌ ಯೂಸರ್ interacts with system to achieve something done, to achieve goal. ಏನೋ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕಂದ್ರೆ ನಾನು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀನಿ. ಜಸ್ಟ್ ಕನ್ಸಿಡರ್ ಇಫ್ ಐ ವಾಂಟ್ ಟು ಕಾಲ್ ಸಮ್ಮನ್, ನನ್ನ ಅಲ್ಟಿಮೇಟ್ ಗೋಲ್ ಬಂದ್ಬಿಟ್ಟು ಐ ವಾಂಟ್ ಟು ಕಾಲ್ ಸಮ್ವನ್. ಓಕೆ, ನಾನು ನನ್ನ ಫ್ರೆಂಡ್ನ ಕಾಲ್ ಮಾಡಬೇಕು, ನನ್ನ ಫ್ರೆಂಡ್ಗೆ ಕಾಲ್ ಮಾಡಬೇಕು. ಸೊ ನಾನು ಅವಾಗ ಏನು ಮಾಡ್ತೀನಿ, ಫೋನ್ ಕಾಂಟ್ಯಾಕ್ಟ್ಸ್, ಫೋನ್ ಅಪ್ಲಿಕೇಶನ್ ಇರುತ್ತಾ, ಫೋನ್ ಆ್ಯಪ್ ಇದೆಯಾ, ಫೋನ್ ಆ್ಯಪ್ನ ಯೂಸ್ ಮಾಡ್ತೀನಿ, ಓಪನ್ ಮಾಡ್ತೀನಿ, ನಂಬರ್ಸ್ ಡಯಲ್ ಮಾಡಿ ಆಫ್ಟರ್ ದಟ್ ನಾನು ಏನು ಮಾಡ್ತೀನಿ, ಕಾಲ್ ಬಟನ್ಗೆ ಕ್ಲಿಕ್ ಮಾಡ್ತೀನಿ, ದೆನ್ ಕಾಲ್ ಕನೆಕ್ಟ್ ಆಗುತ್ತೆ, ನಾನು ಜಸ್ಟ್ ಕಮ್ಯುನಿಕೇಟ್ ಮಾಡ್ತೀನಿ. ಇದು ಪ್ರೋಸೆಸ್ ಅಲ್ವಾ. ಸೊ ಯಾವ ರೀತಿ ನಾನು ಯೂಸರು ಅಪ್ಲಿಕೇಶನ್ ಫೋನ್ ಆ್ಯಪ್ನ, ಫೋನ್ ಬಂದ್ಬಿಟ್ಟು ಆ್ಯಪ್ ಅಲ್ವಾ, ಆ್ಯಪ್ ಅಪ್ಲಿಕೇಶನ್ ಯಾವ ರೀತಿ ಯೂಸರ್ ಯೂಸ್ ಮಾಡ್ತಿದ್ದಾರೆ, ಯಾವ ರೀತಿ ಇಂಟರಾಕ್ಟ್ ಮಾಡ್ತಿದ್ದಾರೆ ಅನ್ನೋ ಎಂಟೈರ್ ಪ್ರೋಸೆಸ್ನ ಲೈಕ್ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ರೆಪ್ರೆಸೆಂಟ್ ಮಾಡೋದೇ ಯೂಸ್ ಕೇಸ್. ಯೂಸ್ ಕೇಸ್ ಎಕ್ಸ್ಪ್ಲೈನ್ or describe how user is going to use particular system or application to achieve something. ಸೊ ಯಾವುದೋ ಒಂದು ವರ್ಕ್ ಕಂಪ್ಲೀಟ್ ಆಗೋದಕ್ಕೆ ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋ ಎಂಟೈರ್ ಪ್ರೋಸೆಸ್ನ, ಕಮ್ಯುನಿಕೇಷನ್ ಪ್ರೋಸೆಸ್ನ ರೆಪ್ರೆಸೆಂಟ್ ಮಾಡೋದೇ ಯೂಸ್ ಕೇಸ್ ಆಗಿರುತ್ತೆ. ಇಲ್ಲಿ ಮೇನ್ 2 ಮೆಂಬರ್ಸ್ ಇನ್ವಾಲ್ವ್ ಆಗಿರ್ತಾರೆ. ಯಾರು, ಒಂದು ಯೂಸರ್, ಇನ್ನೊಂದು ಸಿಸ್ಟಮ್. ಯೂಸರ್ ಅಂತ ಅಂದರೆ ನಾವು ಅವ್ರನ್ನ ಆ್ಯಕ್ಟರ್ ಅಂತ ರೆಫರ್ ಮಾಡ್ತೀವಿ, ಸಿಸ್ಟಮ್ ಅಂದರೆ ಜಸ್ಟ್ ಸಿಸ್ಟಮ್ ಅಂತಲೇ ರೆಫರ್ ಮಾಡ್ತೀವಿ. ಆ್ಯಂಡ್ ಈ ಆ್ಯಕ್ಟಿವಿಟಿಯಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿರ್ತಾರೆ, ಲೈಕ್ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ಪರ್ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಟಾಸ್ಕ್. ಸೊ ಪೀಪಲ್ ಆರ್ ಇಟ್ ಮೇ ಬಿ ಪೀಪಲ್ ಆರ್ ಇಟ್ ಮೇ ಬಿ ಎನಿ ಸಿಸ್ಟಮ್ಸ್. ಸೊ ಯಾರೆಲ್ಲ ಒಂದು ಟಾಸ್ಕ್ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವ್ರನ್ನೆಲ್ಲದನ್ನು ನಾವು ಏನಂತ ರೆಫರ್ ಮಾಡ್ತೀವಿ,
ಪಾರ್ಟಿಸಿಪೆಂಟ್ಸ್ ಅಂತ ರೆಫರ್ ಮಾಡ್ತೀವಿ. ಪಾರ್ಟಿಸಿಪೆಂಟ್ಸ್ ಅಂತ ರೆಫರ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ರೆಫರ್ ದೆಮ್ ಆಸ್ ಪಾರ್ಟಿಸಿಪೆಂಟ್ಸ್, ದ ಪೀಪಲ್ ಆರ್ ಇಟ್ ಮೇ ಬಿ ಸಿಸ್ಟರ್ ಹೂ ಆರ್ ಇನ್ವಾಲ್ವ್ ಇನ್ ಪರ್ಫಾರ್ಮಿಂಗ್ ಆಕ್ಟಿವಿಟೀಸ್. ಟಾಸ್ಕ್ನ ಪರ್ಫಾರ್ಮ್ ಮಾಡೋದ್ರಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೋ ಅವ್ರನ್ನ ನಾವು ಪಾರ್ಟಿಸಿಪೆಂಟ್ಸ್ ಅಂತ ರೆಫರ್ ಮಾಡ್ತೀವಿ, ಆಕ್ಟರ್ ಮತ್ತು ಸಿಸ್ಟಮ್. ಓಕೆನಾ? ಸೊ ಇದು ಏನಕ್ಕೆ ಏನೆಲ್ಲ ಎಕ್ಸ್ಪ್ಲೇನ್ ಮಾಡುತ್ತೆ? ಇಟ್ ಡಿಸ್ಕ್ರೈಬ್ ಹೂ ಈಸ್ ಯೂಸಿಂಗ್ ದಿ ಸಿಸ್ಟಮ್. ಸೊ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಆಗಿರ್ಬೋದು, ನಿಮ್ಮ ಫೋನ್ ಡಿವೈಸ್ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ದೆನ್ ವಾಟ್ ದೇ ವಾಂಟ್ ಟು ಡೂ, ಏನು ವರ್ಕ್ ಕಂಪ್ಲೀಟ್ ಮಾಡಬೇಕು. ಇವಾಗ ನೀವು ಅಮೆಝಾನ್ ಆ್ಯಪ್ ಯೂಸ್ ಮಾಡ್ತಿದ್ದೀರ ಅಂದರೆ ನೀವೇನಕ್ಕೆ ಯೂಸ್ ಮಾಡ್ತಿದ್ದೀರ ಅಮೆಝಾನ್ ಆ್ಯಪ್ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಏನಕ್ಕೆ ಅವ್ರು ಯೂಸ್ ಮಾಡ್ತಾ ಇರೋದು, ನಾನು ಇವಾಗ ಕ್ರೋಮ್ ಯೂಸ್ ಮಾಡ್ತಿದ್ದೀನಿ, ಕ್ರೋಮ್ ಏನಕ್ಕೆ ಯೂಸ್ ಮಾಡ್ತಿದ್ದೆ, ಪ್ರತಿಯೊಂದು ಕೂಡ ಹೇಳುತ್ತೆ. ಕ್ರೋಮ್ ನಾನು ಏನಕ್ಕೆ ಯೂಸ್ ಮಾಡ್ತೀನಿ, ಫಾರ್ ಸರ್ಚಿಂಗ್ ವೆಬ್ ಕಂಟೆಂಟ್. ಸೊ ನಾನು ವೆಬ್ ಕಂಟೆಂಟ್ ಏನೋ ಸರ್ಚ್ ಮಾಡಬೇಕು ಅಂತಂದರೆ ಗೋ ಫಾರ್ ಕ್ರೋಮ್, ಬ್ರೌಸರ್ಸ್ನ ಓಪನ್ ಮಾಡ್ತೀನಿ, ಗೂಗಲ್ ಕ್ರೋಮ್ನ ಓಪನ್ ಮಾಡ್ತೀನಿ, ಸರ್ಚ್ ಮಾಡ್ತೀನಿ. ಸೊ ಏನಕ್ಕೆ ಪರ್ಪಸ್ ಏನು ವರ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ದೆನ್ ಹೌ ದ ಸಿಸ್ಟಮ್ ರೆಸ್ಪಾನ್ಸ್, ಯಾವ ರೀತಿ ಯೂಸರ್ಸ್ ಏನು ರಿಕ್ವೆಸ್ಟ್ ಮಾಡಿರ್ತಾರೆ. ಲೈಕ್ ನಾನು ಇವಾಗ ಗೂಗಲ್ ಕ್ರೋಮಿಂದ ಏನು ಮಾಡ್ತಿದ್ದೀನಿ, ಸರ್ಚ್ ಮಾಡಿದ್ದೀನಿ, ಸರ್ಚ್ ರಿಕ್ವೆಸ್ಟ್ ಮಾಡಿದ್ದೀನಿ. ಎಲ್ಲಿಗೆ ಸರ್ಚ್ ರಿಕ್ವೆಸ್ಟ್ ಎಲ್ಲಿಗೆ ಸೆಂಡ್ ಆಗಿರುತ್ತೆ, ಸರ್ವರ್ಗೆ ಸೆಂಡ್ ಆಗಿರುತ್ತೆ. ಈಗ ಸರ್ಚ್ ರಿಕ್ವೆಸ್ಟ್ ಸೆಂಡ್ ಆಗಿದೆ ಅಂದರೆ ಸರ್ವರ್ ಒಂದು ರೆಸ್ಪಾಂಡ್ ಮಾಡಬೇಕಲ್ವಾ. ಯಾವ ರೀತಿ ಸರ್ವರ್ ರೆಸ್ಪಾಂಡ್ ಮಾಡುತ್ತೆ, ರಿಕ್ವೆಸ್ಟಿಂಗ್ ಪ್ರೋಸೆಸ್, ರೆಸ್ಪಾಂಡಿಂಗ್ ಪ್ರೋಸೆಸ್, ಬೋತ್ ಪ್ರೋಸೆಸ್ನ ಏನು ಮಾಡುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ. ಯಾವುದು, ಯೂಸ್ ಕೇಸ್. ದಿಸ್ ಯೂಸ್ ಕೇಸ್ ಕಂಪ್ಲೀಟಾಗಿ ಏನು ಡಿಸ್ಕ್ರೈಬ್ ಮಾಡುತ್ತೆ ಅಂದರೆ ಇಂಟರಾಕ್ಷನ್ ಪ್ರೋಸೆಸ್ ಬಿಟ್ವೀನ್ ಆಕ್ಟರ್ಸ್. ಸೊ ಆಕ್ಟರ್ಸ್ ಮಧ್ಯೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ, ಇಂಟರಾಕ್ಟ್ ಮಾಡ್ತಾರೆ ಅನ್ನೋದನ್ನ ಪ್ರೋಸೆಸ್ನ ರೆಪ್ರೆಸೆಂಟ್ ಮಾಡೋದೇ ಯೂಸ್ ಕೇಸ್ ವರ್ಕ್ ಆಗಿರುತ್ತೆ. ವೈ ಇಟ್ ಈಸ್ ಇಂಪಾರ್ಟೆಂಟ್, ಎಲ್ಪ್ಸ್ ಅಂಡರ್ಸ್ಟ್ಯಾಂಡ್ ಯೂಸರ್ ರಿಕ್ವೈರ್ಮೆಂಟ್ಸ್. ಜಸ್ಟ್ ಕನ್ಸಿಡರ್, ಲೈಕ್ ಇವಾಗ ನೀವು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಇದ್ದೀರಾ, ಯು ಆರ್ ಲೈಕ್ ಇನ್ ದ ಫೀಲ್ಡ್ ಆಫ್ ಡೆವಲಪಿಂಗ್ ಫೀಲ್ಡ್. ಸೊ ಡೆವಲಪಿಂಗ್ ಫೀಲ್ಡಲ್ಲಿ ಇದ್ದೀರಾ ಅಂತ ಅಂದರೆ ನಿಮಗೆ ಐಡಿಯಾ ಇರುತ್ತೆ. ಈಗ ಪರ್ಟಿಕ್ಯುಲರ್ ನನಗೆ ಒಂದು ವೆಬ್ಸೈಟ್ ಡೆವಲಪ್ ಮಾಡಬೇಕಂದ್ರೆ ವೆಬ್ಸೈಟ್ಗೆ ಯಾವುದೆಲ್ಲ ಫ್ರೇಮ್ವರ್ಕ್ಸ್ ಬೇಕು, ನನಗೆ HTML CSS ಜಾವಾ ಸ್ಕ್ರಿಪ್ಟ್ ಗೊತ್ತಿರಬೇಕು ಅನ್ನೋ ನಮಗೆ ಐಡಿಯಾ ಇರುತ್ತೆ. ಬಟ್ ಇಫ್ ಯು ಕನ್ಸಿಡರ್ ಲೈಕ್ ಯಾವುದೋ ಒಂದು ಕಸ್ಟಮರ್ಸ್, ಅವ್ರಿಗೆ ಟೆಕ್ನಿಕಲ್ ಫೀಲ್ಡ್ ಬಗ್ಗೆ ಐಡಿಯಾನೇ ಇಲ್ಲ, ಅವ್ರನ್ನ ಕೇಳಿದ್ರೆ ಅವ್ರು ಏನಂತ ಹೇಳ್ತಾರೆ, ಅವ್ರು ಇವಾಗ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿರುತ್ತೆ. ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಅವ್ರು ಏನೋ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಬೇಕಂದ್ರೆ ಅವ್ರು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ, ಲೈಕ್ ಅವ್ರಿಗೆ ಏನು ರಿಕ್ವೈರ್ಮೆಂಟ್ಸ್ ಹೇಳ್ತಾರೆ, ನಂದು ಹೋಟೆಲ್ ಇದೆ ಈ ಥರ, ಲೈಕ್ ನನಗೆ ಒಂದು ವೆಬ್ಸೈಟ್ ಕ್ರಿಯೇಟ್ ಆಗಬೇಕು, ನಂದು ಲೋಗೋ ಎಲ್ಲ ಡಿಸ್ಪ್ಲೇ ಆಗಬೇಕು, ಹೋಟೆಲ್ ನೇಮ್ ಬರಬೇಕು, ಹೋಟೆಲಲ್ಲಿ ಏನೇನು ಲೈಕ್ ಫುಡ್ ಐಟಮ್ಸ್ ಇರುತ್ತೆ ಅದೆಲ್ಲದನ್ನು ಡಿಸ್ಪ್ಲೇ ಆಗಬೇಕು, ವಿತ್ ಲೈಕ್ ಪ್ರೈಸ್ ಎಲ್ಲ ಮೆನು ಕ್ರಿಯೇಟ್ ಆಗಬೇಕು, ಫೋಟೋಸ್ ಆ್ಯಡ್ ಆಗಬೇಕು ಅಂತೆಲ್ಲ ಹೇಳ್ತಾರೆ, ಆಪ್ಷನ್ಸ್ ಎಲ್ಲ ಹೇಳ್ತಾರೆ, ರಿಕ್ವೈರ್ಮೆಂಟ್ಸ್ನ ಪ್ರೊವೈಡ್ ಹೇಳ್ತಾ ಇರ್ತಾರೆ. ಆ ರಿಕ್ವೈರ್ಮೆಂಟ್ಸ್ ಎಲ್ಲ ಅದನ್ನು ಲೈಕ್ ಯಾವ ಫಾರ್ಮಲ್ಲಿ ಇರುತ್ತೆ, ಟೆಕ್ನಿಕಲ್ ಡೀಟೇಲ್ ಇರುತ್ತಾ, ಇಲ್ಲ ಜಸ್ಟ್ ಅವ್ರ ಕಾಂಟೆಕ್ಸ್ಟ್, ಅವ್ರ ಪರ್ಸ್ಪೆಕ್ಟಿವಲ್ಲಿ ಏನಿರುತ್ತೆ, ಯೂಸರ್ ಪರ್ಸ್ಪೆಕ್ಟಿವಲ್ಲಿ ಏನಿರುತ್ತೆ ರಿಕ್ವೈರ್ಮೆಂಟ್ಸ್ ಆ ಫಾರ್ಮಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ಈಸಿಯಾಗಿ ನಾವು ರೆಪ್ರೆಸೆಂಟ್ ಮಾಡಬೇಕಂದ್ರೆ ವಿ ಗೋ ಫಾರ್ ಯೂಸ್ ಕೇಸ್. ದೆನ್ ಇಂಪ್ರೂವ್ಸ್ ಸಿಸ್ಟಮ್ ಡಿಸೈನ್. ಸೊ ಕಂಪ್ಲೀಟ್ ಎಂಟೈರ್ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗಬೇಕು ಅಂತ ನಮ್ಗೆ ಒಂದು ಐಡಿಯಾ ಇದ್ದರೆ ಆಫ್ಕೋರ್ಸ್ ನಾವು ಈಸಿಯಾಗಿ ಏನು ಮಾಡ್ಬೋದು, ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ಬೋದು. ದೆನ್ ಎಲ್ಪ್ಸ್ ಡೆವಲಪರ್ಸ್ ಬಿಲ್ಡ್ ಸಿಸ್ಟಮ್ ಕರೆಕ್ಟ್ಲಿ. ಈ ಯೂಸ್ ಕೇಸ್ ಬಂದು ಇಟ್ ಸರ್ವ್ಸ್ ಆಸ್ ಫೌಂಡೇಶನ್ ಗೈಡ್ ಫಾರ್ ಡೆವಲಪರ್ಸ್, ಪ್ರೋಗ್ರಾಮರ್ಸ್ ಆರ್ ಟೆಸ್ಟರ್ಸ್. ಸೊ ಓವರ್ ಆಲ್ ಡೆವಲಪರ್ಸ್ ಏನಿರ್ತಾರೆ, ಸಾಫ್ಟ್ವೇರ್ ಡೆವಲಪಿಂಗಲ್ಲಿ ಯಾರು ಇರ್ತಾರೆ, ಇನ್ವಾಲ್ವ್ ಆಗಿರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಫೌಂಡೇಶನ್ ಒಂದು ಗೈಡ್ ಆಗಿ ವರ್ಕ್ ಆಗೋದು ಯೂಸ್ ಕೇಸ್ ಆಗಿರುತ್ತೆ. ಸೊ ದೀಸ್ ಆರ್ ದ ಲೈಕ್ ಕಾನ್ಸೆಪ್ಟ್ ಆಫ್ ಯೂಸ್ ಕೇಸ್. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ಸೊ ಇಲ್ಲಿವರೆಗೂ ನಾವು ಫಸ್ಟ್ ಕಾನ್ಸೆಪ್ಟ್ ಏನಿತ್ತು ಆರ್ಗನೈಸೇಷನ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ವಿ ಆರ್ ಎಂಟರಿಂಗ್ ಟು ಸೆಕೆಂಡ್ ಕಾನ್ಸೆಪ್ಟ್, ಸೆಕೆಂಡ್ ಪಾರ್ಟ್, ಮೇನ್ ಪಾರ್ಟ್ ಆಫ್ ಥರ್ಡ್ ಯೂನಿಟ್, ದಟ್ ಈಸ್ ERP, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ಸೊ ERP ಅಂದರೆ ನಾನು ಆಲ್ರೆಡಿ ಹೇಳಿದೆ, ನಥಿಂಗ್ ಬಟ್ ಅಪ್ಲಿಕೇಶನ್ಸ್, ಆ್ಯಪ್, ಸಾಫ್ಟ್ವೇರ್ ಅಲ್ವಾ. ಒಂದು ಸಿಂಗಲ್ ಸಾಫ್ಟ್ವೇರ್ನ ನಾವು ಆ್ಯಪ್ನ ನಾವೇನಂತ ರೆಫರ್ ಮಾಡ್ಬೋದು, ERPs ಅಂತ ಹೇಳ್ತೀವಿ. ಏನು ERP ಅಂತ ಅಂದರೆ ಎಂಟೈರ್ ಬಿಸ್ನೆಸ್ಸಲ್ಲಿ ಏನು ವರ್ಕಿಂಗ್ ಇರುತ್ತೆ, ಫಂಕ್ಷನ್ಸ್ ಇರುತ್ತೆ, ವರ್ಕಿಂಗ್ ಫಂಕ್ಷನ್ಸ್ ಇರುತ್ತೆ, ಅದನ್ನು ಕಂಪ್ಲೀಟಾಗಿ ಒಂದು ಸಿಂಗಲ್ ಸಾಫ್ಟ್ವೇರ್ ಸಿಸ್ಟಮಲ್ಲಿ ನಾವೇನು ಮಾಡ್ತೀವಿ, ಇಂಟಿಗ್ರೇಟ್ ಮಾಡ್ತೀವಿ. ಕಂಪ್ಲೀಟ್ ಎಂಟೈರ್ ಬಿಸ್ನೆಸ್ನ ನಾವು ಜಸ್ಟ್ ಒಂದು ಸಿಂಗಲ್ ಸಾಫ್ಟ್ವೇರಲ್ಲಿ ಮ್ಯಾನೇಜ್ ಮಾಡ್ತೀವಲ್ಲ, ಆ ಸಾಫ್ಟ್ವೇರ್ನ ನಾವು ERP ಅಂತ ಹೇಳ್ತೀವಿ. ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಈಸ್ ಎ ಸಾಫ್ಟ್ವೇರ್ ಸಿಸ್ಟಮ್ ದಟ್ ಎಲ್ಪ್ಸ್ ಆ್ಯನ್ ಆರ್ಗನೈಸೇಷನ್. It's a software system helps organization manage all its important activities in one place. ಅದು ಎಲ್ಲ ಇಂಪಾರ್ಟೆಂಟ್ ಕೋರ್ ಫಂಕ್ಷನ್ಸ್ ಏನಿರುತ್ತೆ, ಆಕ್ಟಿವಿಟೀಸ್ ಇರುತ್ತೆ. ಸೊ ಇವಾಗ HR ಡಿಪಾರ್ಟ್ಮೆಂಟಲ್ಲಿ ಏನಾಗಿರುತ್ತೆ, ಮೇನ್ಲಿ ದೇ ಫೋಕಸ್ ಆನ್ ಎಂಪ್ಲಾಯೀಸ್ ಅಲ್ವಾ. ಎಂಪ್ಲಾಯಿ ಬೆನಿಫಿಟ್ಸ್ ಓರಿಯೆಂಟೆಡ್ ಏನೇನಿರುತ್ತೆ ಅದೆಲ್ಲ ಟಾಸ್ಕ್ ಎಲ್ಲ ಪರ್ಫಾರ್ಮ್ ಮಾಡೋರು HR ಡಿಪಾರ್ಟ್ಮೆಂಟ್. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಏನಾಗಿರ್ತಾರೆ, ಟ್ರ್ಯಾಕಿಂಗ್ ಎಲ್ಲ ಅಮೌಂಟ್ ಟ್ರಾನ್ಸಾಕ್ಷನ್ಸ್ ಏನೇನಾಗಿದೆ ಅದೆಲ್ಲ ಟ್ರ್ಯಾಕ್ ಮಾಡೋದು ಫಿನಾನ್ಸ್ ಡಿಪಾರ್ಟ್ಮೆಂಟ್ಸ್. R&D ಡಿಪಾರ್ಟ್ಮೆಂಟ್ ನ್ಯೂ ಐಡಿಯಾಸ್, ಮಾರ್ಕೆಟ್ನೆಲ್ಲ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ನ್ಯೂ ಐಡಿಯಾಸ್ ಪ್ರೊವೈಡ್ ಮಾಡೋದು. IT ಅಂದರೆ ಎಂಟೈರ್ ಸಾಫ್ಟ್ವೇರ್ನ ಮ್ಯಾನೇಜ್ ಮಾಡೋದಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಈ ಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆಯಲ್ವಾ, ಅವ್ರದ್ದೆಲ್ಲ ವರ್ಕಿಂಗ್ ಇದೆಯಲ್ವಾ, ಆ ಎಲ್ಲ ವರ್ಕ್
ಕೂಡ ಒಂದು ಸಿಂಗಲ್ ಸಾಫ್ಟ್ವೇರಲ್ಲಿ ಇಂಟಿಗ್ರೇಟ್ ಮಾಡಿ ಒಂದೇ ಸಾಫ್ಟ್ವೇರಲ್ಲಿ ಎಲ್ಲ ವರ್ಕ್ನ ಮ್ಯಾನೇಜ್ ಮಾಡೋದಕ್ಕೆ ನಾವು ERP ಅಂತ ಹೇಳ್ತೀವಿ. ಎಂಟೈರ್ ಬಿಸ್ನೆಸ್ ವರ್ಕಿಂಗ್ ಫಂಕ್ಷನ್ಸ್ ಏನಿರುತ್ತೆ ಅದನ್ನೆಲ್ಲ ಜಸ್ಟ್ ಒಂದು ಸಿಂಗಲ್ ಸಾಫ್ಟ್ವೇರ್ ಸಿಸ್ಟಮಲ್ಲಿ ಮ್ಯಾನೇಜ್ ಮಾಡ್ತೀವಿ. ಆ ಸಾಫ್ಟ್ವೇರ್ನ ನಾವು ERP ಅಂತ ರೆಫರ್ ಮಾಡ್ತೀವಿ. ಸೊ ಇಟ್ ಕನೆಕ್ಟ್ಸ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಲೈಕ್ಸ್ ಸೇಲ್ಸ್, ಫಿನಾನ್ಸ್, HR, ಇನ್ವೆಂಟರಿ ಆ್ಯಂಡ್ ಪ್ರೊಡಕ್ಷನ್ಸ್. ಸೊ ಎಲ್ಲ ಡಿಪಾರ್ಟ್ಮೆಂಟ್ಸ್ನು ಕೂಡ ಕನೆಕ್ಟ್ ಮಾಡುತ್ತೆ ಅಟ್ ಸೇಮ್ ಟೈಮ್ ಅಟ್ ಸಿಂಗಲ್ ಸಿಸ್ಟಮ್. ದೆನ್ so that all departments can share data and work together. So ಈಸಿಯಾಗಿ ಡೇಟಾನ ಶೇರ್ ಮಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು, ಕೋಆರ್ಡಿನೇಟ್ ಮಾಡ್ಬೋದು ಆ್ಯಂಡ್ ರಿಟೆಂಡೆನ್ಸಿ ಕಡಿಮೆ ಆಗುತ್ತೆ. ಲೈಕ್ ಡೂಪ್ಲಿಕೇಶನ್ ಆಫ್ ವರ್ಕ್ ಏನಿರುತ್ತೆ, ಡೂಪ್ಲಿಕೇಶನ್ ಆಫ್ ಡೇಟಾ ಕೂಡ ತುಂಬ ಕಡಿಮೆ ಆಗುತ್ತೆ. ERP ಸಿಂಗಲ್ ಸೆಂಟ್ರಲೈಸ್ಡ್ ಡೇಟಾ ಆಗಿರುತ್ತೆ. ಇದು ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ಆಗಿರೋದ್ರಿಂದ ಏನಾಗುತ್ತೆ, ಡೂಪ್ಲಿಕೇಶನ್ಸ್ ಆಫ್ ಡೇಟಾ ಏನಿದೆ ಅದು ರಿಡ್ಯೂಸ್ ಮಾಡ್ಬೋದು ನಾವು. ದಿಸ್ ಇಸ್ ಅಬೌಟ್ ERP. ತುಂಬ ಸಿಂಪಲ್ ಆಗಿ ERP ಅಂತಂದರೆ ಇಟ್ಸ್ ಎ ಸಾಫ್ಟ್ವೇರ್ ದಟ್ ಇಂಟಿಗ್ರೇಟ್ಸ್ ಆಲ್ ಬಿಸ್ನೆಸ್ ಪ್ರೋಸೆಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್ ಇಂಟು ಸಿಂಗಲ್ ಸಿಸ್ಟಮ್. ಎಲ್ಲ ಬಿಸ್ನೆಸ್ ಪ್ರೋಸೆಸ್ ಏನಿರುತ್ತೆ, ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್, ಇನ್ವೆಂಟ್ರೀಸ್ ಅಂತೆಲ್ಲ ಡಿಫ್ರೆಂಟ್ ಬಿಸ್ನೆಸ್ ಪ್ರೋಸೆಸ್ ಏನಿರುತ್ತೆ ಅದನ್ನೆಲ್ಲದನ್ನು ಕೂಡ ಒಂದು ಸಿಂಗಲ್ ಸಿಸ್ಟಮ್ ಆಗಿ ಏನು ಮಾಡುತ್ತೆ, ಇಂಟಿಗ್ರೇಟ್ ಮಾಡುತ್ತೆ. ಸಿಂಗಲ್ ಸಿಸ್ಟಮಲ್ಲಿ ಕನೆಕ್ಟ್ ಮಾಡುತ್ತೆ, ಇಂಟರ್ಕನೆಕ್ಟ್ ಮಾಡುತ್ತೆ, ಇಂಟಿಗ್ರೇಟ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ERP. ಸೊ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಜನರೇಷನ್ಸ್, ಎವಲ್ಯೂಷನ್ಸ್, ಹೌ ERP ಈಸ್ evolve. ಸೊ ಯಾವ ರೀತಿ ಎವಾಲ್ವ್ ಆಗಿದೆ ಫ್ರಮ್ ಲೈಕ್ 1960s to 2020s. ಇವಾಗ ಪ್ರೆಸೆಂಟ್ ಯಾವುದು ERP ದಿಂದ 2020s ಆಸ್ ಪರ್ ಇಲ್ಲ, ಲೈಕ್ ಆಸ್ ಪರ್ ಸಿಲಬಸ್. ಜಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ 1960 to 2010 ಯಾವ ರೀತಿ ವರ್ಕ್ ಆಗಿದೆ ಅಂತ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಒನ್ ERP 1960s. ಫಸ್ಟ್ ಫೇಸ್ ಟೋಟಲ್ 6 ಜನರೇಷನ್ಸ್ ಇದೆ ಫ್ರಮ್ 1960 to 2010. ಜಸ್ಟ್ ಈಸಿಯಾಗಿ ಕಾನ್ಸಂಟ್ರೇಟ್ ಮಾಡಿ. ನಾನು ಸ್ಟಾರ್ಟಿಂಗಲ್ಲಿ ಮೆನ್ಷನ್ ಮಾಡಿದೆ ಯಾವ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ. ಇಯರ್ ಮೆನ್ಷನ್ ಮಾಡಿ, ಜನರೇಷನ್ ನೇಮ್, ದೆನ್ ಆ ಪರ್ಟಿಕ್ಯುಲರ್ ಜನರೇಷನ್ಗೆ ಒಂದು ನೇಮ್ ಇರುತ್ತಲ್ಲ ಯಾವುದು ಅಂತ, ಇನ್ವೆನ್ಷನ್, ಲೈಕ್ ಮೆಟೀರಿಯಲ್, ಮ್ಯಾನುಫ್ಯಾಕ್ಚರಿಂಗ್, ರಿಸೋರ್ಸ್ ಪ್ಲಾನಿಂಗ್, ERP ಅಂತ ನೇಮ್ಸ್ ಮೆನ್ಷನ್ ಮಾಡ್ತೀರಾ. ಆ್ಯಂಡ್ ಮೇನ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಫೋಕಸ್ ಮಾಡ್ತಾರೆ, ಲೈಕ್ ಯಾವ ವರ್ಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಹೋಗಿ. ಫಸ್ಟ್ ಒನ್ ಇನ್ 1960s, ಫಸ್ಟ್ ಜನರೇಷನ್ ಆಫ್ ERP, ಫಸ್ಟ್ ಜನರೇಷನ್ ಆಫ್ ERP 1960. ಸೊ ಅದು ಏನಾಗಿರುತ್ತೆ 1960 ಅಂತ ಅಂದರೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್. ಸೊ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅಂತಂದರೆ ರಾ ಮೆಟೀರಿಯಲ್ಸ್, ಗೂಡ್ಸ್ ಎಲ್ಲ ಏನಿರುತ್ತೆ, ಪ್ರಾಡಕ್ಟ್ಸ್, ಆ ಸ್ಟಾಕ್ಸ್ನೆಲ್ಲದನ್ನು ಟ್ರ್ಯಾಕ್ ಮಾಡೋದಾಗಿರುತ್ತೆ, ಲಿಸ್ಟ್ ಆಫ್ ಐಟಮ್ಸ್ನೆಲ್ಲ ಟ್ರ್ಯಾಕ್ ಮಾಡೋದಾಗಿರುತ್ತೆ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್. ಇಲ್ಲಿ ಮೇನ್ ಪರ್ಪಸ್ ಏನು, ಮ್ಯಾನೇಜಿಂಗ್ ಇನ್ವೆಂಟ್ರಿ. ಓವರ್ ಆಲ್ ಆಗಿ ಏನು ಮಾಡ್ತಾರೆ ಅವರು, ದೇ ಕೀಪ್ ಟ್ರ್ಯಾಕ್ ಆಫ್ ಸ್ಟಾಕ್ ಆನ್ ಮೆಟೀರಿಯಲ್ಸ್ ಇನ್ ಸ್ಟೋರ್ಸ್. ಸೊ ಅವ್ರು ಏನು ಸ್ಟಾಕ್ಸ್, ಲೈಕ್ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ, ಆರ್ಗನೈಸೇಷನಲ್ಲಿ ಏನು ರಾ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ, ಸ್ಟಾಕ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಟ್ರ್ಯಾಕ್ ಮಾಡೋದೇ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಕಂಟ್ರೋಲ್ದು ಮೇನ್ ವರ್ಕ್ ಆಗಿರುತ್ತೆ. ಇಲ್ಲಿ ಅವರು ಮೇನ್ ಫ್ರೇಮ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾರೆ. ದೇ ಆರ್ ಗೋಯಿಂಗ್ ಟು ಯೂಸ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಫಾರ್ ಸಿಂಪಲ್ ಟ್ರ್ಯಾಕಿಂಗ್ ಆಫ್ ಇನ್ವೆಂಟ್ರಿ ಡೀಟೇಲ್ಸ್. ಇನ್ವೆಂಟ್ರಿ ಮೆಟೀರಿಯಲ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಸಿಂಪಲಾಗಿ ಟ್ರ್ಯಾಕ್ ಮಾಡೋದಕ್ಕೆ ದೇ ಆರ್ ಗೋಯಿಂಗ್ ಟು ಪ್ರಿಫರ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಲೈಕ್ ಬಿಲ್ಡಿಂಗ್ ಮತ್ತು ಅಕೌಂಟಿಂಗಿಗೆಲ್ಲ ಇಂಪಾರ್ಟೆನ್ಸ್ ಇರೋದಿಲ್ವಾ. ಸೊ ಅಫ್ಕೋರ್ಸ್ ದೇ ಗಿವ್ಸ್ ಇಂಪಾರ್ಟೆನ್ಸ್ ಫಾರ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ಸ್, ಬಿಲ್ಡಿಂಗ್ ಎಲ್ಲಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ಅದಕ್ಕೆ ಅಂತಲೇ ಒಂದು ಸಾಫ್ಟ್ವೇರ್ನ ಪ್ರಿಫರ್ ಮಾಡೋದಿಲ್ಲ, ಲೈಕ್ ಡಾಕ್ಯುಮೆಂಟ್ ಫಾರ್ಮಲ್ಲಿ ವರ್ಕ್ ಆಗ್ತಿರುತ್ತೆ. ದೇ ಆಲ್ಸೋ ಗಿವ್ ಇಂಪಾರ್ಟೆನ್ಸ್ ಫಾರ್ ಅಕೌಂಟಿಂಗ್, ಬಿಲ್ಡಿಂಗ್ ಎಲ್ಲದಕ್ಕೂ ಕೂಡ ಇಂಪಾರ್ಟೆನ್ಸ್ ಪ್ರೊವೈಡ್ ಮಾಡ್ತಾರೆ. ಬಟ್ ಅದೆಲ್ಲ ಡಾಕ್ಯುಮೆಂಟೆಡ್ ಬೇಸ್ಡ್ ಆಗಿರುತ್ತೆ. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇಂಟಿಗ್ರೇಟ್ ಆಗಿರೋದಿಲ್ಲ. ಸೊ ಇಂಟಿಗ್ರೇಟ್ ಆಗಿರೋದಿಲ್ಲ ಅನ್ನೋದೇ ಮೇನ್ ಪ್ರಾಬ್ಲಮ್ ಆಗಿರುತ್ತೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟಲ್ಲಿ. ದೆನ್ ಸೆಕೆಂಡ್ ಒನ್ 1970s. 1970s ಅಲ್ಲಿ ಯಾವ್ದು ಬರುತ್ತೆ, MRP, ಮೆಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್. ಮೆಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್ ಬಂದು ಸೆಕೆಂಡ್ ಫೇಸ್, MRP ಫಸ್ಟ್. ಸೊ ಇಲ್ಲಿ ಮೆಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್ದು ಮೇನ್ ಅಜೆಂಡಾ ಏನಾಗಿರುತ್ತೆ, ದೇ ಗಿವ್ ಇಂಪಾರ್ಟೆನ್ಸ್ ಫಾರ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್ಸೋ ಫಾರ್ ಮೆಟೀರಿಯಲ್ ಪ್ಲಾನಿಂಗ್ ಆ್ಯಂಡ್ ಶೆಡ್ಯೂಲಿಂಗ್. ಪ್ರೊಡಕ್ಷನ್ ಅಂತಲೂ ಹೇಳ್ಬೋದು ನೀವು, ಪ್ರೊಡಕ್ಷನ್ ಪ್ಲಾನಿಂಗ್ ಆ್ಯಂಡ್ ಶೆಡ್ಯೂಲಿಂಗ್. ಓವರ್ ಆಲ್ ಪ್ರೊಡಕ್ಷನ್ನ ಪ್ಲ್ಯಾನ್ ಮಾಡಿ, ಲೈಕ್ ಯಾವಾಗ ಏನು ವರ್ಕ್ ಕಂಪ್ಲೀಟ್ ಆಗಬೇಕು, ಯಾವ ಟಾಸ್ಕ್ ಕಂಪ್ಲೀಟ್ ಆಗಬೇಕು, ಇವಾಗ ನಾನೇನೋ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕಂದ್ರೆ ಸ್ಟಾಕ್ಸ್ ಇದೆಯಾ, ಅವೈಲೇಬಲ್ ಇದೆಯಾ ಅಂತೆಲ್ಲ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡಿ ಟ್ರ್ಯಾಕ್ ಮಾಡೋದು ಮೆಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್, MRP ಸೆಕೆಂಡ್ ಜನರೇಷನ್. ದೇ ಗಿವ್ ಇಂಪಾರ್ಟೆನ್ಸ್ ಫಾರ್ ಪ್ರೊಡಕ್ಷನ್ ಆರ್ ಮೆಟೀರಿಯಲ್ ಪ್ಲಾನಿಂಗ್ ಆ್ಯಂಡ್ ಶೆಡ್ಯೂಲಿಂಗ್ ವಿತ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಏನು ವರ್ಕ್ ಆಗುತ್ತೆ, ಹೆಲ್ಪ್ ಇಂಡಸ್ಟ್ರೀಸ್ ಪ್ಲಾನ್ ರಾ ಮೆಟೀರಿಯಲ್ಸ್ ನೀಡೆಡ್ ಫಾರ್ ಪ್ರೊಡಕ್ಷನ್ಸ್. ಸೊ ಇವಾಗ ನಾನು ಏನೋ ಒಂದು ಪ್ರೊಡಕ್ಷನ್ ಮಾಡ್ತೀನಿ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಏನು ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಇರುತ್ತೆ ಅದೆಲ್ಲ ಅವೈಲೇಬಲ್ ಇದೆಯಲ್ಲ, ರೈಟ್ ಟೈಮಲ್ಲಿ ಇದೆಯಾ ಇಲ್ವ ಅಂತ ಚೆಕ್ ಮಾಡೋಕ್ಕೆ, ಎನ್ಶೂರ್ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಪ್ರೊವೈಡ್ ಮಾಡ್ತಾರೆ. ಫಸ್ಟ್ ಒನ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಲಿಸ್ಟ್ ಆಫ್ ಐಟಮ್ನ ಟ್ರ್ಯಾಕ್ ಮಾಡೋದು. ಇಲ್ಲಿ ಪ್ರೊಡಕ್ಷನ್ ಪ್ಲಾನಿಂಗ್ ಮತ್ತು ಶೆಡ್ಯೂಲಿಂಗಿಗೆ ಇಂಪಾರ್ಟೆನ್ಸ್ ಆಗಿರುತ್ತೆ. ಥರ್ಡ್ ಒನ್ 1980s, MRP 2, ಮ್ಯಾನುಫ್ಯಾಕ್ಚರಿಂಗ್ ರಿಸೋರ್ಸ್ ಪ್ಲಾನಿಂಗ್. ಸೆಕೆಂಡ್ ಒನ್ ಏನಿತ್ತು MRP 1 ಅಂತ, ಅದು ಮೆಟೀರಿಯಲ್ ರಿಕ್ವೈರ್ಮೆಂಟ್. ಇಲ್ಲಿ ಬರೋದು ಮ್ಯಾನುಫ್ಯಾಕ್ಚರಿಂಗ್ ರಿಸೋರ್ಸ್ ಪ್ಲಾನಿಂಗ್. ನೇಮ್ಸ್ ಏನು ಡಿಫ್ರೆಂಟ್ ಇದೆ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಮ್ಯಾನುಫ್ಯಾಕ್ಚರಿಂಗ್ ರಿಸೋರ್ಸ್ ಪ್ಲಾನಿಂಗ್. ಸೊ ಇಲ್ಲಿ ಮೇನ್ ಪರ್ಪಸ್ ಏನಾಗಿರುತ್ತೆ,
ಫಸ್ಟ್ ಫೇಸಲ್ಲಿ ಇನ್ವೆಂಟ್ರಿ ಆಯಿತು, ಸೆಕೆಂಡ್ ಫೇಸಲ್ಲಿ ಪ್ರೊಡಕ್ಷನ್ ಪ್ಲಾನಿಂಗ್ ಆ್ಯಂಡ್ ಶೆಡ್ಯೂಲಿಂಗ್ ಆಯಿತು. ಇಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನೇಜ್ಮೆಂಟ್, ಅಂದರೆ ಪ್ರೊಡಕ್ಷನ್ ಪ್ಲಾನಿಂಗ್ ಮತ್ತು ಶೆಡ್ಯೂಲಿಂಗ್ ಜೊತೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ? ದೇ ಗಿವ್ ಇಂಪಾರ್ಟೆನ್ಸ್ ಫಾರ್ HR ಆ್ಯಂಡ್ ಫಿನಾನ್ಸ್. ಪ್ರೀವಿಯಸ್ ಒನ್ನಲ್ಲಿ HR ಮತ್ತು ಫಿನಾನ್ಸ್ಗೆಲ್ಲ ಅದೊಂದು ಸಪ್ರೇಟ್ ಸಾಫ್ಟ್ವೇರ್ಸ್ ಇಂಟಿಗ್ರೇಟೆಡ್ ಫಂಕ್ಷನ್ಸ್ ಅಂತ ಯಾವುದೇ ಇರ್ತಿರಲಿಲ್ಲ, ಸಪೋರ್ಟ್ ಇರ್ತಾ ಇರಲಿಲ್ಲ. ಬಟ್ ಇಲ್ಲಿ ಫಿನಾನ್ಸ್ ಮತ್ತು HRನು ಕೂಡ ಸಾಫ್ಟ್ವೇರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಫಸ್ಟ್ ಇನ್ವೆಂಟ್ರಿ, ನೆಕ್ಸ್ಟ್ ಮೆಟೀರಿಯಲ್ ಪ್ಲಾನಿಂಗ್ ಆ್ಯಂಡ್ ಶೆಡ್ಯೂಲಿಂಗ್ ಆಯಿತು, ಅದರ ನೆಕ್ಸ್ಟ್ HR ಮತ್ತು ಫಿನಾನ್ಸ್ ಡಿಪಾರ್ಟ್ಮೆಂಟ್ನ ಆ್ಯಡ್ ಮಾಡ್ತಾರೆ, ಸಾಫ್ಟ್ವೇರಲ್ಲಿ ಇಂಟಿಗ್ರೇಟ್ ಮಾಡ್ತಾರೆ. ಇದು MRP2. ಸೊ ಇಲ್ಲಿ ಸಿಂಪಲ್ ಎಕ್ಸ್ಪ್ಲನೇಷನ್ಸ್ ಏನಾಗಿರುತ್ತೆ? ಮ್ಯಾನೇಜ್ ಮಷಿನ್ಸ್, ವರ್ಕರ್ಸ್, ಪ್ರೊಡಕ್ಷನ್ಸ್ ಆ್ಯಂಡ್ ಶೆಡ್ಯೂಲಿಂಗ್, ಎಂಟೈರ್ ವರ್ಕಿಂಗ್ ಪ್ರೊಸೀಜರ್ಸ್ ಏನಿದೆ ಅದನ್ನೆಲ್ಲ ಅದನ್ನು ಮ್ಯಾನೇಜ್ ಮಾಡುತ್ತೆ ವಿತ್ ಆಲ್ಸೋ HR ಆ್ಯಂಡ್ ಫಿನಾನ್ಸ್. ನೆಕ್ಸ್ಟ್ ಒನ್ ERP ಬಂದು ಫೋರ್ತ್. ಆ್ಯಕ್ಚುಯಲ್ ERP ಅನ್ನೋ ಕಾನ್ಸೆಪ್ಟ್ ಎಮರ್ಜ್ ಆಗಿದ್ದು 1990s. ERP ಅಂದ್ರೆ ಒಂದು ಸಿಂಗಲ್ ಸಾಫ್ಟ್ವೇರ್ ಆಗಿರುತ್ತೆ, ಸೆಂಟ್ರಲೈಸ್ಡ್ ಸಾಫ್ಟ್ವೇರ್ ಅಂತಾನು ಹೇಳ್ಬೋದು, ಅದರ್ವೈಸ್ ಸಿಂಗಲ್ ಯೂನಿಫೈಡ್ ಸಾಫ್ಟ್ವೇರ್ ಅಂತಾನು ಹೇಳ್ಬೋದು, ವಿಚ್ ಹೆಲ್ಪ್ಸ್ ಇನ್ ಇಂಟಿಗ್ರೇಟಿಂಗ್ ಆಲ್ ಬಿಸ್ನೆಸ್ ಫಂಕ್ಷನ್ಸ್ ಅಂತ ಹೇಳ್ಬೇಕು. ERP ಅನ್ನೋ ಕಾನ್ಸೆಪ್ಟ್ ಎಂಟೈರ್ ಬಿಸ್ನೆಸ್ಸಲ್ಲಿ, ಕಂಪ್ನಿಯಲ್ಲಿ ಏನೇನು ವರ್ಕ್ ಆಗುತ್ತೆ ಎಲ್ಲ ವರ್ಕ್ನು ಕೂಡ ಒಂದೇ ಫಂಕ್ಷನ್ ಸಾಫ್ಟ್ವೇರಲ್ಲಿ ಇಂಟಿಗ್ರೇಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು 1960s. 1990s ERP ಅಂತ. 1960 ಅಂತ ಏನಿತ್ತು ಅದು ಜಸ್ಟ್ ಎಲ್ಲ ಸಪ್ರೇಟಾಗಿ ವರ್ಕ್ ಆಗ್ತಾಯಿತ್ತು, ಯಾವುದು ಇಂಟಿಗ್ರೇಟ್ ಆಗಿರಲಿಲ್ಲ. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇರ್ತಾಯಿತ್ತು, ಬಟ್ ಎಲ್ಲ ಡಿಫ್ರೆಂಟಾಗಿ ವರ್ಕ್ ಆಗ್ತಾಯಿತ್ತು. ಯಾವುದು ಕೂಡ ರಿಯಲ್ ಟೈಮ್ ಡೇಟಾನ ಸಪೋರ್ಟ್ ಮಾಡ್ತಿರಲ್ಲ. ಇವಾಗ ನಾನು ಏನೋ ಒಂದು ಸೇಲ್ ಆಗಿದೆ ಅಂದರೆ ಆಟೋಮೆಟಿಕ್ ಅಪ್ಡೇಟ್ ಆಗ್ತಾಯಿತ್ತು ಆ ಟ್ರಾನ್ಸಾಕ್ಷನ್ ಎಲ್ಲ, ಅದನ್ನ ಅಕೌಂಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲ. ಇಟ್ ಟೇಕ್ಸ್ ಸಮ್ ಟೈಮ್ ಟು ಅಪ್ಡೇಟ್ ದ ರೆಕಾರ್ಡ್ನ ಅಪ್ಡೇಟ್ ಮಾಡೋಕ್ಕೆ ಟೈಮ್ ತೊಗೊಳ್ತಾಯಿತ್ತು. ಸೊ ಇಲ್ಲಿ 1990s ರಿಯಲ್ ಟೈಮ್ ಮಾನಿಟರಿಂಗ್ ಎಲ್ಲ ಕಾನ್ಸೆಪ್ಟ್ ಎಂಟರ್ ಆಗೋದು. ಸೊ ಇಲ್ಲಿ ಓವರ್ ಆಲ್ ERP ಅನ್ನೋ ಕಾನ್ಸೆಪ್ಟ್ ಎಮರ್ಜ್ ಆಗಿದ್ದು ಬಂದು 1990 ಆಗಿರುತ್ತೆ. ದೇ ಗೇವ್ ಇಂಪಾರ್ಟೆನ್ಸ್ ಫಾರ್ ಇಂಟಿಗ್ರೇಷನ್. ಕಂಪ್ನಿಯಲ್ಲಿರೋ ಎಲ್ಲ ಡಿಪಾರ್ಟ್ಮೆಂಟ್ನು ಕೂಡ ಇಂಟಿಗ್ರೇಟ್ ಮಾಡ್ತಾರೆ, ಆಲ್ ಡಿಪಾರ್ಟ್ಮೆಂಟ್ ಇಂಟಿಗ್ರೇಷನ್. ದೆನ್ ಮೇನ್ ಕನೆಕ್ಟೆಡ್ ಆಲ್ ಡಿಪಾರ್ಟ್ಮೆಂಟ್ಸ್ ಲೈಕ್ HR, ಫಿನಾನ್ಸ್, ಸೇಲ್ಸ್ ಆ್ಯಂಡ್ ಇನ್ವೆಂಟ್ರಿ, ಎಲ್ಲ ಡಿಪಾರ್ಟ್ಮೆಂಟ್ಸ್, ಇಂಡಸ್ಟ್ರಿ. ಈಗ ಪರ್ಟಿಕ್ಯುಲರ್ ನಿಮ್ಮ ಕಂಪ್ನಿ ಇವಾಗ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ, ಬಿಸ್ನೆಸ್ ಓವರ್ ಆಲ್ ವರ್ಕಿಂಗಲ್ಲಿ ಏನೇನು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರಬೇಕು ಎಲ್ಲ ಡಿಪಾರ್ಟ್ಮೆಂಟ್ನು ಕೂಡ ಒಂದು ಸಿಂಗಲ್ ಸಾಫ್ಟ್ವೇರಲ್ಲಿ ಇನ್ಕ್ಲೂಡ್ ಮಾಡುತ್ತೆ, ಇಂಟಿಗ್ರೇಟ್ ಮಾಡುತ್ತೆ. ದಟ್ ಈಸ್ ERP 1990s ಫೋರ್ತ್ ಜನರೇಷನ್. ನೆಕ್ಸ್ಟ್ ಒನ್ ಫಿಫ್ತ್ ಒನ್ 2000s ಅಂತಂದರೆ ಎಕ್ಸ್ಟೆಂಡೆಡ್ ERP. ಸೊ ಇಲ್ಲಿ ಬಂದು ಇಂಟರ್ನೆಟ್ ಲೈಕ್ ವೆಬ್ ಬೇಸ್ಡ್ ಕಾನ್ಸೆಪ್ಟ್ ಇನ್ಕ್ಲೂಡ್ ಆಗುತ್ತೆ. ಇಲ್ಲಿ ಎಕ್ಸ್ಟರ್ನಲ್ ಕನೆಕ್ಟಿವಿಟಿ ಅಂತ ಇದೆ. ಎಕ್ಸ್ಟರ್ನಲ್ ಕನೆಕ್ಟಿವಿಟಿ ಯಾರಿಗೆ? ಪ್ರೀವಿಯಸ್ ಒನ್ನಲ್ಲಿ ERPಯಲ್ಲಿ ಆಯಿತು ಆಲ್ ಬಿಸ್ನೆಸ್ ಫಂಕ್ಷನ್. ನನ್ನ ಬಿಸ್ನೆಸ್ ಆರ್ಗನೈಸೇಷನ್, ನನ್ನ ಇಂಡಸ್ಟ್ರಿಯಲ್ಲಿ ಲೈಕ್ ಎಷ್ಟು ಡಿಫ್ರೆಂಟ್ ಫಂಕ್ಷನ್ಸ್ ಇದೆ ಅದೆಲ್ಲದನ್ನು ಕೂಡ ಏನು ಮಾಡ್ತಾ ಇದೆ? ಕಂಪ್ಲೀಟ್ ಇಂಟಿಗ್ರೇಟ್ ಮಾಡುತ್ತೆ. ಇಲ್ಲಿ ಕನೆಕ್ಟಿವಿಟಿನ ಎಕ್ಸ್ಟೆಂಡ್ ಮಾಡುತ್ತೆ. ಯಾರಿಗೆ? ಸರ್ವಿಸ್ ಯಾರಿಗೆ ಕೊಡ್ತಾ ಇದ್ದೀವಿ, ಸರ್ವಿಸ್ನ ಯಾರಿಂದ ತಗೊಳ್ತಾ ಇದ್ದೀವಿ, ಲೈಕ್ ಸಪ್ಲೈಯರ್ಸ್, ರಾ ಮೆಟೀರಿಯಲ್ಸ್ ಎಲ್ಲ ಯಾರ ಹತ್ರ ಪರ್ಚೇಸ್ ಮಾಡ್ತೀವಿ? ಸಪ್ಲೈಯರ್ಸಿಂದ. ಇವರಿಂದ ನಾವು ಸರ್ವಿಸ್ನ ರಿಸೀವ್ ಮಾಡ್ತಾ ಇದ್ದೀವಿ, ತಗೊಳ್ತಾ ಇದ್ದೀವಿ. ಸೊ ಇವರಿಗೂ ಕೂಡ ಇಂಟಿಗ್ರೇಟ್ ಮಾಡುತ್ತೆ. ದೆನ್ ಫಾರ್ whom we are giving services ಅಂತಂದರೆ ಕಸ್ಟಮರ್ಸ್ಗೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ಇದು ಬಂದು ಎಕ್ಸ್ಟೆಂಡೆಡ್ ERPನ ನಾವು ಸರ್ವಿಸ್ ಓರಿಯೆಂಟೆಡ್ ಅಂತಲೂ ಹೇಳ್ತೀವಿ. ಸರ್ವಿಸ್ ಓರಿಯೆಂಟೆಡ್ ಆರ್ಕಿಟೆಕ್ಚರ್ ಅಂತ ಕೂಡ ರೆಫರ್ ಮಾಡ್ತೀವಿ. ಸರ್ವಿಸ್ ಓರಿಯೆಂಟೆಡ್ ಆರ್ಕಿಟೆಕ್ಚರ್ ಅಂತ ಕೂಡ ರೆಫರ್ ಮಾಡ್ತೀವಿ, ಎಕ್ಸ್ಟೆಂಡೆಡ್ ERP. ಓಕೆನಾ? ಸೊ ಇದು 2000s. ಸೊ ಇಲ್ಲಿ ಬಿಸ್ನೆಸ್ ಫಂಕ್ಷನ್ಸ್ ಏನಿರುತ್ತೆ ಪ್ರೀವಿಯಸ್ ಒನ್ನಲ್ಲಿ, ಇದು ಬಿಸ್ನೆಸ್ ಫಂಕ್ಷನ್ಸ್ ಜೊತೆ ಸರ್ವಿಸಸ್ ನಾವು ಯಾರ್ಯಾರಿಗೆ ಪ್ರೊವೈಡ್ ಮಾಡ್ತೀವಿ, ಯಾರಿಂದ ಸರ್ವಿಸ್ ರಿಸೀವ್ ಮಾಡ್ತೀವಿ ಅವ್ರಿಗೂ ಕೂಡ ಆ್ಯಡ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳಿದ್ರೆ ಕನೆಕ್ಟೆಡ್ ಆರ್ಗನೈಸೇಷನ್ ವಿತ್ ಸಪ್ಲೈಯರ್ಸ್, ಕಸ್ಟಮರ್ಸ್ ಆ್ಯಂಡ್ ಇ-ಕಾಮರ್ಸ್. ಸೊ ಇ-ಕಾಮರ್ಸ್ ಕೂಡ ನಿಮ್ಗೆ ಗೊತ್ತಿದೆ, ಆನ್ಲೈನ್ ಅಪ್ಲಿಕೇಶನ್ಸ್ ನಾವೆಲ್ಲ ಈಸಿಯಾಗಿ ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಸೇಲ್ಸ್ ಆಗಬೇಕಂದ್ರೆ ಇ-ಕಾಮರ್ಸ್ ಅಂತೂ ಕನೆಕ್ಷನ್ ಇರುತ್ತೆ. ಮೇನ್ ಸಪ್ಲೈಯರ್ಸ್ ಮತ್ತು ಕಸ್ಟಮರ್ಸ್ನ ಕನೆಕ್ಟ್ ಮಾಡುತ್ತೆ. ದೆನ್ ನೆಕ್ಸ್ಟ್ ಲಾಸ್ಟ್ ಜನರೇಷನ್ ಆಫ್ ERP, ದಟ್ ಈಸ್ 2010s ಕ್ಲೌಡ್ ERP, ಕ್ಲೌಡ್ ಬೇಸ್ಡ್. ಇಲ್ಲಿ ನಾನು ಇಂಟೆಲಿಜೆಂಟ್ ERP ಅಂತಲೂ ಕೂಡ ಆ್ಯಡ್ ಮಾಡಿದ್ದೀನಿ. 2020s ಕರೆಂಟ್ ERP ಏನಿದೆ ಇಂಟೆಲಿಜೆಂಟ್ ERP ವಿಚ್ ಇಸ್ ಬೇಸ್ಡ್ ಆನ್ AI. ಪ್ರೆಸೆಂಟ್ ನ್ಯೂ ಟೆಕ್ನಾಲಜೀಸ್ ಏನಿದೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡ್ರದು ಇಂಟೆಲಿಜೆಂಟ್ ERP ಅಂತ. 2000 ಬಂದು ಕ್ಲೌಡ್ ಬೇಸ್ಡ್ ERP. ಕ್ಲೌಡ್ ಅಂತಂದರೆ ನಿಮ್ಗೆ ಆಲ್ರೆಡಿ ಇರುತ್ತೆ. ಸೊ ಕ್ಲೌಡ್ ಯಾವ ರೀತಿ ವರ್ಕ್ ಆಗುತ್ತೆ? ನಾವು ಸರ್ವರ್ಸ್ ಲೈಕ್ ಫಿಸಿಕಲ್ ಹಾರ್ಡ್ವೇರ್ಸ್ ಏನಿರುತ್ತೆ, ಫಿಸಿಕಲ್ ಡಿವೈಸಸ್ ಮೇಲೆ ಲೈಕ್ ನಾವು ಇನ್ವೆಸ್ಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಡೈರೆಕ್ಟಾಗಿ ವಿ ಕ್ಯಾನ್ ಆಪ್ಟ್ ಸರ್ವಿಸಸ್ ಫ್ರಮ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಏನಿರ್ತಾರೆ, CSPs, ಅವರಿಂದ ಡೈರೆಕ್ಟಾಗಿ ನಾವು ಸರ್ವಿಸಸ್ನ ಆಪ್ಟ್ ಮಾಡ್ಬೋದು. ಸೊ ಇಲ್ಲಿ ಸ್ಮಾರ್ಟಾಗಿ ಬಿಸ್ನೆಸ್ ಮ್ಯಾನೇಜ್ ಮಾಡ್ಬೋದು. ಯಾವ ರೀತಿ?
ಅಪ್ ಫ್ರಂಟ್ ಕಾಸ್ಟ್ ಏನೈತೆ ಅದು ರಿಡ್ಯೂಸ್ ಮಾಡುತ್ತೆ. ಫಿಸಿಕಲ್ ಆಗಿ ನಾವೇನು ರಿಮೋಟ್ ಲೈಕ್ ಆನ್ ಪ್ರಿಮೈಸಸ್ ಸರ್ವರ್ಸ್ ಮೇಂಟೈನ್ ಮಾಡೋ ನೆಸೆಸಿಟಿ ಇರೋದು, ಡೈರೆಕ್ಟಾಗಿ ಸರ್ವಿಸ್ನ ಆಫ್ ಮಾಡ್ತಾ ಇದೀವಿ. ಸೊ ಇದೆಲ್ಲದನ್ನು ನಮ್ಗೆ ಏನು ಮಾಡ್ತಿದೆ, ಕಾಸ್ಟ್ ಎಲ್ಲ ರಿಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಯೂಸಿಂಗ್ ಕ್ಲೌಡ್ಸ್, AI, ಆಟೋಮೇಷನ್, RPA ಟೆಕ್ನಾಲಜೀಸ್, ಬಿಸ್ನೆಸ್ ಇಂಟೆಲಿಜೆನ್ಸ್ ಟೆಕ್ನಾಲಜೀಸ್, ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡರ್ನ್ ಟೆಕ್ನಾಲಜೀಸ್ ಏನಿದೆ ಲೈಕ್ ಮಿಷನ್ ಲರ್ನಿಂಗ್ ಎಲ್ಲ ಏನಿದೆ ಅದನ್ನೆಲ್ಲದನ್ನು ಕೂಡ ಕಂಪ್ಲೀಟಾಗಿ ERP ಸಾಫ್ಟ್ವೇರಲ್ಲಿ ಇಂಟಿಗ್ರೇಟ್ ಮಾಡ್ತದೆ. ಸೊ ದಿಸ್ ಈಸ್ ಅಬೌಟ್ Cloud ERP, or we can say it as intelligent ERP, last generation of ERP. So ಇಲ್ಲಿ 6 generations ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಫಸ್ಟ್ ಒನ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ 1960s, ಸೆಕೆಂಡ್ ಒನ್ material requirement planning 1970s, MRP1, third one MRP2, manufacturing resource planning, fourth one ERP 1990s, next fifth one ERP2 which is based on extended ERP, web based ERP 2000s, last one is cloud based ERP. ಅದನ್ನ ನಾವು intelligent ERP ಅಂದ್ರೆ AI based new technologies ಆಗಿರುತ್ತೆ. ಇದು ಲೈಕ್ ಪ್ರೆಸೆಂಟ್ 2020s ಅಂತ ಇರೋದು. ಕ್ಲೌಡ್ ERP ಬಂದು ಕ್ಲೌಡ್ ಬೇಸ್ಡ್ ಬಂದು 2010. ಸೊ ಇಷ್ಟು ಜನರೇಷನ್ಸ್ ಇದೆ ERP. ಸೊ ಇಲ್ಲಿಗೆ ಕಾನ್ಸೆಪ್ಟ್ಸ್ ಏನಿದೆ, ಓವರ್ ಆಲ್ ಯೂನಿಟ್ 3 ಬಿಸ್ನೆಸ್ ಪ್ರೊಸೆಸ್ ಆಟೋಮೇಷನ್ ಆ್ಯಂಡ್ ERP ಏನಿದೆ. ಸೊ ಇಲ್ಲಿಗೆ ಕಾನ್ಸೆಪ್ಟ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಇನ್ ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್. So next 2023 DCT 2023 question. So we are discussing about like a DCT 2023 question. First one is, which of the following is an open source and free workflow management software? ಸೊ ಇಲ್ಲಿ ಫಸ್ಟ್ ಈ ಕ್ವಶನ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ ಟ್ರಿಕಿ ಕ್ವಶನ್. ಯಾಕೆ ಅಂದರೆ ಆಪ್ಷನ್ಸ್ ಇರೋದೇ ಒಂದು, ಕ್ವಶನ್ಸ್ ಇರೋದೇ ಒಂದು. ಎಷ್ಟೊಂದು ಜನಕ್ಕೆ ಲೈಕ್ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ. ಸೊ ಕ್ವಶನ್ ಏನಿದೆ, ಫಸ್ಟು ಡಿವೈಡ್ ಮಾಡ್ತಾ ಇದ್ದೀನಿ ಕ್ವಶನ. ಫಸ್ಟ್ ಏನು, ಓಪನ್ ಸೋರ್ಸ್ ಮತ್ತು ಫ್ರೀ ಒನ್ ಪಾರ್ಟ್, ಓಕೆನಾ. ದೆನ್ ವರ್ಕ್ಫ್ಲೋ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಸೆಕೆಂಡ್ ಪಾರ್ಟ್. 2 ಪಾರ್ಟ್ಸ್ ಆಗಿ ಕ್ವಶನ್ ಡಿವೈಡ್ ಮಾಡಿದ್ದೀನಿ. ಸೊ ಇವಾಗ ಆಪ್ಷನ್ಸ್ ಕನ್ಸಿಡರ್ ಮಾಡಿ. ಫಸ್ಟ್ ಒನ್ Trello, it's an example for workflow management. So Trello ಅಂತ ಅಂದರೆ ಕಾಮನ್ ಆಗಿ ಯೂಸ್ ಮಾಡ್ತಾರೆ ಎಲ್ಲದನ್ನು. ಓವರ್ ಆಲ್ ಟೀಮ್ ಬೇಸ್ಡ್, ಕೊಲಾಬ್ರೇಷನ್ ಬೇಸ್ಡ್ ಅಂದರೆ Trello ಆ್ಯಪ್ ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ. ಸೊ Trello ಬಂದ್ಬಿಟ್ಟು ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ವರ್ಕ್ಫ್ಲೋ ಮ್ಯಾನೇಜ್ಮೆಂಟ್ ಟೂಲ್. ದೆನ್ ಇಫ್ ಯು ಕನ್ಸಿಡರ್ MS Excel ಅಂತಂದರೆ ಕಾಮನ್, ಸಿಂಪಲ್ ಆಗಿ ಎಲ್ಲ ಯೂಸ್ ಮಾಡಿದ್ದೀವಿ. ಆ್ಯಸ್ ಎ ಸ್ಪ್ರೆಡ್ ಶೀಟ್ಸ್ ಆಗಿ ಯೂಸ್ ಮಾಡ್ತೀವಿ, ಸ್ಪ್ರೆಡ್ ಶೀಟ್. ದೆನ್ ವಿಂಡೋಸ್ ಜನರಲ್ ಆಗಿ ಗೊತ್ತಿದೆಯಲ್ಲ ಎಲ್ಲರಿಗೂ. ವಿಂಡೋಸ್ ಅಂದರೆ ನಥಿಂಗ್ ಬಟ್ OS, ಆಪರೇಟಿಂಗ್ ಸಿಸ್ಟಮ್. ವರ್ಕ್ಫ್ಲೋ ಟೂಲ್ ಅಂತೂ ಅಲ್ವೇ ಅಲ್ಲ. ದೆನ್ ಲಿನಕ್ಸ್. ಸೊ ಇಲ್ಲೂ ಅಷ್ಟೇ, ಲಿನಕ್ಸ್ ಕೂಡ OS. ಎಕ್ಸಾಂಪಲ್ಸ್ನ ಕನ್ಸಿಡರ್ ಮಾಡಿದ್ರೆ ವಿತ್ ಇನ್ ಲೈಕ್ 4 ಆಪ್ಷನ್ಸ್ನ ಕನ್ಸಿಡರ್ ಮಾಡಿದ್ರೆ Trello ಇಸ್ ದ ಓನ್ಲಿ ಒನ್ ವಿಚ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವರ್ಕ್ಫ್ಲೋ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್, ಓಕೆನಾ. ಫಾರ್ ಸೆಕೆಂಡ್ ಪಾರ್ಟ್ ಏನಿದೆ, Trello ಅನ್ನೋದು ರೈಟ್ ಆನ್ಸರ್. ಬಟ್ ಯು ಚೆಕ್ ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್, ದಟ್ ಈಸ್ ಓಪನ್ ಸೋರ್ಸ್ ಆ್ಯಂಡ್ ಫ್ರೀ. If you consider open source and free, Trello is not an open source software. Trello ಬಂದ್ಬಿಟ್ಟು ಓಪನ್ ಸೋರ್ಸ್ ಆಗಿರಲ್ಲ, ಜಸ್ಟ್ ಫ್ರೀ ಸಾಫ್ಟ್ವೇರ್ ಆಗಿರುತ್ತೆ. ಇದು ಓಪನ್ ಸೋರ್ಸ್ ಅಲ್ಲ. ಸೊ ಇವಾಗ Trello ಅನ್ನೋದು ಒಂದೇ ವರ್ಕ್ಫ್ಲೋ ಟೂಲ್ ಇದೆ, ಬಟ್ ಓಪನ್ ಸೋರ್ಸ್ ಆ್ಯಂಡ್ ಫ್ರೀ ಅಂತಂದರೆ Trello ಆಪ್ಷನ್ ಕರೆಕ್ಟ್ ಆಗೋದಿಲ್ಲ. ಸೊ ನೀವಾಗ ಏನು ಮಾಡ್ತೀರಾ, ನೆಕ್ಸ್ಟ್ ಚೆಕ್ ಮಾಡಿದ್ರೆ, ನೀವು ಇಲ್ಲಿ ಚೆಕ್ ಮಾಡಿದ್ರೆ ಲಿನಕ್ಸ್. ಸೊ ಇದು ಓಪನ್ ಸೋರ್ಸ್ ಮತ್ತು ಫ್ರೀ ಆಗಿದೆ, ಬಟ್ ಇದು OS ಆಗಿರುತ್ತೆ. ನಮಗೆ ಡಿಫ್ರೆಂಟ್ ವರ್ಕ್ಫ್ಲೋಸ್ಗೆ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡೋದಕ್ಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ಫ್ಲೋಸ್ನ ಯೂಸ್ ಮಾಡೋದಕ್ಕೆ ಪ್ಲಾಟ್ಫಾರ್ಮ್ನ ಪ್ರೊವೈಡ್ ಮಾಡುತ್ತೆ. ಸೊ ಇದು ವರ್ಕ್ಫ್ಲೋ ಟೂಲ್ ಆಗಿರೋದಿಲ್ಲ, ಪ್ಲಾಟ್ಫಾರ್ಮ್ನ ಪ್ರೊವೈಡ್ ಮಾಡುತ್ತೆ, ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಸೊ ನಾವು ಇದನ್ನು ಚೂಸ್ ಮಾಡೋಕ್ಕಾಗೋದಿಲ್ಲ. ದೆನ್ ವಿಂಡೋಸ್ ಕೂಡ ಚೂಸ್ ಮಾಡೋಕ್ಕಾಗಲ್ಲ. MS Excel ಕೂಡ ನಾಟ್ ಆನ್ ರೈಟ್ ಆನ್ಸರ್. ಸೊ ಬಟ್ ಇಲ್ಲಿ ವರ್ಕ್ಫ್ಲೋ ಮ್ಯಾನೇಜ್ಮೆಂಟ್ ಟೂಲ್ ಅಂತ ಮೆನ್ಷನ್ ಆಗಿರೋದ್ರಿಂದ, Trello ಒಂದೇ ವರ್ಕ್ಫ್ಲೋ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ಯು ಗೋ ಫಾರ್ Trelloನ ಚೂಸ್ ಮಾಡಿ ವರ್ಕ್ಫ್ಲೋ ಮ್ಯಾನೇಜ್ಮೆಂಟ್ ಅಂತ. ಓಪನ್ ಸೋರ್ಸ್ ಫ್ರೀ ಅಂತ ಕನ್ಸಿಡರ್ ಮಾಡಿದ್ರೆ Trello ಇಟ್ಸ್ ನಾಟ್ ಆನ್ ವರ್ಕ್ಫ್ಲೋ ಮ್ಯಾನೇಜ್ಮೆಂಟ್. Trello ಬಂದು ವರ್ಕ್ಫ್ಲೋ ಮ್ಯಾನೇಜ್ಮೆಂಟ್ ಲೈಕ್ ಇಟ್ಸ್ ನಾಟ್ ಆನ್ ಓಪನ್ ಸೋರ್ಸ್, ಇಟ್ಸ್ ನಾಟ್ ಆನ್ ಓಪನ್ ಸೋರ್ಸ್. ಫ್ರೀ ಆಗಿ ಆಕ್ಸೆಸ್ ಮಾಡ್ಬೋದು, ಬಟ್ ಓಪನ್ ಸೋರ್ಸ್ ಇರೋದಿಲ್ಲ. ಕೋಡ್ನೆಲ್ಲ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ, ಲೈಕ್ ಕೋಡ್ನ ಚೇಂಜಸ್ ಮಾಡಿಫೈ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ Trello ಇಟ್ಸ್ ನಾಟ್ ಆನ್ ಓಪನ್ ಸೋರ್ಸ್, ಜಸ್ಟ್ ಎ ವರ್ಕ್ಫ್ಲೋ. ಇಟ್ಸ್ ಆನ್ ಎಕ್ಸಾಂಪಲ್ ಫಾರ್ ವರ್ಕ್ಫ್ಲೋ ಸಾಫ್ಟ್ವೇರ್ ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ Trello ಚೂಸ್ ಮಾಡಿ. ಬಟ್ ಏನಾರು ಲೈಕ್ ಸಮ್ಟೈಮ್ಸ್ ನಿಮಗೆ ಕನ್ಫ್ಯೂಸ್ ಬಂದು ಲಿನಕ್ಸ್ ಅಂತ ನೀವು ಚೆಕ್ ಮಾಡೋರು. ಸೊ in some website it was showing like right answer is option D, that is Linux. ಬಟ್ ನೀವು Trello ಅಂತ ಚೂಸ್ ಮಾಡಿ, ಲಿನಕ್ಸ್ನ ಚೂಸ್ ಮಾಡಬೇಡಿ. ನೆಕ್ಸ್ಟ್ ಒನ್, ERP ಪ್ಯಾಕೇಜ್ ವಿಲ್ ಹ್ಯಾಂಡಲ್ ಡ್ಯಾಶ್ ಬಿಸ್ನೆಸ್ ಫಂಕ್ಷನಾಲಿಟೀಸ್. ERP ಅಂತಂದರೆ ನಾವು ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ. ERP ಅಂದರೆ ಜಸ್ಟ್ ಒಂದು ಸಿಂಗಲ್ ಫಂಕ್ಷನ್ ಆ್ಯಡ್ ಮಾಡುತ್ತಾ, ಕನೆಕ್ಟ್ ಮಾಡುತ್ತಾ? ಇಲ್ಲ, ಇಷ್ಟು ಮಲ್ಟಿಪಲ್ ಫಂಕ್ಷನ್ಸ್ ಏನಿರುತ್ತೆ, ಬಿಸ್ನೆಸ್ ಫಂಕ್ಷನ್ಸ್, ಅದನ್ನೆಲ್ಲ ಹ್ಯಾಂಡಲ್ ಮಾಡುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದು? 1 2 3 ಮಲ್ಟಿಪಲ್. ಅಫ್ಕೋರ್ಸ್ ರೈಟ್ ಆನ್ಸರ್ ಬಂದು ಮಲ್ಟಿಪಲ್ ಫಂಕ್ಷನಾಲಿಟೀಸ್. ನಮಗೆ ERP ಸಾಫ್ಟ್ವೇರು ಮಲ್ಟಿಪಲ್ ಫಂಕ್ಷನಾಲಿಟೀಸ್ನ ಹ್ಯಾಂಡಲ್ ಮಾಡೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್
Third question of 2023. Dash is a visual diagram of a company that describes what employees do, whom they report, and how decisions are made across the business. So first question ಅಲ್ಲಿ ಚೆಕ್ ಮಾಡಿ. Dash is a visual diagram. ಒಂದು. Next, of a company that describes what employees do, ಎಂಪ್ಲಾಯೀಸ್ ಏನು ವರ್ಕ್ ಮಾಡಬೇಕು, ಪರ್ಫಾರ್ಮ್ ಮಾಡ್ತಾರೆ. ದೆನ್ whom they report, ಸೊ ಲೈಕ್ ಅವ್ರಿಗೆ ಯಾರು ಸೂಪರ್ವೈಸ್ ಮಾಡ್ತಿದ್ದಾರೆ, ಯಾರಿಗೆ ವರ್ಕ್ ರಿಪೋರ್ಟ್ ಮಾಡಬೇಕು. ದೆನ್ ಆ್ಯಂಡ್ ಹೌ ಡಿಸಿಷನ್ಸ್ ಆರ್ ಮೇಡ್ ಅಕ್ರಾಸ್ ದ ಬಿಸ್ನೆಸ್, ಎಂಟೈರ್ ಬಿಸ್ನೆಸ್ ಕಂಪ್ನಿಯಲ್ಲಿ ಯಾವ ರೀತಿ ಡಿಸಿಷನ್ ಪಾಸ್ ಆಗುತ್ತೆ, ಡಿಸಿಷನ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಇದೆ. ಸೊ ಇವಾಗ ಆಪ್ಷನ್ಸ್ ಚೆಕ್ ಮಾಡಿ. ಫಿಸಿಕಲ್ ಸ್ಟ್ರಕ್ಚರ್, ಆರ್ಗನೈಸೇಷನಲ್, ಲಾಜಿಕಲ್, ಹೈಬ್ರಿಡ್. ಫಿಸಿಕಲ್ ಸ್ಟ್ರಕ್ಚರ್ ಅಂತ ನಾವು ಯಾವ್ದಾದ್ರು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಾ? ಫಿಸಿಕಲ್ ಅನ್ನೋ ಕಾನ್ಸೆಪ್ಟೇ ನಮ್ಗೆ ಇರಲಿಲ್ಲ. ಸೊ ಫಿಸಿಕಲ್ ಅನ್ನೋ ವರ್ಡೇ ಕಾನ್ಸೆಪ್ಟ್ ಬರೋದಿಲ್ಲ ನಮಗೆ. ಫಿಸಿಕಲ್ ಅನ್ನೋ ವರ್ಡ್ ರಿಲೇಟೆಡ್ ಅಲ್ಲ ಬಿಸ್ನೆಸ್ಗೆ. ಸೊ ಇಟ್ಸ್ ನಾಟ್ ಇನ್ ಕರೆಕ್ಟ್ ಆನ್ಸರ್. ದೆನ್ ಆರ್ಗನೈಸೇಷನಲ್ ಅಂತ ಡಿಸ್ಕಸ್ ಮಾಡಿದ್ವಿ. ಆರ್ಗನೈಸೇಷನಲ್ ಅಂದರೆ ಏನಾಗಿರುತ್ತೆ, ವೇ ಆಫ್ ಅರೇಂಜಿಂಗ್ ಪೀಪಲ್ಸ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಎಂಪ್ಲಾಯೀಸ್ಗೆಲ್ಲ ರೋಲ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು ವರ್ಕ್ ಕಂಪ್ಲೀಟ್ ಮಾಡಬೇಕು, ಯಾರಿಗೆ ರಿಪೋರ್ಟ್ ಮಾಡಬೇಕು ಅನ್ನೋದೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಆರ್ಗನೈಸೇಷನ್ ಸ್ಟ್ರಕ್ಚರ್. ಓಕೆ, ಇಟ್ಸ್ ಲೈಕ್ ಇದು ಸಿಮಿಲರ್ ಅಂತ ಅನಿಸ್ತಾ ಇದೆ. ದೆನ್ ಲಾಜಿಕಲ್ ಸ್ಟ್ರಕ್ಚರ್. ಲಾಜಿಕಲ್ ಸ್ಟ್ರಕ್ಚರ್ಸ್ ಅಂತ ಅಂದರೆ ಕಾಮನ್ ಆಗಿ ಏನಾಗಿರುತ್ತೆ, ನಾವು ಯಾವುದೋ ಒಂದು ವರ್ಕ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಓವರ್ ಆಲ್ ಲಾಜಿಕಲ್ ಥಿಂಕಿಂಗ್ ಎಲ್ಲಿ ರಿಕ್ವೈರ್ಡ್ ಇರುತ್ತೆ, ಕಂಪ್ಲೀಟ್ ಅನಲೈಸ್ ಮಾಡಬೇಕು ಫ್ರಮ್ ಸ್ಕ್ರಾಚ್ ಟು ಎಂಡ್ ಅಂದರೆ ವರ್ಕ್ ಕಂಪ್ಲೀಟ್ ಮಾಡುವಾಗ ಓವರ್ ಆಲ್ ಲಾಜಿಕಲ್ ಥಿಂಕಿಂಗ್ ಎಲ್ಲಿ ರಿಕ್ವೈರ್ಡ್ ಇರುತ್ತೆ. ಸೊ ಅದ್ರ ರಿಲೇಟೆಡ್ ಆಗಿರುತ್ತೆ. ಬಟ್ ಇಲ್ಲಿ ಲಾಜಿಕಲ್ ಸ್ಟ್ರಕ್ಚರ್ ಅನ್ನೋದು ಬಿಸ್ನೆಸ್ಸಲ್ಲಿ ನಾವು ಯೂಸ್ ಮಾಡೋದಿಲ್ಲ. ಲೈಕ್ ಲಾಜಿಕ್ ಆಗಿ ಅಂದರೆ ಲೈಕ್ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಇಲ್ಲ ಏನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯೂಸ್ ಮಾಡೋದಾಗಿರ್ಬೋದು. ಬಟ್ ಎಂಪ್ಲಾಯೀಸ್ ಏನು ವರ್ಕ್ ಮಾಡ್ತಾರೆ, ಯಾರಿಗೆ ರಿಪೋರ್ಟ್ ಮಾಡ್ತಾರೆ ಅನ್ನೋದು ಲಾಜಿಕಲ್ ಆಗಿರೋದಿಲ್ಲ ಅಲ್ವಾ. ಸೊ ಇಟ್ಸ್ ನಾಟ್ ಆ್ಯನ್ ಕರೆಕ್ಟ್ ಆನ್ಸರ್. ದೆನ್ ಹೈಬ್ರಿಡ್ ಅಂತಂದರೆ ಐ ಕ್ಯಾನ್ ಕನ್ಸಿಡರ್ ಇಟ್ಸ್ ಎ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಕ್ಚರ್ಸ್. ಕಾಂಬಿನೇಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಬಟ್ ಹೈಬ್ರಿಡ್ ಸ್ಟ್ರಕ್ಚರ್ ಅಂತಂದರೆ ನಾನು ಇಲ್ಲೇನು ಪರ್ಟಿಕ್ಯುಲರ್ ಆಗಿ ಲೈಕ್ ನಾನು ಏನು ಪ್ರಾಡಕ್ಟ್ ಲೈನ್ಸ್ ಅಂತ ಏನು ಮೆನ್ಷನ್ ಮಾಡಿಲ್ಲ, ಸ್ಪೆಸಿಫಿಕ್ ಆಗಿ ಏನೂ ಮೆನ್ಷನ್ ಆಗಿಲ್ಲ. ಸೊ ಇಲ್ಲಿ ಮೆನ್ಷನ್ ಆಗಿರೋದೇನು, ಸಿಂಪಲ್ ಆಗಿ ವಾಟ್ ಎಂಪ್ಲಾಯೀಸ್ ಡು, whom they report, and how decisions are made across business. ಸೊ ಇದನ್ನೆಲ್ಲ ಯಾರು ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವ ರೀತಿ ಯಾವ ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡುತ್ತೆ? ದಟ್ ಈಸ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಅಥಾರಿಟಿ, ರೋಲ್, ರೆಸ್ಪಾನ್ಸಿಬಿಲಿಟಿ, ಎಂಪ್ಲಾಯೀಸ್ ವರ್ಕಿಂಗ್ ಕಂಪ್ಲೀಟ್ ಆಗಿ ಎಲ್ಲದನ್ನು ಒಂದು ಸ್ಟ್ಯಾಂಡರ್ಡ್ ವೇಯಲ್ಲಿ ಕಂಪ್ನಿ ವರ್ಕ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋ ಪ್ರೋಸೆಸ್ಸೇ ವೇ ಆಫ್ ಅರೇಂಜಿಂಗ್ ಬಂದ್ಬಿಟ್ಟು ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಇಟ್ ಇಸ್ ರೈಟ್ ಆನ್ಸರ್ ಇಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಫ್ 2023, that is dash is a methodology used in system analysis to identify, clarify and organize system requirements. ಸೊ ಇಲ್ಲಿ ವರ್ಕ್ಫ್ಲೋ, ಯೂಸ್ ಕೇಸ್, ಆಲ್ಗರಿಥಮ್, ಸಾಫ್ಟ್ವೇರ್ 4 ಆಪ್ಷನ್ಸ್ ಇದೆ. ನಮ್ಗೇನು ಕೇಳಿದರೆ ಡ್ಯಾಶ್ ಇಸ್ ಎ ಮೆಥಡಾಲಜಿ ಯೂಸ್ಡ್ ಇನ್ ಸಿಸ್ಟಮ್ ಅನಾಲಿಸಿಸ್ ಟು ಐಡೆಂಟಿಫೈ, ಕ್ಲಾರಿಫೈ ಆ್ಯಂಡ್ ಆರ್ಗನೈಸ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅಂತ ಇದೆ. ಜಸ್ಟ್ ಕನ್ಸಿಡರ್, ಈಗ ನಾನು ಕಂಪ್ಲೀಟ್ ಎಲ್ಲದನ್ನು ರಿಕ್ವೈರ್ಮೆಂಟ್ಸ್ನೆಲ್ಲ ಐಡೆಂಟಿಫೈ ಮಾಡಿ, ಅನಲೈಸ್ ಮಾಡಿ, ಕ್ಲಾರಿಫೈ ಮಾಡೋದಕ್ಕೆ ಯಾವ ಪ್ರೊಸೆಸ್ನ ಯೂಸ್ ಮಾಡ್ತೀನಿ? ವರ್ಕ್ಫ್ಲೋ, ಯೂಸ್ ಕೇಸ್. ಇವಾಗ ಫಸ್ಟಿಂದ ಹೋಗೋಣ. ಸಾಫ್ಟ್ವೇರ್ ಅಂತಂದ್ರೆ ಏನಾಗಿರುತ್ತೆ, ಇಟ್ಸ್ ನಥಿಂಗ್ ಬಟ್ ಅಪ್ಲಿಕೇಶನ್. ಸೊ ಒಂದು ಓವರ್ ಆಲ್ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇಲ್ಲಿ ನನಗೆ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ ಎಲ್ಲ ಏನಿಲ್ಲ, ಎಂಟೈರ್ ನನಗೆ ಇವಾಗ ನಾನು ಕಂಪ್ಲೀಟ್ ರಿಕ್ವೈರ್ಮೆಂಟ್ಸನ್ನು ಅನಲೈಸ್ ಮಾಡಿ ನಾನು ಏನೊಂದು ಪ್ರಾಡಕ್ಟ್ ಲೈಕ್ ಕಂಪ್ಲೀಟ್ ಎಂಟೈರ್ ಆ್ಯಪ್ನ ಕ್ರಿಯೇಟ್ ಮಾಡಿರ್ತೀನಿ. ನಾನು ಅದನ್ನ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಜಸ್ಟ್ ನನಗೆ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ್ಯಸ್ ಇಫ್ ಲೈಕ್ ನಾನು ಯೂಸ್ ಮಾಡ್ತಾ ಹೋಗಿರ್ತೀನಿ. ಏನಂತ ಹೇಳ್ತೀವಿ ನಾವು, ಸಾಫ್ಟ್ವೇರ್ ಜಸ್ಟ್ ಅಪ್ಲಿಕೇಶನ್. ಓಕೆನಾ, ನನಗೇನೋ ಒಂದು ವರ್ಕ್ ಕಂಪ್ಲೀಟ್ ಆಗೋದಕ್ಕೆ, ಒಂದು ವರ್ಕ್ ಮಾಡೋದಕ್ಕೆ ಲೈಕ್ ನಾನು ಯೂಸ್ ಮಾಡ್ತಿರೋ ಅಪ್ಲಿಕೇಶನ್ ಆಗಿರುತ್ತೆ. ಆಲ್ಗರಿಥಮ್ ಅಂದರೆ ನಾನೇನೋ ಒಂದು ಟಾಸ್ಕ್ ಸಾಲ್ವ್ ಮಾಡೋದಕ್ಕೆ ಏನೆಲ್ಲ ಪ್ರೋಸೆಸ್ನಲ್ಲಿ ಒಂದು ಪ್ರೋಸೆಸ್ಸಲ್ಲಿ ವರ್ಕ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ, ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀನಿ ಟಾಸ್ಕ್ನ. ಡಿಸೈನಿಂಗ್ ಪ್ರೋಸೆಸ್ನ ಏನಂತ ಹೇಳ್ತೀವಿ, ಆಲ್ಗರಿಥಮ್ ಅಂತ ರೆಫರ್ ಮಾಡ್ತೀವಿ. ಲೈಕ್ ನಾವೇನೋ ಇನ್ಸ್ಟ್ರಕ್ಷನ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಏನೋ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕು, ಒಂದು ಟಾಸ್ಕ್ ಅಚೀವ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕಂದ್ರೆ ಏನೆಲ್ಲ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಮಾಡ್ತೀವಿ, ಏನೆಲ್ಲ ಸ್ಟೆಪ್ಸ್ನ ನಾವು ತೊಗೊಳ್ತೀವಿ, ಆ ಓವರ್ ಆಲ್ ಸ್ಟೆಪ್ಸ್ನೆಲ್ಲ ನಾವು ಆಲ್ಗರಿಥಮ್ ಅಂತ ಹೇಳ್ತೀವಿ. ಬಟ್ ಅದೆಲ್ಲ ಸ್ಟೆಪ್ಸ್ ಇಲ್ಲಿ ಎಕ್ಸ್ಪ್ಲೈನ್ ಆಗಿಲ್ಲ. ಲೈಕ್ ಆಲ್ಗರಿಥಮ್ ಅಂದರೆ ಓವರ್ ಆಲ್ ಒಂದು ಟಾಸ್ಕ್ ಕಂಪ್ಲೀಟ್ ಆಗಬೇಕು. ಸೊ ಅದು ಕೂಡ ಕನ್ಸಿಡರ್ ಮಾಡೋದಿಲ್ಲ. ದೆನ್ ಯೂಸ್ ಕೇಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಯೂಸ್ ಕೇಸ್ ಅಂತ ಅಂದರೆ ಲೈಕ್ ಇಂಟರಾಕ್ಷನ್ ಬಿಟ್ವೀನ್ ಯೂಸರ್ ಆ್ಯಂಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ನಾವು ಏನಿದು ಡಯಾಗ್ರಾಮ್ ಫಾರ್ಮಲ್ಲಿ ಇರುತ್ತೆ ಅಂತ ಹೇಳಿದೆ. ಆ್ಯಂಡ್ ಯೂಸರ್ಸ್ ಮತ್ತು ಸಿಸ್ಟಮ್ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡೋ ಡಯಾಗ್ರಾಮ್ನ ನಾವು ಯೂಸ್ ಕೇಸ್ ಅಂತ ಹೇಳ್ತೀವಿ ಅಂತ ಹೇಳಿದೆ. ಸೊ ಇಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ರಿಕ್ವೈರ್ಮೆಂಟ್ಸ್ ಎಲ್ಲದನ್ನು ಐಡೆಂಟಿಫೈ ಮಾಡಿ ಅನಲೈಸ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ವರ್ಕ್ ಫ್ಲೋ ಮತ್ತು ಯೂಸ್ ಕೇಸ್ ಇದೆ. ವರ್ಕ್ ಫ್ಲೋ ಆ್ಯಂಡ್ ಯೂಸ್ ಕೇಸ್ ಬಗ್ಗೆ ನಾವು ಕವರ್ ಮಾಡಿದ್ದೀವಿ. ವರ್ಕ್ ಫ್ಲೋ ಅಂದರೆ ಆ್ಯಕ್ಚುಯಲ್ ಎಕ್ಸಿಕ್ಯೂಷನ್ ಆಗಿರುತ್ತೆ. ಟಾಸ್ಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಆ್ಯಕ್ಚುಯಲ್ ಎಕ್ಸಿಕ್ಯೂಷನ್, ಟಾಸ್ಕ್ ಫ್ಲೋನ ಎಕ್ಸ್ಪ್ಲೈನ್ ಮಾಡೋದು ವರ್ಕ್ ಫ್ಲೋ. ಯೂಸ್ ಕೇಸ್ ಬಂದ್ಬಿಟ್ಟು ಇಲ್ಲಿ ಡೇಟಾ ಯಾವ ರೀತಿ ಫ್ಲೋ ಆಗುತ್ತೆ, ಒಂದು ಟಾಸ್ಕ್ ಆದಮೇಲೆ ಯಾವ ಟಾಸ್ಕ್ ಎಕ್ಸಿಕ್ಯೂಟ್ ಆಗಬೇಕು,
ಟಾಸ್ಕ್ ಫ್ಲೋನ ಎಕ್ಸ್ಪ್ಲೈನ್ ಮಾಡೋದು ವರ್ಕ್ ಫ್ಲೋ. ಯೂಸ್ ಕೇಸ್ ಅಂತ ಅಂದರೆ ಓವರ್ ಆಲ್ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ ಇಂಟರಾಕ್ಷನ್ ಪ್ರೊಸೆಸ್ನ ರೆಪ್ರೆಸೆಂಟ್ ಮಾಡೋದು ಯೂಸ್ ಕೇಸ್. ಸೊ ಇಲ್ಲಿ ಸಿಮಿಲರ್ ಆಲ್ಮೋಸ್ಟ್ ನಮಗೆ ಕ್ವಶನ್ಗೆ ಸಿಮಿಲರ್ ಅಂತ ಅನ್ಸೋದು ಯಾವುದು ಆಪ್ಷನ್ ಅಂತಂದರೆ ವರ್ಕ್ ಫ್ಲೋ. ಸೊ ಇಲ್ಲಿ ವರ್ಕ್ ಫ್ಲೋ ಬಂದ್ಬಿಟ್ಟು ಎಂಟೈರ್ ಕಾನ್ಸೆಪ್ಟ್ಸ್ ನನಗೆ ರಿಕ್ವೈರ್ಮೆಂಟ್ಸ್ ಫ್ರಮ್ ರಿಕ್ವೈರ್ಮೆಂಟ್ ಗ್ಯಾದರಿಂಗಿಂದ ಲಾಸ್ಟ್ ಎಂಡ್ ಪ್ರಾಡಕ್ಟ್ ನನಗೆ ಕ್ರಿಯೇಟ್ ಮಾಡೋವರೆಗೂ ಏನೆಲ್ಲ ವರ್ಕ್ ಆಗುತ್ತೆ ಆ ವರ್ಕ್ನ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದು ಯಾವ ಪ್ರೋಸೆಸ್ ಆಗಿರುತ್ತೆ ಮೆಥಡಾಲಜಿ ವರ್ಕ್ ಫ್ಲೋ. ಸೊ ಇಲ್ಲಿ ನಾವು ಆನ್ಸರ್ ಯಾವ್ದನ್ನ ಚೂಸ್ ಮಾಡ್ತೀವಿ ವರ್ಕ್ ಫ್ಲೋ ಅಂತ ಚೂಸ್ ಮಾಡ್ತೀವಿ. ಇನ್ ಕೇಸ್ ಇಲ್ಲಿ ಡಯಾಗ್ರಾಮ್ ಅಂತ ಮೆನ್ಷನ್ ಆಗಿದೆ ಅಂದರೆ ಮಾತ್ರ ಯು ಹ್ಯಾವ್ ಟು ಗೋ ಫಾರ್ ಯೂಸ್ ಕೇಸ್. ಡಯಾಗ್ರಾಮ್ ಅಂತ ಇದೆ ಡಿಸ್ಕ್ರಿಪ್ಷನ್ ಅಂತ ಇದ್ರೆ ಮಾತ್ರ ನಾನು ಯೂಸ್ ಕೇಸ್ನ ಚೂಸ್ ಮಾಡ್ತೀನಿ, ಅದರ್ವೈಸ್ ವರ್ಕ್ ಫ್ಲೋ. ಸೊ ನೆಕ್ಸ್ಟ್ ವಿ ಆರ್ ಎಂಟರ್ ಇಂಟು 2024 DCT 2024 questions. So 2024 first question. So ಇದು ಆಲ್ರೆಡಿ ರಿಪೀಟ್ ಆಗಿದೆ. ERP ಪ್ಯಾಕೇಜಬಲ್ ಆ್ಯಂಡ್ ಡ್ಯಾಶ್ ಬಿಸ್ನೆಸ್ ಫಂಕ್ಷನಾಲಿಟೀಸ್ ಆಫ್ ಫಂಕ್ಷನ್ಸ್ ಅಂತ ಅಂದರೆ ಅಫ್ಕೋರ್ಸ್ ಮಲ್ಟಿಪಲ್ ಫಂಕ್ಷನಾಲಿಟೀಸ್ನ ಹ್ಯಾಂಡಲ್ ಮಾಡುತ್ತೆ. 2023 2024 ಎರಡೂ ಕ್ವಶನ್ ಪೇಪರ್ಲು ಕೂಡ ERP ಇಂದ ಒಂದು ಸೇಮ್ ಕಾನ್ಸೆಪ್ಟ್ಸ್ ಮಲ್ಟಿಪಲ್ ಫಂಕ್ಷನ್ಸ್ನ ERP ಪ್ಯಾಕೇಜ್ ಹ್ಯಾಂಡಲ್ ಮಾಡುತ್ತೆ ERP ಸಾಫ್ಟ್ವೇರ್. ಸೊ ನೆಕ್ಸ್ಟ್ ಕ್ವಶನ್ ಆಫ್ 2024 ಈಸ್ ವಿಚ್ ಒನ್ ಈಸ್ ಎ ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಟೈಪ್ ಯಾವುದು? ನಾವು ಆಲ್ರೆಡಿ 8 ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಫಂಕ್ಷನಲ್, ಡಿವಿಷನಲ್, ಮ್ಯಾಟ್ರಿಕ್ಸ್, ನೆಟ್ವರ್ಕ್, ಟೀಮ್ ಬೇಸ್ಡ್, ಫ್ಲಾಟ್ ಆರ್ ಹಾರಿಜಾಂಟಲ್, ಹೈರಾರ್ಕಿಕಲ್. ಸೊ ಇಷ್ಟು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಯಾವ್ದಾದ್ರು ಇದೆಯಾ? ರೆಸ್ಪಾನ್ಸಿಬಿಲಿಟಿ ಸ್ಟ್ರಕ್ಚರ್ ಅಂತ ಡಿಸ್ಕಸ್ ಮಾಡಿದ? ನೋ. ದೆನ್ ಬಿಹೇವಿಯರಲ್? ನೋ. ಫಂಕ್ಷನಲ್ ಫಸ್ಟ್ ಟೈಪ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಇಲ್ಲಿ ರೈಟ್ ಆನ್ಸರ್ ಬಂದು ಫಂಕ್ಷನಲ್ ಸ್ಟ್ರಕ್ಚರ್. ಸೊ ಕನ್ಸಿಡರ್ ಮಾಡಿ ರೆಸ್ಪಾನ್ಸಿಬಿಲಿಟೀಸ್ ಓವರ್ ಆಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ರೆಸ್ಪಾನ್ಸಿಬಿಲಿಟಿ ಅಸೈನ್ ಮಾಡ್ತದೆ. ರೆಸ್ಪಾನ್ಸಿಬಿಲಿಟೀಸ್ನ ಎಂಪ್ಲಾಯ್ಸ್ಗೆ ವರ್ಕ್ನ ಅಸೈನ್ ಮಾಡೋದಕ್ಕೆ ಅಂತಲೇ ಯಾವುದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಕ್ಚರ್ನ ನಾವು ಯೂಸ್ ಮಾಡ್ತಾ ಇಲ್ಲ. ಸೊ ಇದು ಕೂಡ ರಾಂಗ್. ಬಿಹೇವಿಯರಲ್ ಸ್ಟ್ರಕ್ಚರ್ಸ್. ಸೊ ಬಿಹೇವಿಯರಲ್ ಸಾಫ್ಟ್ವೇರ್ ವರ್ಕ್ ಆಗೋದಾ ಇಲ್ಲ ಲೈಕ್ ಎಂಟೈರ್ ವರ್ಕಿಂಗ್ ಪ್ರೋಸೆಸ್ನ ಯಾವ ರೀತಿ ವರ್ಕ್ ಆಗಬೇಕು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಯಾವ್ದಾದ್ರು ಸ್ಟ್ರಕ್ಚರ್ ಇದೆಯಾ? ಇಲ್ಲ. ಬಟ್ ಯಾವ ರೀತಿ ವರ್ಕ್ ಡಿವೈಡ್ ಆಗಬೇಕು ವರ್ಕ್ ಅಸೈನ್ ಆಗಬೇಕು ಅನ್ನೋದಕ್ಕೆ ಪ್ರೋಸೆಸ್ ಇದೆ. ಸೊ ಇಲ್ಲಿ ಬಿಹೇವಿಯರಲ್ ಸ್ಟ್ರಕ್ಚರ್ಸ್ ಕೂಡ ಬರೋದಿಲ್ಲ. ದೆನ್ ರಿಲೇಷನಲ್ ಸ್ಟ್ರಕ್ಚರ್ಸ್. ಸೊ ಓವರ್ ಆಲ್ ಈಚ್ ಕಾನ್ಸೆಪ್ಟ್ಸ್ ಯಾವ ರೀತಿ ಡೇಟಾ ಫ್ಲೋ ಆಗುತ್ತೆ, ಈಚ್ ಮಾಡ್ಯೂಲ್ಸ್ಗೂ ಯಾವ ರೀತಿ ಡಿಪಾರ್ಟ್ಮೆಂಟ್ಸ್ಗೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ ಇಂಟರಾಕ್ಟ್ ಮಾಡ್ತಾರೆ ಅನ್ನೋದಕ್ಕೆಲ್ಲದನ್ನು ಯಾವ್ದು ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಯಾವುದೇ ಸ್ಟ್ರಕ್ಚರ್ನ ಪ್ರಿಫರ್ ಮಾಡೋದಿಲ್ಲ. ಜಸ್ಟ್ ವರ್ಕ್ ಫ್ಲೋ ಅಲ್ಲೇ ನಮ್ಗೆ ರೆಪ್ರೆಸೆಂಟ್ ಆಗುತ್ತೆ ಟಾಸ್ಕ್ ಯಾವ ರೀತಿ ಫ್ಲೋ ಆಗುತ್ತೆ ಅಕ್ರಾಸ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂತ. ಸೊ ಇಲ್ಲಿ ರಿಲೇಷನಲ್ ಸ್ಟ್ರಕ್ಚರ್ ಅಂತ ಕೂಡ ಯಾವುದು ಪ್ರಿಫರ್ ಮಾಡೋದಿಲ್ಲ. ಸೊ ಇಲ್ಲಿ ನಾವು ಒಂದೇ ಟೈಪ್ನ ಡಿಸ್ಕಸ್ ಮಾಡೋದು ದಟ್ ಈಸ್ ಫಂಕ್ಷನಲ್ ಸ್ಟ್ರಕ್ಚರ್ಸ್. ಇಟ್ಸ್ ನಥಿಂಗ್ ಬಟ್ ಏನು ಮಾಡುತ್ತೆ ಎಂಟೈರ್ ಆರ್ಗನೈಸೇಷನ್ನ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡುತ್ತೆ ಬೇಸ್ಡ್ ಆನ್ ಸಿಂಗಲ್ ಪ್ರಾಡಕ್ಟ್ ಲೈನ್. ಒಂದು ಸ್ಮಾಲ್ ಸ್ಕೇಲ್ ಮೀಡಿಯಂ ಸ್ಕೇಲ್ಗೆ ಮಾತ್ರ ಇದು ಸೂಟೇಬಲ್ ಆಗಿರುತ್ತೆ. ಸಿಂಗಲ್ ಪ್ರಾಡಕ್ಟ್ ಲೈನ್ ಏನು ಪ್ರೊವೈಡ್ ಮಾಡ್ತಾರೆ ಫಂಕ್ಷನಲ್ ಸ್ಟ್ರಕ್ಚರ್ನ ಪ್ರಿಫರ್ ಮಾಡ್ತಾರೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಫಾರ್ ದಿಸ್ ಕ್ವಶನ್ ದ ರೈಟ್ ಆನ್ಸರ್ ಈಸ್ ಫಂಕ್ಷನಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಒನ್. The dash describes how an actor uses a system to accomplish particular goal for describing the activities. ನೀವು ಇಲ್ಲಿ ಕ್ವಶನ್ ಅಬ್ಸರ್ವ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಪಾಯಿಂಟ್ ಸಿಗುತ್ತೆ. ಏನು? ಡ್ಯಾಶ್ ಡಿಸ್ಕ್ರೈಬ್ಸ್ ಹೌ ಆನ್ ಆಕ್ಟರ್ uses a system to accomplish particular goal for describing the activities. ಸೊ ನಾವು ವರ್ಕ್ ಫ್ಲೋ ಮತ್ತು ಯೂಸ್ ಕೇಸ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಯೂಸ್ ಕೇಸ್ ಅಂದರೆ ಏನಿದೆ? ಸೊ ಆ್ಯಕ್ಟರ್ ಮತ್ತು ಸಿಸ್ಟಮ್ ಯಾವ ರೀತಿ ಇಂಟರಾಕ್ಟ್ ಮಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಅನ್ನೋದಲ್ವಾ. ಸೊ ಆಫ್ಕೋರ್ಸ್ ಇಲ್ಲಿ ಯೂಸ್ ಕೇಸ್ ಅನ್ನೋದು ಆನ್ಸರ್ ಇದೆ. ಯೂಸ್ ಕೇಸ್ ಹೆಲ್ಪ್ಸ್ ಇನ್ ಡಿಸ್ಕ್ರೈಬಿಂಗ್ ದ ಇಂಟರಾಕ್ಷನ್ ಬಿಟ್ವೀನ್ ಆ್ಯಕ್ಟರ್ ಆ್ಯಂಡ್ ಸಿಸ್ಟಮ್. ಸೊ ಇಲ್ಲಿ ರೈಟ್ ಆನ್ಸರ್ ಬಂದು ಯೂಸ್ ಕೇಸ್. ಸೊ ನೆಕ್ಸ್ಟ್ 2024 ಲಾಸ್ಟ್. Next question, which of the following is not a characteristics of first generation of ERP system? First generation of ERP ಅಂತಂದ್ರೆ consider 1960s ಅಲ್ಲಿ ಫಸ್ಟ್ ಜನರೇಷನ್ ಆಫ್ ERP ಇದು ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಇದರಲ್ಲಿ. ದೇ ಆರ್ ಬೇಸ್ಡ್ ಆನ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ಸೊ ನಾವು ಪಾಯಿಂಟ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಕಂಪ್ಲೀಟ್ ಫಸ್ಟ್ ಜನರೇಷನ್ ಏನಿರುತ್ತೆ ಫಾರ್ ಇನ್ವೆಂಟ್ರಿ ಟ್ರ್ಯಾಕಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಯಾವುದನ್ನ ಪ್ರಿಫರ್ ಮಾಡ್ತಾರೆ? ಲೈಕ್ ಮೇನ್ ಫ್ರೇಮ್ ಕಂಪ್ಯೂಟರ್ನ ಪ್ರಿಫರ್ ಮಾಡ್ತಾರೆ. ಫಾರ್ ಬಿಲ್ಲಿಂಗ್ ಆ್ಯಂಡ್ ಅಕೌಂಟಿಂಗ್ ಯಾವುದನ್ನ ಲೈಕ್ ಡಾಕ್ಯುಮೆಂಟ್ ಫಾರ್ಮಲ್ಲಿ ಪ್ರಿಫರ್ ಮಾಡ್ತಾರೆ. ಸೊ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ನ ಯೂಸ್ ಮಾಡಿದಾರಾ? ರೈಟ್ ಆಗಿರುತ್ತೆ. ಆಪ್ಷನ್ ಬಂದು ಕರೆಕ್ಟ್. ದೆನ್ ದೇ ಫೋಕಸ್ಡ್ ಆನ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್. ಹೌದು, ಫಿನಾನ್ಸ್ ಮತ್ತು ಅಕೌಂಟಿಂಗ್ ಕೂಡ ಇಂಪಾರ್ಟೆನ್ಸ್ ಇದೆ. ಸೊ ಅದು ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಿಲ್ಲ, ಬಟ್ ಅದೇ ಸಾಫ್ಟ್ವೇರಲ್ಲಿ ಇಂಟಿಗ್ರೇಟ್ ಮಾಡಿಲ್ಲ ಅಷ್ಟೇ. ಬಟ್ ಕಂಪ್ಲೀಟ್ ಇಂಪಾರ್ಟೆನ್ಸ್ ಅಂತೂ ಇದೆ. ಸೊ ಇದು ಕೂಡ ಅಕೌಂಟಿಂಗ್ ಮತ್ತು ಫಿನಾನ್ಸ್ಗೂ ಕೂಡ ಇಂಪಾರ್ಟೆನ್ಸ್ ಇದೆ. ದೆನ್ ದೇ ಯೂಸ್ಡ್ ಸೆಂಟ್ರಲೈಸ್ಡ್ ಡೇಟಾಬೇಸ್. ಸೆಂಟ್ರಲೈಸ್ಡ್ ಡೇಟಾಬೇಸ್ ಅಂತಂದರೆ ಲೈಕ್ ಅಲ್ಟಿಮೇಟ್ ನನಗೆ ಪ್ರೆಸೆಂಟ್ ರಿಯಲ್ ಟೈಮಲ್ಲಿ ನನಗೆ ಡೇಟಾಬೇಸ್ ಕ್ರಿಯೇಟ್ ಆಗ್ತಿಲ್ಲ, ಬಟ್ ಅಲ್ಟಿಮೇಟಾಗಿ ಒಂದು ಕಡೆ ನಮ್ಗೆ ಏನಾಗ್ತದೆ ಡೇಟಾ ಎಲ್ಲದನ್ನು ಡಾಕ್ಯುಮೆಂಟ್ ಮಾಡ್ತಿದ್ದಾರೆ, ರೆಕಾರ್ಡ್ ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಸೆಂಟ್ರಲೈಸ್ಡ್ ಡೇಟಾನು ಕೂಡ ಕ್ರಿಯೇಟ್ ಆಗ್ತಾ ಇದೆಯಾ? ಸೊ ಇದು ಕೂಡ ಕರೆಕ್ಟ್. Then they supported real-time data processing.
ಫಸ್ಟ್ ಜನರೇಷನ್ ಆಫ್ ERP 1960 ರಿಯಲ್ ಟೈಮ್ ಡೇಟಾ ಪ್ರೊಸೆಸಿಂಗ್ ಇರೋದಿಲ್ಲ. ಸೊ ನಾನು ಆಲ್ರೆಡಿ ಎಕ್ಸಾಂಪಲ್ ಅವಾಗಲೇ ಹೇಳಿದೆ. ನಾನು ಇವಾಗ ಏನೋ ಒಂದು ಪ್ರಾಡಕ್ಟ್ ಸೇಲ್ ಆಗಿದೆ ಅಂದರೆ ಆಟೋಮೆಟಿಕ್ ಏನಾಗುತ್ತೆ, ಇವಾಗ ಅಮೆಝಾನಲ್ಲಿ ನಾನು ಏನೋ ಒಂದು ಪರ್ಚೇಸ್ ಮಾಡಿದ್ದೀನಿ ಅಂದರೆ ಸ್ಟಾಕ್ ಲೀಸ್ಟಲ್ಲಿ ಆ ಐಟಮ್ ರಿಡ್ಯೂಸ್ ಆಗುತ್ತೆ. ಲೈಕ್ ಔಟ್ ಆಫ್ ಸ್ಟಾಕ್ ಅಂತ ಏನಾದರೂ ಇದ್ರೆ, ಲೈಕ್ ಇವಾಗ ಒಂದೇ ಒಂದು ಲೆಫ್ಟ್, ಲೈಕ್ ಓನ್ಲಿ ಒನ್ಸ್ ಲೆಫ್ಟ್ ಸ್ಟಾಕ್ ಅಂತ ಇದೆ. ಸೊ ನಾನು ಪರ್ಚೇಸ್ ಮಾಡಿದ ತಕ್ಷಣ ಏನಾಗುತ್ತೆ, ಔಟ್ ಆಫ್ ಸ್ಟಾಕ್ ಅಂತ ಆಗುತ್ತೆ. ಸೊ ಅದೆಲ್ಲದನ್ನ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ರಿಯಲ್ ಟೈಮ್ ನಾನು ಏನೇ ಡೇಟಾ ವರ್ಕ್ ಆಗ್ತದೆ ಅದನ್ನೆಲ್ಲ ಮಾನಿಟರ್ ಮಾಡಿ ಪ್ರೋಸೆಸ್ ಲೈಕ್ ಅಪ್ಡೇಟ್ ಮಾಡ್ತಾ ಇರುತ್ತೆ. ಬಟ್ ಫಸ್ಟ್ ಜನರೇಷನ್ ಅಂದರೆ ERP ಅಂದರೆ ಏನಾಗಿರುತ್ತೆ, ಡಾಕ್ಯುಮೆಂಟ್ ಎಲ್ಲದನ್ನು ಪೆನ್ ಆ್ಯಂಡ್ ಪೇಪರ್ ಫಾರ್ಮಲ್ಲಿ ಇರುತ್ತೆ. ಕಂಪ್ಲೀಟ್ ಎಂಟರ್ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಸೊ ರಿಯಲ್ ಟೈಮ್ ಡೇಟಾ ಪ್ರೊಸೆಸಿಂಗ್ ಆಗೋದಿಲ್ಲ. ಲೈಕ್ ಇಟ್ ಟೇಕ್ ಸಮ್ ಟೈಮ್ ಟು ಅಪ್ಡೇಟ್ ದಿ ರೆಕಾರ್ಡ್ಸ್. ಸೊ ಟೈಮ್ ತಗೊಳುತ್ತೆ. ಸೊ ರಿಯಲ್ ಟೈಮ್ ಅನ್ನೋದು ಇಲ್ಲಿ ರಾಂಗ್. ಸೊ ಇಲ್ಲಿ ಯಾವುದು ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಸ್ಟ್ ಜನರೇಷನ್ ಆಫ್ ERP ಅಂದರೆ ಯಾವುದು, ಫಸ್ಟ್ 3 ಸ್ಟೇಟ್ಮೆಂಟ್ಸ್ ಏನಿದೆ ಇಟ್ಸ್ ದೇ ಆರ್ ಕರೆಕ್ಟ್ ಡಿಸ್ಕ್ರಿಪ್ಷನ್ಸ್ ಫಾರ್ ERP ಫಸ್ಟ್ ಜನರೇಷನ್. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಡಿ. ದಿಸ್ ಸಪೋರ್ಟೆಡ್ ರಿಯಲ್ ಟೈಮ್ ಡೇಟಾ ಪ್ರೊಸೆಸಿಂಗ್. ರಿಯಲ್ ಟೈಮ್ ಡೇಟಾ ಪ್ರೊಸೆಸಿಂಗ್ಗೆ ಸಪೋರ್ಟ್ ಮಾಡೋದಿಲ್ಲ. ಸೊ ಇಲ್ಲಿ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಸ್ಟ್ ಜನರೇಷನ್ ಅಂದರೆ ಲಾಸ್ಟ್ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟ್ 2025. ಸೊ 23, 24 ಕಂಪ್ಲೀಟ್. ಸೊ ಲಾಸ್ಟ್ 2025 ಕ್ವಶನ್ಸ್. Which of the following are the correct description with respect to structured organizations? So 3 statements ಇದೆ. correct descriptions ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಫಸ್ಟ್ ಒನ್ ಆಪರೇಷನ್ಸ್. ನಾವು ಆಲ್ರೆಡಿ ಆಪರೇಷನ್ ಮತ್ತು ಪ್ರೊಡಕ್ಷನ್ ಅಂದರೆ ಡಿಸ್ಕಸ್ ಮಾಡಿದ್ದೀವಿ. ಆಪರೇಷನ್ಸ್ ಅಂದರೆ ಏನು ವರ್ಕ್ ಆಗುತ್ತೆ, ಪ್ರೊಡ್ಯೂಸಸ್ ಗೂಡ್ಸ್ ಆರ್ ಸರ್ವೀಸಸ್, ಎನ್ಶೂರ್ಸ್ ಕ್ವಾಲಿಟಿ ಆ್ಯಂಡ್ ಎಫಿಷಿಯನ್ಸಿ. ಮೇಜರ್ ವರ್ಕ್ನ ಪರ್ಫಾರ್ಮ್ ಮಾಡುತ್ತೆ ಕಂಪ್ನಿಯಲ್ಲಿ. ಮೇಜರ್ ವರ್ಕ್ಸ್ ಏನಿರುತ್ತೆ ಅದನ್ನು ಪರ್ಫಾರ್ಮ್ ಮಾಡೋದು ಯಾವ ಡಿಪಾರ್ಟ್ಮೆಂಟು, ಆಪರೇಷನ್ಸ್ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಪರ್ಫಾರ್ಮ್ ಮಾಡುತ್ತೆ. ದೆನ್ ಮಾರ್ಕೆಟಿಂಗ್ ಐಡೆಂಟಿಫೈಸ್ ಕಸ್ಟಮರ್ ನೀಡ್ಸ್, ಪ್ರಮೋಟ್ಸ್ ಆರ್ ಸರ್ವೀಸಸ್. ಸೊ ಸರ್ವೀಸಸ್ನೆಲ್ಲ ಲೈಕ್ ಓವರ್ ಆಲ್ ಕಂಪ್ನಿರೋ ಪ್ರಮೋಟ್ ಮಾಡೋದು ಯಾರಾಗಿರ್ತಾರೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಇದು ಕೂಡ ಕರೆಕ್ಟಾ, ಕಸ್ಟಮರ್ ನೀಡ್ಸ್ನ ಡಿಸ್ಕಸ್ ಮಾಡುತ್ತೆ, ಅನಲೈಸ್ ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ ಕಂಪ್ನಿನ. ಸೊ ಇದು ಕೂಡ ಕರೆಕ್ಟ್, ಇದು ಕೂಡ ಕರೆಕ್ಟ್ ಇದೆ. ಸೊ ಆಪ್ಷನ್ ಎ ಮತ್ತು ಬಿ ರೈಟ್. ದೆನ್ HR ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಮ್ಯಾನೇಜಸ್ ಬಜೆಟಿಂಗ್, ಅಕೌಂಟಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಪ್ಲಾನಿಂಗ್. HR ಅಂದರೆ ನಾನು ಸಿಂಪಲಾಗಿ ಒಂದು ವರ್ಡ್ ಹೇಳಿದೆ, ಎಂಪ್ಲಾಯೀಸ್ ಮ್ಯಾನೇಜ್ಮೆಂಟ್, ಎಂಪ್ಲಾಯಿ ಬೆನಿಫಿಟ್ ಅಂತ. ಸೊ ಇಲ್ಲಿ ಎಂಪ್ಲಾಯೀಸ್ ಬೆನಿಫಿಟ್ ಆಗೋಂಥದ್ದು ಯಾವ್ದಾದ್ರು ಇದೆಯಾ, ಮ್ಯಾನೇಜಸ್ ಬಜೆಟಿಂಗ್ ಅಂದರೆ ಅಫ್ಕೋರ್ಸ್ ಇಟ್ಸ್ ರಿಲೇಟೆಡ್ ಟು ಕಂಪ್ನಿ. ಅಕೌಂಟಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಯಾರು ಮಾಡ್ತಾರೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ಇದೆಲ್ಲ ವರ್ಕ್ನ. ಸೊ ಇದು ಕರೆಕ್ಟ್ ಡಿಸ್ಕ್ರಿಪ್ಷನ್ HR ಅನ್ನೋದು ಇಟ್ಸ್ ನಾಟ್ ಎ ಕರೆಕ್ಟ್ ಆಪ್ಷನ್. ಸೊ ಇಲ್ಲಿ ಕರೆಕ್ಟ್ ಡಿಸ್ಕ್ರಿಪ್ಷನ್ಸ್ ಯಾವುದು, A and B. ಸೊ ಆಪ್ಷನ್ಸಲ್ಲಿ A and B ಅಂತ ಯಾವುದಿದೆ, ಆಪ್ಷನ್ A and B are the correct descriptions about structured organizations. Then last question of DCT 2025, that is which of the following statements best describe the purpose of ERP tools in the organization. ಈ 4 ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಬೆಸ್ಟ್ ಆಗಿ ERPನ ಡಿಸ್ಕ್ರೈಬ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಈಚ್ ಪಾಯಿಂಟ್ ಕೂಡ ಡಿಸ್ಕಸ್ ಮಾಡೋಣ. ERP ಟೂಲ್ಸ್ ಆರ್ ಡಿಸೈನ್ ಟು ಮ್ಯಾನೇಜ್ ಕಸ್ಟಮರ್ ರಿಲೇಶನ್ಶಿಪ್. ಫಸ್ಟ್ ಒನ್ ಏನಿದೆ, ಕಸ್ಟಮರ್ ರಿಲೇಶನ್ಶಿಪ್ ಮತ್ತು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಡಿಸೈನ್ ಮಾಡೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ ಡೆವಲಪ್ ಮಾಡಿದ್ದಾರೆ ಅಂತ ಇದೆ. ಇದು ಫಸ್ಟ್ ಒನ್. ನೆಕ್ಸ್ಟ್ ಒನ್, ERP ಟೂಲ್ಸ್ ಆರ್ ಯೂಸ್ ಟು ಇಂಟಿಗ್ರೇಟ್ ಆ್ಯಂಡ್ ಆಟೋಮೇಟ್ ಕೀ ಬಿಸ್ನೆಸ್ ಪ್ರೋಸೆಸ್. ಓವರ್ ಆಲ್ ಕೀ ಬಿಸ್ನೆಸ್ ಪ್ರೋಸೆಸ್ ಏನಿದೆ ಅದನ್ನು ಇಂಟಿಗ್ರೇಟ್ ಮಾಡಿ ಆಟೋಮೇಟ್ ಮಾಡೋದಕ್ಕೆ ವರ್ಕ್ನ ಯೂಸ್ ಮಾಡಿದ್ದಾರೆ ಅಂತ ಇದೆ. ಥರ್ಡ್ ಒನ್, ERP ಟೂಲ್ಸ್ ಆರ್ ಪ್ರೈಮರ್ಲಿ ಫೋಕಸ್ಡ್ ಇನ್ ಮ್ಯಾನೇಜಿಂಗ್ ಇಮೇಲ್ ಕಮ್ಯುನಿಕೇಷನ್. ಇಮೇಲ್ ಕಮ್ಯುನಿಕೇಷನ್ ಅನ್ನೋದು ಥರ್ಡ್ ಪಾಯಿಂಟ್. ಫೋರ್ತ್ ಆಪ್ಷನ್ ಬಂದು ERP tools are closely used for managing IT infrastructure and hardware resource organization. So if you consider all 4 options, first one ಬಂದು ಕಸ್ಟಮರ್ ರಿಲೇಶನ್ಶಿಪ್ ಅಂತ ಜಸ್ಟ್ ಒಂದೇ ಒಂದು ಸರ್ವಿಸ್ ಬಗ್ಗೆ ಮಾತಾಡಿದ್ದಾರೆ. ಸೆಕೆಂಡ್ ಒನ್ ಏನಿದೆ, ಕಂಪ್ಲೀಟ್ ಎಂಟೈರ್ ಬಿಸ್ನೆಸ್ ಪ್ರೋಸೆಸ್ ಫಂಕ್ಷನ್ಸ್ ಏನಿರುತ್ತೆ ಲೈಕ್ ಫಿನಾನ್ಸ್, HR, ಇನ್ವೆಂಟ್ರಿ, ಸಪ್ಲೈ ಚೈನ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿದೆ. ಥರ್ಡ್ ಸ್ಟೇಟ್ಮೆಂಟ್ ಆಪ್ಷನ್ ಬಂದು ಜಸ್ಟ್ ಫಾರ್ ಇಮೇಲ್ ಕಮ್ಯುನಿಕೇಷನ್. ಲಾಸ್ಟ್ ಒನ್ ಬಂದು IT ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಹಾರ್ಡ್ವೇರ್. ಸೊ ERP ಅಂದರೆ ಏನಾಗಿರುತ್ತೆ, ಎಂಟೈರ್ ಬಿಸ್ನೆಸ್ ಫಂಕ್ಷನ್ನ ಮ್ಯಾನೇಜ್ ಮಾಡೋದು ERP ವರ್ಕ್. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು, ERP ಟೂಲ್ಸ್ ಆರ್ ಯೂಸ್ಡ್ ಟು ಇಂಟಿಗ್ರೇಟ್ ಆ್ಯಂಡ್ ಆಟೋಮೇಟ್ ಕೀ ಬಿಸ್ನೆಸ್ ಪ್ರೋಸೆಸ್ ಅಕ್ರಾಸ್ ಡಿಪಾರ್ಟ್ಮೆಂಟ್ ಆಸ್ ಫಿನಾನ್ಸ್, HR, ಇನ್ವೆಂಟ್ರಿ ಆ್ಯಂಡ್ ಸಪ್ಲೈ ಚೈನ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಸೊ ಇದು ಬಂದ್ಬಿಟ್ಟು ಬೆಸ್ಟ್ ಡಿಸ್ಕ್ರೈಬ್ ಪರ್ಪೋಸ್ ಆಫ್ ERP. ಸೊ ಬೆಸ್ಟ್ ಡಿಸ್ಕ್ರಿಪ್ಷನ್ ಆಗಿರುತ್ತೆ ERP ಪರ್ಪೋಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಇಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ಸೊ ಇಲ್ಲಿಗೆ ಏನಿದೆ,
IT skills unit 3 business process automation and ERP previous all 3 years question papers ಕೂಡ ಕಂಪ್ಲೀಟ್ ಆಗಿದೆ ಆ್ಯಂಡ್ ಎಂಟೈರ್ ಕಾನ್ಸೆಪ್ಟ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ನಾನು ಈ ವಿಡಿಯೋದಲ್ಲಿ ಯಾವ್ದಾವ್ದು ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡಿದ್ದೀನಿ ಅಂದರೆ ಫಸ್ಟ್ ಕಾನ್ಸೆಪ್ಟ್ BPA ಇಂಟ್ರೊಡಕ್ಷನ್ ಜನರಲ್ ಕಾನ್ಸೆಪ್ಟ್ಸ್, ಅಲ್ಲಿ ಜನರಲ್ ಆಗಿ ಕಾನ್ಸೆಪ್ಟ್ಸ್ನ ಕಲ್ತ್ಕೊಳ್ಳಿ ಸಾಕು. ಆ್ಯಂಡ್ ಅಲ್ಲಿ ಯಾವುದೋ ತುಂಬ ಮೆಮೊರೈಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಯಾವುದೇ ಪಾಯಿಂಟ್ಸ್ ಇಲ್ಲ. ಇಫ್ ಯು ಕನ್ಸಿಡರ್ ಸೆಕೆಂಡ್ ಟಾಪಿಕ್ ದಟ್ ಈಸ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಮೀನಿಂಗ್, ದೆನ್ ಫಂಕ್ಷನಲ್ ಯೂನಿಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನಲ್ ಯೂನಿಟ್ಸ್, ಫಿನಾನ್ಸ್ ಅಕೌಂಟಿಂಗ್ ಅಂತ ಏನಿದೆ ಆ ಯೂನಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿ ಆ ಯೂನಿಟ್ಸ್ ಈಚ್ ಫಂಕ್ಷನ್ಸ್ ಕೂಡ ಏನಕ್ಕೆ ಇಂಪಾರ್ಟೆನ್ಸ್ ಪ್ರೊವೈಡ್ ಮಾಡ್ತಾರೆ, ಏನು ಮೇನ್ ಟಾಸ್ಕ್ನ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ. ದೆನ್ ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಫಸ್ಟ್ ನೇಮ್ಸ್ ನೆನ್ಪಿಟ್ಕೊಳ್ಳಿ. ಆಫ್ಟರ್ ದಟ್ ಈಚ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಟೈಪ್ಸ್ಗೂ ನೀವು ಎಕ್ಸ್ಪ್ಲನೇಷನ್ ನೋಡ್ಕೋಬೋದು. ಆ್ಯಂಡ್ ಲಾಸ್ಟ್ ಕಾನ್ಸೆಪ್ಟ್ ಬಂದು ERP. ಓವರ್ ಆಲ್ 6 ಜನರೇಷನ್ಸ್ ಆಫ್ ERP ಏನಿದೆ, ಈಚ್ ಜನರೇಷನ್ಸ್ಗೂ ಯಾವುದು ಪ್ರಿಯಾರಿಟಿ ಇರುತ್ತೆ ಈಚ್ ಜನರೇಷನ್ ಈಚ್ ಫೇಸಲ್ಲಿ ಅನ್ನೋದನ್ನ ಜಸ್ಟ್ ಒಂದು ಸಿಂಗಲ್ ಫ್ರೇಸ್ ವಾಲಿಂಗ್ಸಲ್ಲಿ ನೀವು ಪಾಯಿಂಟ್ ಮಾಡ್ತಾ ಹೋದರೆ ಈ ಕಂಪ್ಲೀಟ್ ಚಾಪ್ಟರ್ ಏನಿರುತ್ತೆ ಈಸಿ ಆಗುತ್ತೆ. ಸೊ ಇಲ್ಲಿಗೆ ಕಂಪ್ಲೀಟ್ ಯೂನಿಟ್ 3 ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿಗೆ ಎಂಡ್.